ನಮ್ದು ಇದು ಫೋನ್ ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ. ಫೋನ್ ಕದಲಿಕೆ ಹಗರಣಗಳು. ಹಂಗಂದ್ರೆ ಅಣ್ಣ ವರ್ಗ ಇನ್ ನೋಡ್ಕೊಳ್ಳೇನು ಚಿಕ್ಕ ಅವ್ರದ್ದು ಊರ್ ಬಾಗ್ಲಾಗದಂಗೆ ವರ್ಗ. ಜುಮಕು ಜುಮಕು ಜುಮ್ಮಾಲೆಲೆ ಜುಮಕು ಜುಮಕು ಜುಮ್ಮಾಲೆಲೆ ಜುಮಕು ಜುಮಕು ಜುಮ್ಮಾಲೆಲೆ. ಅಷ್ಟೇ ಸರ್. ಆಮೇಲೆ ಇದೆಂತಂದ್ರೆ ಇದು ಇನ್ನೊಂದು ಅದಪ್ಪ ಇನ್ನೊಂದು ಯಾವ್ದನ್ನ ಬರೋದಿದ್ರೆ ಇದನ್ನೆಲ್ಲ ಗೂಡ್ ಸೇಜ್ ಮಾಡ್ಕೊಳಸ್ತಾರೆ. ಗೂಡ್ ಸೇಜ್. ಹಲೋ ನರಸಿಂಹರಾಜು ಅವ್ರೆ, ಇಲ್ಲಿ ನಾವು ಕೀಳ ಕೆಲ್ಸ ಇಲ್ದೆ ಫೋನ್ ಮಾಡಿಲ್ಲ ನಿನ್ಗೆ. ಜಲ್ದಿ ಮಾತಾಡು. ಹಲೋ ಹಲೋ. ಓಯ್ಯ ದಮ್ಮಯ್ಯ ಧರ್ಮನೇ ತಾಯಿ ತಂದೆ. ಹೌದು. ಯಾರೋ ಉಯ್ದಾಡ್ತಾವ್ರಲ್ಲ ಸರ್? ಯಾರು ಎಲ್ಲ ಉಯ್ದಾಡ್ತಾ ಇದಂಗೆ ಅವ್ರಿಗೆ ಜೋರು. ಇಲ್ಲ ಒಳಗೇನು ನೋಡಿ ನಮ್ಮನೆಗೆ ನಮ್ಮ ಇದ್ರಲ್ಲಿ ಯಾರು ಕೂಗಾಡ್ತಾರೆ ಸರ್? ಈಗ ಆಚೆ ಕಡೆ ನೋಡೋ ಯಾರು ಕೂಗಾಡಂಗ? ನಿಮ್ ಹೆಂಗಸರು ಏನೋ ಕೂಗಾಡ್ತಿರ್ಬೇಕು ನೋಡಿ ಸರ್. ಇದೆಂತದಪ್ಪ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನ್ಯಾಯ, ಬಡವನ ಎಲ್ಲಿದೆಯೋ ನ್ಯಾಯ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಆತರ ಹೇಳಿ ಫೋನ್ ಮಾಡಿದವ್ರಿಗೆ ನಿಂದು ನಿಮ್ಮ ಮನೆಯವ್ರದ್ದು ಫೋಟೋ ಬರ್ಬೇಕು. ಆತರ ಹಾಕೋಣ ಸರ್? ಬೇಡ, ನಮ್ದು ಒಬ್ಬರದೇ ಹಾಕಿ ಸರ್. ನಾವು ಇವಾಗ ನಮ್ದು ಇವಾಗ ಡೆಲಿವರಿ ಆಗೈತಿ. ಡೆಲಿವರಿ ಆಗೈತೆ? ಅಲ್ಲ, ಇದು ಡೆಲಿವರಿ ಅಂತ ಡೈವರ್ಸ್ ಆಗೈತಾ? ಬೇರೆ ಬೇರೆ ಆಗಿದೀವಿ ನಾವು. ಯಾಕಪ್ಪ? ಕಲಹ ಬಂದೈತು, ಒಂದ್ ಸ್ವಲ್ಪ ಕಲಹ. ಏನ್ ಕಲಹನಪ್ಪ? ಫ್ಯಾಮಿಲಿಯಾಗೆ ಕಲಹ ಬಂದೈತಿ. ಕಲಹ, ಒಡಕುನ. ಮತ್ತೀಗ ನೀವ್ ಎಲ್ ಮನೆ ಕಂದಿದ್ದೀರಾ ಸರ್? ಇವಾಗ ಇವು ಮಂಚದ ಮೇಲೆ ಮನೆಗೆ ಮನೆ ಕಂಡಿದ್ವಿ. ಅಲ್ಲ, ಮತ್ತೀಗ ನಿಮ್ ದಾಂಪತ್ಯ ಜೀವನ ಹೆಂಗೆ ಸರ್? ದಾಂಪತ್ಯ ಜೀವನ ಎಲ್ಲನ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗೋಯ್ತಿ. ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್. ಅಕ್ಕವ್ರ ಏನ ಬೇಜಾರ್ ಮಾಡ್ಕೊಂಡ್ರ ನಮ್ಮನ್ನ? ಅಕ್ಕವ್ರ ಯಾಕೆ ಏನ್ ಬೈದ್ರ ಅಣ್ಣ ಅಕ್ಕವ್ರಿಗೆ? ಇಲ್ಲ ಅಣ್ಣ. ಮತ್ತೆ ಏನ್ ಕಣ ಜೀವನ ಹಿಂಗಾಯ್ತು? ಜೀವನದಲ್ಲಿ ಸಂತೋಷವಾಗಿ ಇರ್ಬೇಕಣ್ಣ. ಆ ತರ ಎಲ್ಲ ಕಿತ್ತಾಡ್ಕೊಂಬಾರ್ದು ಗಂಡ ಹೆಂಡತಿ. ನಮ್ದು ಇದು ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ. ಫೋನ್ ಕದಲಿಕೆ ಹಗರಣಗಳು. ಹಂಗಂದ್ರೆ ಅಣ್ಣ ಫೋನಾಗ ಯಾರ್ಯಾರ ಫೋನ್ ಮಾಡಿವೆ ನಮ್ಮ ಫ್ಯಾಮಿಲಿಗೆ ಡಗಾರ್ ಮಾಡಿದ್ದಾರೆ. ಅದು ಬ್ರೇಕ್ ಮಾಡಿದ್ದಾರೆ. ಬ್ರೇಕ್ ಮಾಡಿದಾರಾ? ಯಾರು ಫೋನ್ ಮಾಡೋದು ಸರ್? ಶಿವನ ಪಕ್ಕದಾಗಿರೋದು ಯಾರು? ಅವರ ಹೆಂಡತಿ ಪಾರ್ವತಿ. ಆಮೇಲೆ ಜಲಕನ್ಯೆ. ಯಾರು ಜಲಕನ್ಯೆ? ಲಲಿತಾಂಗಿ. ಲಲಿತಾಂಗಿ ಮಾತಾಂಗಿ ಚೊಮಾದಾಂಗಿ ಇನ್ನಾಂಗಿ ಅಂತ ಒಂದು ಹಾಡ ಇದಲ್ಲ. ಯಾರು ಸರ್ ಪಾರ್ವತಿನೋ ಲಲಿತಾ ಅವ್ರನ್ನ? ಯಾರು? ಸಂಸ್ಕೃತ ಒಂದು ಹಾಡ ಐತ್ ನೋಡಿ, ಲಲಿತಾಂಗಿ ಬಾನಾಂಗಿ ಮಾನಾಂಗಿ ಏನೇನೋ ಅಂತ ಒಂದು ಹಾಡ ಐತ್ ನೋಡಿ. ಇದ್ರಾಗೆ ಕವಿರತ್ನ ಕಾಳಿದಾಸ ಒಂದು ಸಾಂಗಿ ಪುಲದಾಲಿ ಪೊಂಗಾಂಗಿ ಇನಾಂಗಿ ಒನಗಾಂಗಿ ತುಲಾ ಸಾರಂಗಾಂಗಿ ಬನತೋರಾನಂಗಿ ಅಂತ ಒಂದು ಹಾಡ ಐತ್ರಲ್ಲ, ಲಲಿತಾಂಗಿ. ಅಲ್ಲ ಸರ್, ಈ ಲಲಿತಾ ಅವ್ರು ಪಾರ್ವತಿ ಅವ್ರು ನಿಮ್ಗೆ ಏನಾಗಬೇಕು? ಅವ್ರು ಪೂರ್ತಿ ನಮ್ಗೆ ಇದು ಅಡಿಗ್ ಬಲ್ಲಾರ್ ಜಾಲಿಕ್ಕಿ ತಿರ್ಗ್ಸುತ್ತಾರಲ್ಲ, ಅದಕ್ಕಿನ್ನ ಒಂದ್ ಕೈ ಜಾಸ್ತಿ ನೋವಾಗಂಗೆ ಅವ್ರು ಸರ್ ನಮ್ಗೆ. ಅವ್ರು ಬಳ್ಳಾರ್ ಜಾಲಿ ಮುಳು ಸುತ್ತಾರಲ್ಲ, ಅದಕ್ಕಿನ್ನ ಜಾಸ್ತಿ ನೋವಾಗಂಗೆ ನಮ್ಗೆ ಭಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದಾರೆ ಸರ್. ನಿಮ್ ಹಳೆ ಲವರ್ಗಳು ಅವರು? ಖಂಡಿತ ಇಲ್ಲ ಸರ್. ಬಲಮುರಿ
ಅಂಗಿ, ಜಲಮುರಿ ಅಂಗಿ, ಆಮೇಲೆ ಲಲಿತಾಂಗಿ, ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತಿಯೂ ನೋಡಿದವನಲ್ಲ. ಇದು ನಾನು ಶನಿಯ ನಿಂದಿಸಿ ನಾನು ಈ ರೀತಿ ಕಷ್ಟಪಡಬೇಕಾಗಿತ್ತು. ರೇ ಸ್ವಾಮಿ, ನಾವ್ ಏನೋ ನಿಮ್ ಪ್ರಾಬ್ಲಮ್ ಕೇಳ್ತಿದ್ದೆ ಅಂತ ನೀನ್ ಇಲ್ದಿದ ಕತೆ ಹಾಡುಗಳೆಲ್ಲ ಹೇಳ್ಬೇಡ ಇಲ್ಲಿ, ಗೊತ್ತಾಯ್ತಾ? ಈಗ ನಿಮ್ಗೆ ಅಕ್ಕವ್ರಿಗೂ ನಿಮ್ಗೂ ಏನಣ್ಣ ಸಮಸ್ಯೆ ಬಂದಿರೋದು? ಅವರು ನಿನ್ನ ಹತ್ರ ದುಡ್ಡು ಕಾಸು ಕಿತ್ಕೊಳಕ್ ಫೋನ್ ಮಾಡ್ತಿರೋದಾ? ಜಲಲಾಂಗಿ, ಲಲಿತಾಂಗಿ, ಪಾರ್ವತಿ ತಾಯಿ, ಶಿವನ್ ಪಕ್ಕದಾಗ ಅವ್ರ ಪಾರ್ವತಿ ತಾಯಿ, ಇವ್ರು ಮ್ಯಾಲಿಂದ ಕೈಯಿಂದ ಧನಲಕ್ಷ್ಮಿ ಉದುರ್ತೈತಲ್ಲ, ಲಕ್ಷ್ಮಿ ಲಕ್ಷ್ಮಿ ಅಂಗಿ, ರತ್ನಾಂಗಿ, ಹಿಂಗಾಗಿ ನಮ್ದು ಎಲ್ಲಾ ಅಂಗಿ ಡ್ರಾಯರ್ಗಳೆಲ್ಲ ಖಾಲಿ ಆಗಿದಾವ್ ಸರ್ ನಮ್ದು ಮಾನಸಿಕವಾಗಿ. ನಿನ್ಗೂ ನಿಮ್ಮ ಅಕ್ಕವ್ರಿಗೂನು ನಿಮ್ಗೂನು ಅವರು ನಿಮ್ಮ ಹತ್ರ ದುಡ್ಡು ಕಾಸು ಕಿತ್ಕೊಬೇಕು ಅಂತ ರತ್ನಮ್ಮ, ಲಕ್ಷ್ಮಿ ಇವರೆಲ್ಲ ನಿಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದಾರೆ. ಟಾರ್ಚರ್ ಏನಿಲ್ಲ ಸರ್, ಮದ್ವೆ ಏನಿಲ್ಲ, ನಾವು ಟಾರ್ಚರೇ ಹಾಕಲ್ಲ. ನಾವು ನೈಟ್ ನೀವ್ ಎಲ್ಲಿ ಕರೆದ್ರು ನಾವು ಬರಲ್ಲ. ಟಾರ್ಚರ್ ಆಗ್ಲಿ ಏನೇ ಆಗ್ಲಿ ನಾವು ನೈಟ್ ಯಾವ ಊರಿಗೂ ಹೋಗಲ್ಲ, ನಾವು ಟಾರ್ಚರೇ ಬಳಸಲ್ಲ. ಮತ್ತೆ ಏನ್ ಫೋನ್ ಮಾಡಿ ಏನ್ ಮಾಡ್ತಾರ ಅವ್ರು ನಿಮ್ಗೆ? ನಾವು ನೈಟ್ ಆದ್ರೆ ಟಾರ್ಚರ್ ಹಾಕಲ್ಲ, ಬ್ಯಾಟ್ರಿ ಉಪಯೋಗಿಸಲ್ಲ, ಏನು. ಹಲೋ, ಫೋನ್ ಮಾಡಿದ್ರಿ? ಎಲ್ಲ ನಮ್ಮ ಮಂತೆಗೆ ಬರ್ಲೇ ಇಲ್ಲ. ಇಲ್ಲ, ನಾ ಮದುವೆ ಹೋಯ್ತನಲ್ಲ, ಮದುವೆಯಿಂದ ಬಂದವನು ಯಾಕೆ ಸಾಕಾಯ್ತು, ಉಳ್ಳಾಡ್ತಿದ್ದೆ. ಈಗ ಎದ್ದು ಎಷ್ಟೊತ್ತಿ ಬರೋಣ? ಬೆಳಿಗ್ಗೆ ಅದೇ ಮಾರ್ಕೆಟ್ ಕೊಟ್ಟಿದ್ದೀನಿ, ಹೂವ ತಗೊಂಡು. ಯಾಕೆ? ಒಂಚೂರು ಅದೇ ನಾಳೆ ಎತ್ತಿನಹಳ್ಳಿ ಜಾತ್ರೆ ಅಲ್ವಾ, ಅದಕ್ಕೆ ಒಂದ್ 6 ಗಂಟೆ 6:15 ಬಂದ್ಬಿಡು. ಎಲ್ಲಿಗೆ? ಮಂತಕ್ಕೆ ಬಂದ್ಬಿಡ್ತೀಯ? ಎಲ್ಲಿಗೆ ಬತ್ತೀಯ? ಬುಗುನಳ್ಳಿಗೆ ಬತ್ತೀಯ? ಯಾರು ಹೇಳಿ ನೀವು? ಯಾರು ಹೇಳಿ ನೀನು? ಈ ಒಣ ಎಲ್ಲ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೈತೆ ನರಸಿಂಹಣ್ಣ. ನಿಮ್ ಹೆಸರು ಏನ್ರಿ? ಅಯ್ಯೋ ಹೋಗತ್ತ, ಈ ಒಣ್ಣ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೈತೆ ಕಣ್ರಿ. ಅಲ್ಲ, ಯಾರು? ವೆಂಕಟೇಶ್ ರುದ್ರೇಶ? ನಾನ್ ರುದ್ರೇಶ್ ಕಾರಣ. ನಾನ್ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡಿದಿನ. ಮತ್ತೀಗ ತಿರ್ಗಾ ಯಾರು ಅಂತೀಯ? ಅದಕ್ಕೆ ಹೂವ ಎಲ್ಲ ಹಾಕಿದ್ರಿ ನೀವು? ಹೂವ ತರಕ್ಕೆ ಮಾರ್ಕೆಟ್ಗೆ. ರೀ, ಯಾಕೆ ಇಂತ ಸುಳ್ಳು ಹೇಳ್ತೀರಿ? ನಿಮ್ ಮನೆ ಎಷ್ಟು 2 ವರ್ಷ ಆತಲ್ಲ? ಏನ್ 2 ವರ್ಷ ಆಯ್ತಲ್ಲ? ದುಡ್ಡು ಇಸ್ಕೊಂಡ? ಯಾಕವ್ರ ಅಮ್ಮನ್ ತೋಲ್ ಬಡ್ಡಿ ಕೊಟ್ಟಿಲ್ವಾ? ನಿಮ್ಮ ಅಮ್ಮನ್ ತುಳು ಕೊಟ್ಟಿದ್ಯಾ? ನೀವು ನನ್ನ ಮಕ್ಳಿಗೆ ಫೋನ್ ಮಾಡಿ ಈಗ ಹೆಸರಿಗಾತ ನಿನ್ಗೆ? ಅಯ್ಯೋ, ಹಾಲ್ ಕರಿಬೇಕಾಯ್ತಲ್ಲ, ಹಾಲು 7:30 ಆಯ್ತು ಎದ್ದೆ. ಹಾಲ್ ಕರಿಬೇಕಾಯ್ತು 7:30 ಆಗಿತ್ತಲ್ಲ ಬೆಳಿಗ್ಗೆ. ಈಗ ಅಲ್ಲಿ 7:30ನಾ? ಹಾಲೆ ಕೋಳಿ ಕೂಗಿ ಎಷ್ಟೊತ್ತಾಯ್ತ? ನಾಳೆ ಬೆಳಿಗ್ಗೆ 7:30 ಹಾಲಿನ ಗಾಡಿ ಬಂದೈತೆ. ತಾಯಿನ ಹಾಕಿ ನನ್ ಮಕ್ಳನ್ನ ಯಾರನ್ನ ಉತ್ತಮರು ಅಂತಾರೆ ಇವ್ರನ್ನ. ಹಾಲ್ ಕರಿತಾ ಇದೀನಿ, ಬೆಳಗ್ಗೆ ಬೆಳಕರ್ದೈತೆ ಹಾಲೆ 7:30. ನೀನ್ ಈಗ ಇದ್ದಿದ್ದೀರ? ಕರಿ ನಿಮ್ಮ ಅಮ್ಮ ದಿನ್ಸದ್ ನೀನ್ ತಾಯಿನ ಹಾಕಿ ದುಡ್ಡು ಕೊಡ. ನೀನ್ ದುಡ್ಡು ತಾಯಿನ ಹಾಲ್ ಕರಿತಾ ಇದ್ಯಾ? ಅಲ್ಲ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ರಾಂಗ್ ನಂಬರು. ಅಲೋ, ಎಲ್ಲಿದ್ದೀರಾ ಅಂದ್ರೆ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ, ಇದು ಈ ಸಮಯದಲ್ಲಿ ಲಭ್ಯವಿಲ್ಲ. ಅಲ್ಲ, ನಿನ್ಗೆ ನಿಮ್ಮ ತಾಯಿ ಕೊಡಿಲ್ಲ ನೋಡಿ ಚಿನಾಲಿ. ಹಲೋ, ಅಲ್ಲ ಅಂದ್ರೆ ನೀನ್ ಮತ್ತೆ ನಮ್ಮ ಮನೆ ಹತ್ರ ಏನಕ್ ಬತ್ತಿಲ್ಲ? ನಾನು ನೀನ್ ಹೆಂಡತಿ ಅನ್ನೋದು ಮರ್ತು ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರೀನಾಗುದಲ್ವಲ್ಲ ನೋಡಿ. ಯಾಕೆ? ಸಿಗಂದೂರಿಗೆ ಕರ್ಕೊಂಡ್ ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡ್ ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡ್ ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡ್ ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೆ ಜೊತೆಗೆ? ನಿಮ್ಮ ಅಮ್ಮನ ಎಷ್ಟು ಹಾಳು ಮಾಡಿದ್ದು ಚಿನಾಲಿ ಗುಂಡೆ ನೀನು. ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ನ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಯಾವಾಗೆಲ್ಲ ಬುದ್ಧಿ ನಿಂದು? ಅಯ್ಯಪ್ಪ, ನಿಮ್ಮ ಒಂದೊಂದು ಹಾಳು ಮಾಡಿದೆಯಲ್ಲ ಚಿನಾಲಿ. ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ ಮನೆಗ್ ಬಂದಲ್ಲ, ನನ್ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದಿ. ನಾವ್ ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ತ್ಬಿಟ್ಟ? ಪರಮಾತ್ಮ ಶಿವ ಅಂತ. ಅಯ್ಯ, ನೀನ್ ತಾಯಿನ ಹಾಕಿ ನೀನು ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದ್ ಮನೆ ಬಿಟ್ಟಿದೆ ನೀನು. ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನಾಲಿ ನೀನು. ಅಲ್ಲ,
ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಬಟ್ಟೆ ಕೊಡಿಸಿದ್ದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಈ ಡಜನ್ ಗಟ್ಲೆ ಅಂಡರ್ವೇರ್ ನಮ್ಮನೆ ಇಕ್ಕೊಂಡು ಕಳ್ಸಿದ್ದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ನ ಮನೆಗೆ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರಾಗ ನಿಲ್ಸ್ ಹೆಂಗ ಇದನ್ನ ಮಗ ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ತಾಯಿನ ಹಾಕಿ ಎಷ್ಟು ಚಿನಾಲಿ ಇವಳು. ತಗೊಂಡ್ ನಮ್ಮ ಅಮ್ಮ ಮಾತಾಡೋದು. ಹಲೋ ಹಲೋ ಹಲೋ, ಯಾಕಪ್ಪ ಬೈತಿ ನೀನು? ನನ್ನ ಮಗುನ ಯಾಕೆ ಬೈತಿ? ನನ್ನ ಮಗುನ, ನನ್ನ ಮಗಳ, ಯಾರ ಮಗ? ನನ್ನ ಮಗಳ ಅಮ್ಮ, ನನ್ನ ಮಗಳು. ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ಮ ಎಕಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾವ ಶ್ರೀಕಂದೂರ್ಗ್ ಹೋಯ್ದಿವಿ, ಯಾವ ಧರ್ಮಸ್ಥಳಕ್ ಹೋಯ್ದಿವಿ. ನಮ್ಗೆ ಇದು ಅಲ್ಲ ನೀನ್ ಅಪ್ಪ ಅಂದ್ಬಿಟ್ಟಿದ್ಯಾ ನೀನು. ಏನು ಅಂದ್ರೆ ಹೇಳಿ ಅಂದ್ರೆ ನಿಮ್ಮ ಅಮ್ಮನ ಅಲ್ಲ ನಾನು ಅವ್ರು ನೋಡೇ ಇಲ್ಲ. ಇಲ್ಲಿ ಹುಡುಗಿ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪು ಏನ ಇವ್ರದ್ದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ ಸುಮ್ನೆ ಉಂಟಾ ಇದ್ದೀನಿ. ನಮ್ಮ ಅಮ್ಮ ನಿನ್ ಮ್ಯಾಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ನೀವು ಅನ್ನ ತಿನ್ನಲ್ಲ ತಾಯಿಗೆ, ನೀವು ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮ್ಯಾಲ ನಿನ್ ಪ್ರೀತಿ ಇಲ್ವಾ? ಅಲ್ಲ ನನ್ ಮ್ಯಾಲ ನಾನ್ ಕೇಳು ಅಮ್ಮ, ನನ್ ಮಗಳು ಲವ್ ಮಾಡ್ತೀಯಲ್ವ ಅಂತ ಕೇಳು. ಹಲೋ ಹಲೋ, ನೀವೆಲ್ಲ ಎಲ್ಲಿ ಯಾವ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವೋ ಹೇಳು. ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋಗ. ನಿಮ್ಮ ಅಮ್ಮ ನಿಮ್ ನೋಡೇ ಇಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ. ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ. ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ನೀವು ಅಮ್ಮನ್ನ ಇನ್ಯಾರ ನೋಡ್ಕೊಂಡು ಈಗಾಗಲೇ ನಮ್ಮ ಮನೆಗೆ ಬರೋದ್ ಬಿಟ್ಟಿದ್ಯಾ. ನನ್ನ ಹತ್ರ ದೋಚ್ಕೊಂಡಿದ್ ಆಗೋಯ್ತಾ? ಯಾವೂರು ನಿಮ್ದು? ಯಾವೂರು? ಬಾ ತೋರಿಸ್ತೀನಿ. ನಮ್ಮ ಅಮ್ಮನ್ ಕೈಗೆ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಯಾವ್ದ ಬಸ್ಸಲ್ಲಿ ನೂಯಿ ತುಂಬ ಬಂದ್ಬಿಡ್ತೀನಿ. ನಿಮ್ಮಮ್ಮ ಆದ್ರೇನು ಲೇ ಗೊಜ್ಜ ಕೊಟ್ಟಿಲ್ಲ ಅಂತ ಸಂಸಾರ ತೆಗೆದು ಬಿಡ್ತೀರಾ ನೀವು. ತಗೊಳಮ್ಮ, ಮಾತಾಡೋ ಸರಿ ಬೈಯಮ್ಮ. ಹಲೋ, ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೋ? ನನ್ ಗುಂಜಿ ಕೊಡೋವು. ನಾನು ಗುಂಜಿ ಕೊಡು. ಏಯ್ ಬೆಂಕಿ ಸಹಾಯ ಕೊಡ್ತಾರೆ ನಿಮ್ಮನ್ನ. ಬೆಂಕಿ ಇಕ್ಕಿ ಸಹಾಯ ಕೊಡ್ತಾರೆ. ಅವ್ರವ್ರ ಮನೆ ಗಂಡ್ಸತ್ತಿರೋರ್ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆಲ್ಲ ಕಣೋ ಕಷ್ಟಪಡೋ. ಹಲೋ ಹಲೋ ಹಲೋ, ಏನಪ್ಪ ಅವಾಗಲಿಂದ ಫೋನ್ ಮಾಡ್ತೀನಿ ಬರೀ ಬಿಸಿ. ಯಾರು? ನಾನಪ್ಪ ಗುರುಭ್ಯೋ ನಮಃ ಕಂದ. ಎಲ್ಲಪ್ಪ ಏನೋ ಮಾತಾಡೋದು? ನಾವು ಹಲೋ ಏ ಟವರ್ ಇರತ್ತ ಬಂದ್ ಮಾತಾಡಪ್ಪ ಒಂಚೂರು. ಏನದು ನಿನ್ ಯಾವಾಗ ಫೋನ್ ಮಾಡಿದ್ರು ವಾಯ್ಸ್ ಒಂಥರ ಕೇಳಿಸುತ್ತಲ್ಲ, ಕೇಳಿಸೋದಿಲ್ಲ ಅರ್ಧ ಬರ್ಧ. ಹಲೋ ಕಂದ, ಯಾಕ ಕಂದ? ಸುಮ್ನೆ ಉಣ್ಣಕ್ಕೆ ಕಂದ. ಅಲ್ಲ ಕಣೋ, ದಂಪತಿಗಳೆಲ್ಲ ಚೆನ್ನಾಗಿದ್ದೀರೇನೋ? ಹೊಟ್ಟೆಯಿಂದ ನನಗೆ ನೀರು ಕೊಡೋದಿಲ್ಲ ಕಂದ. ದಂಪತಿಗಳು ಚೆನ್ನಾಗಿರ್ಬೇಕು ಅಂತಲ್ವ ನಾನು ಪೂಜೆ ಮಾಡಿರೋದು. ಪೂಜೆ ಮಾಡ್ರಿ ಸ್ವಾಮಿ. ಹ್ಞೂ ಸ್ವಾಮಿ, ಹೂನಪ್ಪ.
ಕಂದ ಬೆಳಿಗ್ಗೆ ನಮಗೆ ಮಾಡಿದ್ರೆ ನಮಗೂ ಬೆಳಿಗ್ಗೆ ಏನದು ಸರಿ ವಾಯ್ಸ್ ಸರಿ ಕೇಳಿಸ್ತಾನಿಲ್ಲ, ಸವಾರಿ ಜೊತೆ ಬಂದು ಮಾತಾಡೋ. ನಮಗೂ ಪೂಜೆ ಮಾಡಿದ್ರು ಸ್ವಾಮಿ ಬೆಳಿಗ್ಗೆ, ಪಾದ ಪೂಜೆ. ಯಾರು? ಅಮ್ಮರು. ಯಾವ ಅಮ್ಮರು? ಪತಿ ಅಮ್ಮರು. ಪತ್ನಿ. ಏನ್ ಪೂಜೆನಾ? ಸ್ಯಾರಿನಾಗೆ ಪೂಜೆ ಮಾಡೇ ಬಿಟ್ರು. ನನಗೆ ಫೋನ್ ಕೊಟ್ಟರ್ಲೋ, ನಾನು ಏನು ಹೇಳಿಲ್ಲ ಕಣೋ. ನೀನು ಟೂರ್ ಹೋಗಿದ್ದಲ್ಲ, ನಾನ್ ಪೂಜೆ ಮಾಡ್ಬೇಕಾದ್ರೆ ನಿಂಗೆ ಲಕ್ಷ್ಮಿ ಅನ್ನೋಳು ಫೋನ್ ಮಾಡಿದ್ಲು ಕಣ, ಅದು ಗ್ಯಾಪ್ನಾಗ ಬಂತು, ನಾನು ಹೇಳ್ದೆ ಕಣ. ಪೂರ್ತಿ ಹೇಳಿರ? ಹೇಳ್ದೆ. ನಿನಗ್ ಫೋನ್ ಮಾಡಿದ್ದು ನಂಗೆಲ್ಲ ಗೊತ್ತಾಯ್ತು ಕಣ. ನಾನು ಪೂಜೆ ಮಾಡ್ತೀನಲ್ವ, ಪೂಜೆ ಮಾಡ್ಬೇಕಾದ್ರೆ ಅವ್ರ ಮಗುನ ಅಯ್ಯಪ್ಪ ಸ್ವಾಮಿ ಕಳಿಸ್ಬೇಕಾಗಿತ್ತಲ್ಲ, ಅವಾಗ 10,000 ರೂಪಾಯಿ ನಿಂಗೆ ದುಡ್ಡು ಕೇಳಿಲ್ಲ, ನೀನ್ ಕೊಡ್ಲಿಲ್ಲ ಅಲ್ವನೋ? ನಿನ್ ಫೋನಾಗ ಮಾತಾಡೋದು ನನ್ಗೆಲ್ಲ ಗೊತ್ತಾಯ್ತು. ಅದಕ್ಕೆ ನೀನು ಧರ್ಮ ಪತ್ನಿಗೆ ನನ್ನ ಶಿಷ್ಯೆ ಅವಳು, ಯಾರೋ ವಿಶಾಲಮ್ಮ, ನೀನ್ ಅವಳಿಗೆ ಮೋಸ ಮಾಡ್ತಿದ್ದೀಯ, ಅದಕ್ಕೆ ನಿನ್ ಜೀವನ ಹಾಳಾಗಿ ಹೋಗ್ಬಾರ್ದು ಅಂತ ಇರೋ ಸತ್ಯ ಹೇಳ್ದೆ ಕಣ. ನೀನ್ ಅವಳ ಸಹವಾಸ ಯಾಕ ಮಾಡ್ತಿರೋದು? ಆಯ್ತು, ಇನ್ನ ಹೇಳ್ಬಿಡಿ, ಹೇಳ್ಬಿಡಿ, ಎಲ್ಲ ಪೂರ್ತಿ ಹೇಳ್ಬಿಟ್ಟು ನಮ್ಗೆ ಕಂದ ಹೇಳ್ಬಿಡಿ, ಎಲ್ಲ ಹೇಳಿ ಕಂದ. ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನ್ನ ಹೆಂಡತಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು ನಿನಗೆ ಒಳ್ಳೇದಾಗ್ಲಿ, ನೀನು ಸುಖ ಭೋಜನ ಎಲ್ಲ ಮಾಡಿಕೊಂಡು ನೀನು ನೆಮ್ಮದಿಯಾಗಿ ಮನಿಕೊಂಡಿರ್ಬೇಕು, ರಾಜಕೀಯ ಪ್ರವೇಶ ಮಾಡಬೇಕು, ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಬೇಕು, ನೀನು ಕಾರಿನಲ್ಲಿ ಓಡಾಡಬೇಕು, ಒಡವೆಗಳನ್ನೆಲ್ಲ ಹಾಕೊಳ್ಬೇಕು, ನೀನು ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ ಅಂತ ಮಾತಾಡ್ಕೊಂಡು ಹೆಂಗೆ ಮಾತಾಡ್ಕೊಂಡು ಹೋಗಿ ಬಂದು ನೀನೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ನಾವು ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಘಾಟನೆಗಳನ್ನ ಮಾಡಿಕೊಂಡು ಕಾಯಿ ಹಣ್ಣು ಎಲ್ಲ ಹೊಡೆದುಕೊಂಡು ನಿನಗೆಲ್ಲ ದಂಪತಿಗಳು ಎಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಪೂಜೆ ಮಾಡಿಲ್ವಣ್ಣ ಕಂದ? ಈಗ ನೀನು ಹೊರಗೆ ಹೋಗ್ಬಿಟ್ರೆ ನೀನು ನಿಮ್ಗೆ ಪೂಜೆ ಮಾಡ್ಬಿಟ್ಟು ನಾನು ಹಂಗೆ ಪೂರ್ತಿ ಗುಂಡಲ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಿತ್ತ ಹಾಕ್ಬಿಡ್ತೀನಿ. ನೀನು ಹಿಂಗೆ ಒಂದೇ ಸಲ ಮಾತಾಡಿ ಹಂಗೆ ಹೊರಗೆ ಹೋಗ್ಬಿಡು. ಯಾಕೋ ಕಂದ? ಉಸಿರು ಕಟ್ಟಂಗ್ ಮಾತಾಡ್ತೀವಿ, ನನಗೆ ಆಗ್ತಲ್ಲ ಅದಂಗ ಆಯ್ತು. ಕಾಯಿನ ಕ್ಯಾಯ ಹಿಂಗೆ ಒಂದೇ ಸಮಕ್ಕೆ ಹಂಗೆ ಹೇಳ್ಕೊಂಡು ಹಂಗೆ ಹೊರಗೆ ಹೋಗ್ಬಿಡು. ಅಲ್ಲ ಕಣೋ ನೀನು, ಹಲೋ, ಒಂದೇ ಸಲ ಇದು ಫ್ಯಾಕ್ಟ್ರಿ ಸೈರನ್ ಕೂಗ್ದಲ್ಲ ಕೂಗ್ತೀರಲ್ಲ ಒಂದೇ ಸಮಕ್ಕೆ. ಕಂದ, ನೀನು ಸಿಗಂದೂರ್ಗ್ ಹೋಗಿದ್ದೆ, ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾಗ್ ಹೋಗಿದ್ದೆ, ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗಿದ್ದೆ, ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು. ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ನನಗೆಲ್ಲ ಗೊತ್ತಾಗುತ್ತೆ ಕಣೋ ಕಂದ. ಬರ್ಬೇಕಾದ್ರೆ ಆತ ಮಗಳಿದಳ ಲಕ್ಷ್ಮಿ, ಇನ್ನ 25 ಸಲ ಹೇಳು, ಇನ್ನು 150 ಸಲ ಹೇಳು, ನಮ್ಮ ಮನೆ ಬೆಂಕಿ ಇಕ್ಕು. ಒಂದ್ಸಲ ಹೇಳ್ಬೇಕು, ಸುಮ್ಮನೆ ಆಗ್ಬೇಕು. ಲಕ್ಷ್ಮಿ ಮಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಿದ್ರಲ್ಲ, ಯಾಕೆ ಕೊಟ್ಟಿಲ್ಲ ನೀನು? ಹೇಳು, ಇನ್ನ ಹೇಳು. ಎಲ್ಲ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ನಮ್ಗೆ. ಏನೋ ಕಂದ, ಅದಕ್ಕೆ ನೋಡೋ ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು, ಅವಳಿಗೆ ನೀನು ಅನ್ಯಾಯ ಮಾಡ್ಬೇಡ. ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ, ಕಾರಿನಲ್ಲಿ ನಿನ್ಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ, ನಿನ್ಗೆ ರೋಡಲ್ಲಿ ಮನೆ ಕಂಡಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ನಿನ್ನ ಕಷ್ಟದಲ್ಲಿ ಮಾತಾಡ್ಕೊಂಡು ಹೊರಗಡೆ ಹೋಗ್ಬಿಟ್ರಪ್ಪ ಸ್ವಾಮಿಗೆ ನಾನು ಗುಂಜಿಕ್ಕ ಬರೇ ಎಲ್ಲ ನಮ್ಮ ಬೆಂಕಿಕ್ಕ ಮಾತಾಡ್ತಾ ನೀವು ಸಾಯಿನ ಕ್ಯಾಯ. ನೀನು ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದೇನೆ ಬನೀನ್ ಇಲ್ದೇನೆ ಚರಂಡಿ ಇಲ್ಲ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟಪಟ್ಟು ನೀನು ಎತ್ಕೊಂಡ್ಬಂದು ನಿನ್ನ ಸಾಕಿ ಸಲುವಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ, ನರಸಿಂಹರಾಜು, ಬೆಳ್ಳಾವಿ, ಆಮೇಲೆ ಬುಗುಟ್ನಲ್ಲಿ, ಭೀಮಸಂದ್ರದಲ್ಲಿ, ತುಮಕೂರಿನಲ್ಲಿ ನಿನಗೊಂದು ಹೆಸರು ಸ್ಥಾನಮಾನ ಬರ್ಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಲ್ಸಿರ್ತಾಳೆ. ನೀನು ಅವೆಲ್ಲ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದ್ಯಲ್ಲ, ಇದು ನಿನಗೆ ನಿಜಾನಾ? ಹೇಳು, ಇನ್ನ 20 ಸಲ ಹೇಳು, 20 ಸಲ ಹೇಳು. ಇಲ್ಲಿ ನಮ್ಮ ಅಮ್ಮನ ಬೆಂಕಿ ಒಳಗೆ ಮನೆ ಕರ್ತೀನಿ ನಾನು, ಆಚೆ ಕಡೆಗೆ ಹೋಗಿ. ಯಾಕೆ ಕರ್ದ ಮಗಳು ಕೂಡ ಹೇಳ್ತೀನಿ. ಹೇಳ್ತೀರಾ? ಪೂರ್ತಿ ಎಲ್ಲ ಒಂದ್ ಕಡೆ ಹೇಳ್ತೀರಾ? ಇಲ್ಲಪ್ಪ, ನಾನು ಪೂಜೆ ಮಾಡಿದೀನಿ, ನನ್ನ ದಂಪತಿಗಳು ಸಮೇತ ಬಂದು ಆ ಪ್ರಸಾದ ಇಸ್ಕೊಂಡು ಹೋಗ್ರಿ ಬಂದು. ಪ್ರಸಾದನ? ಈಗ ಏನಾದ್ರು ಬಂದು ಮಲಿಕೊಂಡವ್ರೆ ಅವ್ರಿಗೆ ಕೊಟ್ಬಿಟ್ಟು ತಿರ್ಗಾ ಒಂದು ಹುಡುಗರು ಪಡುಗಳೆಲ್ಲ ಮನೆಗೆ ಆಚೆಗೆ ನುಗ್ಗಿ ಅಂತಲ್ಲ? ಇಲ್ಲ ಕಣೋ ಕಂದ,
ಕಂದ ಹೇಳಪ್ಪ. ಸ್ವಾಮಿ ಹಾ ನಿಮ್ಗೆ ಕಾಲಿಗೆ ಬಿದ್ದು ಕಾಲ್ ತೊಳೆದು ಬೇಕಾದ್ರೆ ನೀರ್ ಕುಡ್ದು ಬಿಡ್ತೀನಿ. ಹಾ ನನಗೆ ಫೋನು ಮಾಡ್ಬೇಡ್ರಿ, ಏನು ಮಾಡಿ ಸ್ವಾಮಿ. ನನಗೇನ್ ಕಷ್ಟಗಳೇ ಕೊಟ್ಬಿಡಿ ನನಗೆ. ಯಾಕೋ ಕಂದ ಬಿಡಿ ಹೊಡ್ಕ ಇನ್ ನೋಡ್ಕೊಳ್ಳೇನು ಚಿಕ್ಕ ಅವ್ರದ್ದು ಊರ್ ಬಾಗ್ಲಾಗದಾಗ ಹೊಡ್ಕ. ಯಾಕೋ ಕಂದ ಇನ್ನ ನಿನ್ ಕಂದ ಅನ್ನೋದು ಮದುವೆಗೆ ಯಾವ ಬದುಕವ್ರ? ಯಾಕೋ ಅಲ್ಲ ಈ ಸೌಂಡ್ಗೆ ಇನ್ನ ಯಾವ ವಾಸನೆಗೆ ಇನ್ನ ಬದುಕಿದಾರ ಪಟಾಕಿ ಹೇಳೋರು. ಆರೋಗ್ಯ ಸಮಸ್ಯೆ ಎಲ್ಲಾರ್ಗು ಇರುತ್ತೆ ಅಲ್ವನೋ? ಹೊಡ್ಕ ಅದಕ್ಕೆ ಆರೋಗ್ಯ ಸಮಸ್ಯೆ ಅಂತ ಒಂದು ಇದನ್ನ ಈ ಯಾವ್ದನ ಇದು ಮದುವೆಗಳಾಗೆ ಅಥವಾ ಜಾತ್ರೆಗಳಾಗೆ ಇದು ಡ್ರಮ್ಮು ಅರೆ ಬಡಿತಾರಲ್ಲ ಹಂಗ್ ಹೊಡಿತೀಯಲ್ಲ ನೀನು. ಕಂದ ಕಂದ ಸ್ವಾಮಿ ನಮ್ಗೆ ಫೋನ್ ಮಾಡ್ಬೇಡಿ ಸ್ವಾಮಿ ನೀವು. ಯಾಕೋ ಸಾಯನಕ್ಕೆ ರೈಲಾಗ ಒಗ್ಗೋದಂಗ್ ಕೊಡ್ತಾನೆ ಕಂದ. ಅಬ್ಬಾ ವಾಸನೆ ವಾಸನೆ. ಏ ಫ್ಯಾನ್ ಹಾಕ್ರೋ ಶಿಷ್ಯೇಂದ್ರ ವಾಸನೆ. ಬದುಕಿದ್ರಲ್ವ ಹಾಕೋದು ಶಿಷ್ಯಂದ್ರ ಬದುಕಿದ್ರಲ್ವಾ ಅಮ್ಮ ನಾಳ ಇಂಥ ಊಸ್ನಾಗೆ ಅವ್ರು ಬದುಕಿಯವ್ರು ಇನ್ನನ. ನರಸಿಂಹರಾಜು ನನ್ನ ಶಿಷ್ಯ ವೃಂದದವರು 6 ಜನ ಇದ್ರು ಕಣ. ಯಾಕೋ 2 ದಿವಸ ಬಿಟ್ಟು ಓಡೋಗ್ಬಿಡ್ತಾರ ಕಣ. ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ. ಇನ್ 2 ದಿನ ಇನ್ನೊಂದು ವಾರ ಇದ್ರೆ ಹಲೋ ಒಂದು ವಾರ ಏನ ಇದ್ರೆ ಈ ಸೌಂಡ್ ಏನಾಗಿ ತಲೆ ಹೊರತು ಬಂತು. ಇನ್ನು ವಾರ ಅಲ್ಲಿ ಮಗ್ಳಾಗಿದ್ರು ಅವರು ಈ ರೋಡಿಗೆ ಸಿಕ್ಕಿದ ನಾಯಿ ತಗೊಂಡೋಗಿ ಕಿಪ್ಪಿಗೆ ಹಸಿರ್ತಾರಲ್ಲ ಹಾಸ್ಪಿಟಲ್ ಹೊಡೆಯೋದು ಶುರು ಆಗ್ಬಿಡ್ತಾರ ಅವರು. ಯಾಕೋ ಯಾಕೆ ಅಂತಂದ್ರೆ ನೀವು ಸ್ವಾಮಿಗಳಾಗಿ ನಿಮ್ಗೆ ಹೇಳಕ್ಕಾಗಲ್ಲ ನಾವು. ನನಗೆ ಖಂಡಿತ 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 ಫೋನ್ ಮಾಡ್ಬೇಡಿ ಸ್ವಾಮಿ. ಯಾಕೋ ಯಾಕೋ ಕಂದ? ಯಾಕೆ ಅಲ್ಲ ಕಣೋ ಕಂದ, ನಾನು ಒಳ್ಳೇದ್ ಮಾಡ್ತಿಲ್ವ ನಿನ್ಗೆ ಜೀವನದಲ್ಲಿ ಎಲ್ಲ? ಮಾಡ್ತೀರ ಒಳ್ಳೇದ ಎಲ್ಲ ಇರೋದೆಲ್ಲ ಕರ್ಕೊಂಡೋಗಿ ನಾವ್ ಯಾವ್ದೋ ಕೇಂದ್ರಾಗ ನಮ್ಗೆ ಹಳ್ಳಿ ಜನ ಗೊತ್ತಾಗಲ್ಲ ತಗೊಂಡೋಗಿ ಅವ್ರ ಕೈ ಕೊಡೋದು. ಅವ್ರ ಕೈ ಕೊಟ್ಟಾಗ ಅವ್ರ ಆಲೆ ಮರ್ತು ಎಲ್ಲ ತಲೆಗೆ ನರೆ ಕೂದಲು ಬಂದವ ಅವ್ರಿಗೆ. ಅದು ನಿಲ್ಲೋದೆಲ್ಲ ಗ್ಯಾಪ್ ಕೊಡ್ತೀರಿ ಕಂದ. ನೀನ್ ಮಾಡಿರತಕ್ಕಂತ ಸತ್ಯ ನಾನು ಹೇಳಿದೀನಿ ಅಲ್ವನೋ? ಸತ್ಯ ಹೇಳ್ಬಿಟ್ರಿ ನೀವು ಕಂದ. ನೀನ್ ನೋಡ, ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲಿ ಹೊಳೆ ಹತ್ರ ಎಲ್ಲಿ ಅಡ್ಗೆ ಮಾಡಿದ್ರಿ, ಎಷ್ಟು ಕೋಳಿ ಕುಯ್ದ್ರಿ, ಎಲ್ಲೆಲ್ಲಿ ಹೋಗಿದ್ರಿ ನೀವು, ಮುರುಡೇಶ್ವರದಲ್ಲಿ ಎಲ್ಲ ಅಡ್ಗೆ ಮಾಡಿದ್ರಿ. ನಾನು ಎಲ್ಲ ಇಲ್ಲಿಂದ ಕೂತ್ಕೊಂಡೆ. ಲೇ, ನೀವು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಅಡ್ಗೆ ಮಾಡಿತಲ್ಲ ಒಂದು ಮಗು, ಅವ್ ಅಡ್ಗೆ ಬೇಡ ಅಂತ ನೀನು ಇನ್ನೊಬ್ಬ ನಿನ್ ಸ್ನೇಹಿತ ಹೋಗಿ ಇನ್ನೊಂದು ಹೋಟ್ಲಲ್ಲಿ ಊಟ ತಮ್ಮಂತ ತಿಂದ್ರಲ್ಲೋ, ನಂಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನೋ? ಏನಿಲ್ಲ ನಿಮ್ಮಂತರ ಅಲ್ಲಿ ಬಂದ್ರ ಊಟನು ತಿಂದ್ರಿ ಎಲ್ಲ ಕಟ್ಕೊಂಡ್ ಕುತ್ಕೊಂಡ್ಬಿಡೋರು ಇಂತ ಊಟ ಅಷ್ಟೇ. ಯಾಕೋ ಅದು ನಿಮ್ಗೆ ಸ್ವಾಮಿಗಳು ಅಂತ ಅಂದ್ರೆ ಕಾಲು ಪೂಜೆ ಮಾಡಿ ಕಾಲ್ ಶರಣ ಮಾಡಿ ನೀವೇ ಕೊಡ್ತಾ ಇನ್ನನ ಹೇಳೋ ಕಂದ. ಯಾಕೋ ಗ್ಯಾಸ್ಟ್ರಿಕ್ ಅಂತಾರ, ಈ ವಿಸರ್ಜನೆ ಆಗ್ತಿಲ್ಲ ಕ. ಹಲೋ ನಮ್ಮನ್ನ ಯಾವ್ದೋ ಬಿಟ್ಟಿದ್ರು ಜನಗಳು ಅವರೆಕಾಯಿ ತುಂಬ ಕೊಡ್ತಾರೆ. ನಾನು ಮಗ್ ತಿಂದು 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 ಉಗಿಸ್ಬಿಟ್ಟಿರ್ತಾನೆ ಅಂತ ಕಂದ ಕಂದ. ಮಾತಾಡೋ. ನನಗೆ ಆಗಲ್ಲ, ವಾಂತಿ ಬಂದಂಗ ಆಗುತ್ತೆ ಸ್ವಾಮಿ. ಯಾಕೋ ಯಾಕೋ ಕಂದ, ಏನಕ್ ಫೋನ್ ಕಟ್ ಮಾಡ್ತಿರೋದು? ಫೋಟೋ ನೋಡ್. ಫೋಟೋ ಯಾರ್ದು? ಇದು ಟಿಕ್ ಟಾಕ್. ನೀನ್ ಟಿಕ್ ಟಾಕ್ ನೋಡ್ದಾಗ ಏನ ಕಟ್ ಮಾಡ್ತಿರೋದ್ ನೀನು? ಇಲ್ಲೆಲ್ಲ ಮನೆಯವ್ರೆ. ಅವ್ರ ಮನಗಿದ್ರೆ ನೀನ್ ಮಾತಾಡಕ್ಕೇನು? ಅದು ನಂದನ್ನೆಲ್ಲ ನೋಡಿ ಮೂಡ್ ಬಂತ ನಿಂಗೆ?
ಇರಬಾರದೆಲ್ಲ ವಾಂತಿ ಬಂತು. ಯಾಕೆ? ಏನ್ ನೋಡಿ? ನಾನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರ್ಸಿದ್ದೆ ನಿನ್ಗೆ ಎಲ್ಲ. ಹಲೋ, ನನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರಿಸ್ದೆ ನಿನ್ಗೆಲ್ಲ. ಅಯ್ಯೋ ರಾತ್ರಿ 12 ಗಂಟೆ ರಾತ್ರಿಗೆ ಎಂತ ಮೂಡ್ ಬರ್ಸಿದ್ದೀನಿ ನಿನಗೆ. ಅಯ್ಯೋ ಅಯ್ಯೋ. ಈಗ ಮೂಡ್ ಬಂದೈತೆ. ಈಗ ಒಂದು 10 ವರ್ಷ ಅದನ್ನ ನೋಡ್ತಾ ಮನುಷ್ಯನಾಕಾರ ಆಯ್ತು. ಅದು ಮನುಷ್ಯನಾಕಾರ ಆಯ್ತಾ? ಯಾಕೆ? ಈಗ ನಾನ್ ಬಟ್ಟೆ ಬಿಚ್ಚಕ್ಕೆಲ್ಲ ತೋರ್ಸುದ್ನಲ್ಲ, ನೋಡ್ದೆ ನಂದು. ವಾಂತಿ ಬಂತು. ವಾಂತಿ ಬಂತು. ನಂದು ಏನೇನ್ ಚೆನ್ನಾಗೈತಿ ಹೇಳು? ನಾನ್ ನೋಡ್ದಲ್ಲ, ಏನೇನ್ ನೋಡ್ದೆ ಹೇಳು? ಒಬ್ಬಟ್ಟು ಚೆನ್ನಾಗೈತೆ, ಬೆಳೆ ಚೆನ್ನಾಗೈತೆ, ಕೇಸರಿ ಬಾತ್ ಚೆನ್ನಾಗೈತೆ, ಹೇಳ್ಬೋದು. ಇದನ್ನ ನೋಡ್ರಿ ಇರಬಾರದೆಲ್ಲ ಕೆಟ್ಟೊಂಡಾಗುತ್ತೆ. ಈಗ ನಂದು ಏನೇನ್ ನೋಡ್ದೆ ಹೇಳು ನೀನು? ಮಾತಾಡೋ. ಐ ಲವ್ ಯು ನರಸಿಂಹ. ಭಾಯಿ ನಾಯಿ ನೋಡು, ನಂಗೆ 12 ಕಾಲ್ ಆಲೆ, ನನ್ಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆ? ಯಾಕೆ ಅಂದ್ರೆ ನನ್ ಬಟ್ಟೆ ಬಿಚ್ಚಾಕ್ ನಿಂಗೆಲ್ಲ ತೋರ್ಸಿಲ್ವ? ಈಗ ನೀನು ಬಟ್ಟೆ ಬಿಚ್ಚಾಕ್ ತೋರ್ಸು ಹಂಗೇನೆ ನಂಗೆ. ಚಾಪೆ, ಕಲ್ಮಟ್ಟೆ, ರಗ್ಗು, ಕಾಚೆ. ಆಚೆಗೆ ಬಾ, ಅಲ್ಲಿ ರೋಡಾಗೆ ಲೈಟ್ ಹಾಕೋರಲ್ಲ, ಅಲ್ಲೇ ತೋರ್ಸು ಒಂದ್ಸರಿ. ನಾಯಿ ಇದಾವೆ. ಬಾ, ನೀನ್ ಜಲ್ದಿ ತೋರ್ಸ್ ಬಾ. ನಾಯಿ ಇದಾವೆ, ಕಡ್ದು ಬಿಡ್ತವೆ. ಎಲ್ಲಿಗೆ? ಹಲೋ ಚಿನ್ನು, ಬಾ ಬಾರೋ. ಇಲ್ಲ, ಈಗ ನಂದು ಏನೇನ್ ನೋಡ್ದೆ ನೀನ್ ಹೇಳಪ್ಪ. ನೋಡ್ರಿ. ಏನ್ ನೋಡ್ದೆ? ನರಸಿಂಹ ನೀನು ಬಟ್ಟೆ ಬಿಚ್ಚಾಕ. ಈಗ ನೀನು ಬಟ್ಟೆ ಬಿಚ್ಚಾಕು ಮನೆಗೆ, ಹಂಗೆ ತೋರ್ಸು. ನಿಮ್ ಮನೆಗೆ ಎಲ್ಲ ಮನೆ ಕಂಡಾರಲ್ಲ. ಚಾಪೆ ಮಂಚದ ಮೇಲೆ ಹಂಗೆ ನಿಂತ್ಕೊಂಡೆಲ್ಲ ಬಟ್ಟೆ ಬಿಲ್ಲ ಬಿಚ್ಚಾಕ್ ಕೊಡಿ ಹೇಳ್ತೀನಿ. ಹಲೋ 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 ಚಿನ್ನು, ಚಿನ್ನು ಡಾರ್ಲಿಂಗ್. ಹಲೋ ಚಿನ್ನು ಡಾರ್ಲಿಂಗ್. ಚಿನ್ನು ಇಲ್ಲ, ಚಾಪೆ. 12:15 ನಂಗೆ ನಿದ್ದೆ. ಅಯ್ಯೋ ಹೋಗತ್ತೆ, 12:15 ರಾತ್ರಿ. ಏನಾರು ಬಂದೈತೆ ಯಾರು ಫೋನ್ ಮಾಡಿದ್ರೆ ಎದ್ದಾಗ ಆ ಕಡೆ ಬಿಟ್ಕೊಂಡು ಕೇಳೋಗು. ಏನಾಯ್ತು ಚಿನ್ನು? ಚಿನ್ನು ಫೋನ್ ಮನೆಕೇನಾರ್ಗು ನಿಂತ್ಕೊಂಡಲ್ಲ. ಚಿನ್ನು ಚಾಪೆ ಕೊಡ್ತಾರ ಆಟಿಗೆ. ಚಿನ್ನು ನೋಡು, ಫೋನಗಳ ಇವನಾದ್ಕೆ ಕುಂತ್ಕೊಂಡಿದೀಯ ಇಷ್ಟೊತ್ತಕ ನನ್ ಬಟ್ಟೆ ಬಿಚ್ಚಿ ತೋರಿಸ್ಲಿಲ್ವಾ ನಿನ್ಗೆ? ಓಹೋ, ಚಾಪೆ ಗಟ್ಟಿ. ಇನ್ನ ಚಾಪೆ ಗಟ್ಟಿ. ಚಿನ್ನು. ನರಸಿಂಹಣ್ಣ, ಹಲೋ. ಯಾಕಣ್ಣ ಫೋನ್ ಕಟ್ ಮಾಡ್ದೆ? ಕಟ್ ಮಾಡಿದೆ. ಹಲೋ ನರಸಿಂಹಣ್ಣ, ಫೋನೇ ಮಾಡಿಕೊಳ್ಳೋದು ಬೇಡ. ಒಂದು ತಾಯಿನ ಹಾಕಿ ತಗೊಂಡು ಎಲ್ಲ ಚಾಯ್ ಸುಮ್ಮನೆ ಉಣ್ಕೊಂಡು ಹೋಗ್ಬಿಡ್ತೀನಿ ನಾನು. ಸುಮ್ಮನೆ ಒಬ್ಬ ದುಡ್ಡು ಕೊಡೋಣ, ಒಬ್ರು ಮಾಡಲ್ಲ. ಒಂದು ತಾಯಿನ ಹಾಕ್ಯ
ನರಸಿಂಹಣ್ಣ ಯಾರು? ನರಸಿಂಹಣ್ಣ ಏನ ಯಾಕೆ ಯಾರ್ರಿ? ನರಸಿಂಹಣ್ಣ 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 ಯಾರು ಹೇಳು? ಇವ್ರು ನಾನ್ ತುಣ್ಣೆಕ್ಕ ಹೇಳ್ರಿ ಯಾರ ಹೆಸರು? ನಮ್ದೇ ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ ಈಗಾಗಲೇ 150 ಸಲ ಅಂದಿ. ಯಾಕೆ ಬಿಡಿಸ್ಕೊಂಡೈತ? ನರಸಿಂಹಣ್ಣ ನೋಡೋ ಇನ್ನೊಂದ್ಸಲ ಹೇಳಿರ ಹಂಗೆ. ಈಗಾಗಲೇ 150 ಸಲ ಹೇಳಿರ ನೀನು. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಇದೇನ್ ಇದು ಕತೆ ಇದು? ಇದೇನ್ ಕತೆ ಇದು? ನನ್ನ ತಿಕ್ಲು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ ಅಯ್ಯೋ ಅಂತ ಇಲ್ಲಿಗೆ 200 ಸಲ ಆತಲ್ಲ. ನರಸಿಂಹಣ್ಣ ಯಾವನ್ ಹೇಳ ಲಫರ್ ಆಗಳಪ್ಪ. ನರಸಿಂಹಣ್ಣ ಓಯ್ ನಾನೇ ನರಸಿಂಹಣ್ಣ. ಏನ್ ಹೇಳ್ಬಿಟ್ಟು ಅಯ್ಯೋ ಅಂತ ನರಸಿಂಹಣ್ಣ ಏಯ್ ನಾನ್ ನೋಡೋ ಇನ್ ಕವಿಲ್ ಮೊಬೈಲ್ ಹಾಕ್ಬಿಡ್ತೀನಿ ಆಚೆಗೆ. ನರಸಿಂಹಣ್ಣ ನರಸಿಂಹಣ್ಣ ನರಸಿಂಹಣ್ಣಂಗ್ ತಿಕ್ಲಿಡಿತು. ನರಸಿಂಹಣ್ಣಂಗ್ ತಿಕ್ಲಿಡಿತು. ಅಯ್ಯೋ ಅಮ್ಮನ್ನ ನಾನ್ ನಕ್ರು ಅವ್ನು ಹೇಳಲ್ಲ ಯಾರು ಏನು ಅಂತ. ನರಸಿಂಹಣ್ಣ ಏನ್ ಹೇಳೋಣ? ಓ ಅಮ್ಮನ್ನಾಕೆ ಒಂದಿಷ್ಟು ಇದನ್ನ ನನ್ನ ಮಗ ಯಾಕೆ ಹೊರಗಡೆ ಕೊಂಡ ಇದೆ. ಅಲ್ಲ ನೀವು ತುಮಕೂರು ಹತ್ರ ಹಳ್ಳಿನಾ? ತುಮಕೂರು ಹತ್ರ 9 ಕಿಲೋಮೀಟರ್ ಆಗುತ್ತೆ. ಹೌದಾ ಹಳ್ಳಿನಾ? ಹಳ್ಳಿ. ಯಾವತ್ತ ತುಮಕೂರು ಕಡೆ ಬಂದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ಸರ್. ಮಾಡಿ ಮೇಡಮ್. ಏನಾಗ್ಬೇಕು ಹೇಳಿ ನಮ್ಮಿಂದ? ನಿಮ್ಮಿಂದ ನಮ್ ಏನಿಲ್ಲ ಸರ್. ಸುಮ್ನೆ ನೋಡ್ಬೇಕು ಅಂತ ಒಂದ್ ಕುತೂಹಲ ಅಲ್ವಾ? ನಮ್ಮ ಕಷ್ಟ ಸುಖಗಳನ್ನ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್? ಹೇಳ್ಕೊಳ್ಳೋಣ ಅಂದ್ರೆ ನಮ್ ಯಜಮಾನ್ರಿಲ್ಲ. ಹಲೋ ನಮ್ದ ಹತ್ರ ಹೇಳ್ಕೊಂತ ಕಷ್ಟ ಸುಖ ನಮ್ದು ದುಡ್ಡು ಕಾಸು ಹಂಗೆಲ್ಲ ಇಲ್ಲ. ನಾವ್ ಸಾವುಕಾರಲ್ಲ. ಅಲ್ಲಲ್ಲ ಸರ್, ದುಡ್ಡು ಕಾಸಿಂದಲ್ಲ. ನಾವು ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್? ನಮ್ ಯಜಮಾನ್ರು ಬೇರೆ ತೀರೋಗಿದಾರೆ ಸರ್. ಅಯ್ಯೋ ನಮ್ಮನ್ನ ಅಯ್ಯೋ ನಮ್ಮ ಕರ್ಮ ಏನ್ ಮಾಡೋದು? ಯಜಮಾನ್ರು ತೀರೋಗಿರೋದಕ್ ಬಿಟ್ರಿ ಯಾರನ ಒಬ್ರು ನಮ್ ಸಂಬಂಧಿಕರಾಗ್ಲಿ ಒಬ್ರನ ಮಾಡಿಲ್ವಲ್ಲ. ಏನ್ ನರಸಿಂಹರಾಜ್ ಚೆನ್ನಾಗಿದ್ದೀಯಾ? ನಾನ್ ನಿಮ್ ಅಕ್ಕ ನಿನ್ ತಂಗಿ ಯಜಮಾನ್ರು ಇಲ್ದಾರೆ ಅಂತ ಅಂದ್ಬಿಟ್ಟು ಸತ್ಯವಾಗ್ಲು ನಮ್ ಮನೆಗೆ ಹೆಂಗಸ್ರು ದಿಕ್ಕಾಪಾಲ ಗುಡಗಂಗ ಆಗೋಯ್ತಿ. ಇನ್ನೆಷ್ಟು ಏನ್ ಮಾಡೋಣ ಅಕ್ಕ? ನಾನು ಯಜಮಾನ್ರಿಲ್ಲ ನನಗೂ ಅಲ್ಲ ಇದೇನು ಬರೇ ಇವ್ರು ಯಜಮಾನ್ರು ಇಲ್ದಾರೆ ಮಾಡ್ತಾರಕ್ಕ ನನ್ಗೆ. ಹೌದಾ? ಯಾಕೆ ಸರ್? ಸರ್ ಅದು ಅಲ್ಲ ಸರ್, ಅದು ನಾವು ಕೇಳ್ಕೊಂಡ್ ಬಂದಿರೋದು ಸರ್. ಅದು ನಮ್ಗ್ ದೇವ್ರ ಕೊಟ್ಟಿರೋ ಶಿಕ್ಷೆ. ಅದು ನಮ್ಮ ಹಣೆ ಬರ ಏನಾಯ್ತೋ ಏನೋ. ನಮ್ಮ ಯಜಮಾನ 2 ವರ್ಷ ಆಯ್ತು. ಅಲ್ಲಿಗೆ ಬಿಟ್ಬಿಡಿ. ಅಲ್ಲಿಗೆ ಪೂರ್ತಿ ಬಿಟ್ಬಿಡಿ. ನಾನು ಯಾವ ನಂಬರಿಗೆ ಮಾಡಿದ್ರೆ ನೋಡ್ಬಿಟ್ಟು ಮಾಡಿ ಆಮೇಲೆ. ಸರ್ ನಾನೇನ್ ರಾಂಗ್ ನಂಬರ್ಗೆ ಏನ್ ಮಾಡಿಲ್ಲ. ಯಜಮಾನ್ರುಗಳು ಬೇಡ ನಮ್ಗೆ. ಎಲ್ಲ ಇದಂತದ್ದು ಈ ಮದ್ವೆ ಆಗಿರೋ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ಸರ್ ನಮ್ ಯಜಮಾನ್ ಬಿಟ್ಟು ಇದ್ರೆ ಅದನ್ನ ಹೇಳಲೇಬೇಡ್ರಿ ನನಗೇನ್ ಕಷ್ಟ ಸುಖ ಮಾಡಕ್ಕೆ ನಾವ್ ಇವ್ರ ಇದು ಅಂತದ್ದು ಏನ ಮನೆ ಹಾಕ್ಸ್ಕೊಡ್ಬೇಕ ನಾವು ಎಮ್ಮೆಲ್ಲಿ ಕೆಲಸ ಆಗಿದ್ದೀವ ಅಥವಾ
ಅಲ್ಲ ಏನೇನೋ ನನ್ಗೆ ಯಾವ ನೀವು ಲೋನು ಪಾನು MLA ಲೋನು ಮನೆ ಗ್ರಾಂಟ್ ಅವೇನ್ ಹಾಕ್ಸ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ಅದೇನೋ ಇದು ತಿಂಗಳಿಗೆ ಎಂತದ ದುಡ್ಡು ಬಂದಿದ್ದಲ್ಲ ಗಂಡಂತಾರೆ ಅದನ್ನ ಮಾಡ್ಸ್ಕೊಡಾರ ನಾವು ಬರೇ ಅವರೇ ಮಾಡ್ತಿರಲ್ಲ ಅಂತ ಕೇಳಮ್ಮ ನೀವು, ಬರೇ ಅವರೇ ಮಾಡ್ತಿರಲ್ಲ ನೀ. ಸರ್ ನಮ್ಗೆ ಯಾವ ಲೋನು ಪಾನು ಏನು ಬೇಡ, ನಮ್ಗೆ ತಿಂದು ಬಿದ್ದ ಒದ್ದಾಡೋ ಅಷ್ಟೈತೆ. ಮತ್ ಚೆನ್ನಾಗಿರ್ತಾವ ಅವ್ರ ಹಣೆ ಬರುತ್ತೇನೋ, ಅವ್ರ ಹಣೆ ಬರ. ನನ್ಗೆ ನಾನೇ ಇಂಜಿನಿಯರು, ನನಗೇನೆ ಒಂದ್ ಮಂತಿಗೆ ಒಂದು 2 lakhs ಸಂಬಳ ಬರುತ್ತೆ. ಓ ನನಗೆ ತಿಂಗಳಿಗೆ 2 ಲಕ್ಷ ತನಕ ವರಮಾನ ಐತೆ, ನನಗೆ ಸಂಬಳ ಬರುತ್ತೆ. ಚೆನ್ನಾಗಿರುವಾಗ ಅದ್ರಾಗ ಏನೈತೆ? ಅಯ್ಯೋ ನೀನು ನಾನ್ ಮಾಡಿದ್ದು ನಿಮ್ ಹತ್ರ ಅಣ್ಣ ಹಣೆ ಬಾರ ಹಂಗಿತ್ತೇನೋ. ನನಗೆ ಮುಂದಕ್ಕೆ ನನಗೆ ಬರೀ 25ನೇ ಗಂಟೆಲ್ದಾರ ಮಾಡಿವ್ರಿ. ನಾವೇನ್ ನಿಮ್ ಹತ್ರ ದುಡ್ಡು ಕೇಳ್ಬೇಕು ಕಾಸು ಕೇಳ್ಬೇಕು ಅಂತ ಏನ್ ಮಾಡ್ಲಿಲ್ಲ ಸರ್. ಅದೇ ಜಾಗ ಹೋಗ್ತಿದೆ ಅಂತ ನಾವು ಹೇಳೋದು. ಬೆಳಿಗ್ಗೆ ಬೇರೆ ಇದೇ ಜಾಗದಾರೆ ಮಾಡಿದ್ರು, ಇದೇ ಜಾಗ ಹೋಗ್ತಿದೆ ಅಂತ ನನಗೆ ಮುಂಗಾನ್ಸ ಅಷ್ಟೇ. ಸರ್ ನೀವ್ ಏನ್ಗೆ ಈ ತರ ಮಾತಾಡ್ತೀರಾ? ನಾವು ಗಂಡ ಸತ್ತೋದವ್ರು ಅಂತ ಅವಮಾನಿಸ್ತಿದ್ದೀರಾ ನೀವು? ಅಲ್ಲಕ್ಕ ನಾನು ಅದಲ್ಲ. ಇಲ್ಲ ಈಗ ತಡೀರಿ. ಈಗ ನಿಮ್ ಹೆಂಡತಿ ಸತ್ತೋಗ್ರಿ ಅಂತ ನೀವು ದೇವ್ರ ಹತ್ರ ಕೇಳ್ಕೊಂಡ್ ಬಂದಿರ್ತೀರಾ, ನಿಮ್ ಹೆಂಡತಿ ಸತ್ತೋಗ್ಲಿ ನನ್ ಗಂಡ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀರಾ ನೀವು? ಇವಾಗ ಹುಟ್ಬೇಕಾದ್ರೆ ಮಾತ್ರ ಇದ್ದಾರೆ ಮಗು. ಹಲೋ ಯಾ ಕರ್ಮ ಅಂತ ನೋಡೋಣ ನಾವು. ಹಲೋ ಸರ್, ನೀರ್ ಮುಟ್ಟಿನೇನೋ ಹೊರಗಡೆಗೆ ಹೋಗಿದ್ದು ಮತ್ತೆ. ಹಲೋ ಹಲೋ ಹೇಳ್ರಿ ಇವ್ರೆ ಅಕ್ಕ. ಅಲ್ಲ ನಾವು ದೇವ್ರ ಹತ್ರ ಕೇಳ, ನಮ್ಮ ಯಜಮಾನ ಸತ್ತೋಗ್ಲಿ ಜಲ್ದಿ, ನಮ್ಮ ಅಮ್ಮ ಸತ್ತೋಗ್ಲಿ, ನಮ್ಮ ಅಪ್ಪ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀವಿ ನಾವು. ಅಲ್ಲ ನೀವ್ ಹೇಳಿ ಸರ್, ನಾವು ಏನ್ ಪಾಪ ಮಾಡಿದೀವಿ ಅಂತ ನಮ್ಗೆ ದೇವ್ರು ಈ ತರ ಶಿಕ್ಷೆ ಕೊಟ್ಟಾರಿ ಹೇಳಿ. ಹೊರಗಡೆ ಹೋಯ್ತು ಟಿಕೆಟ್ ಹೋಗ್ಕೊಂಡ ಹೆಂಗ ಹೋಗ್ತಾನ. ಅಲ್ಲ ಈಗಿನ ತುಮಕೂರಿಂದ ಬಂದೆ. ಹಲೋ ಹೇಳ್ರಿ. ಅಲ್ಲ ಸರ್, ದೇವ್ರ ಹತ್ರ ನಾವು ಕೇಳ್ಕೊಂಡ್ ಬಂದಿರ್ತೀವ ನಾವು. ಹೆಂಗ ಅವ್ರ ಹಣೆ ಬಾರದು, ನಮ್ಮ ಹಣೆ ಬಾರ. ಎಲ್ಲ ಸರ್ ಏಕ್ದಮ್ ನೀವ್ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ ಸರ್? ಅದೇನ್ ಇವ್ರಿ ಅಕ್ಕ, ನಾವು ಅದನ್ನೆಲ್ಲ ನಾವ್ಯಾಕ ಸತ್ತು ಹೋಗ್ತೀವೋ ಯಾರಿಗ್ ಗೊತ್ತು. ನೀವ್ ಯಾಕೆ ಸತ್ತು ಹೋಗ್ತೀರ ನಿಮ್ಗೆ? ಅಲ್ಲ ಸರ್, ಈಗ ಮನ್ಗಿರೋರು ಬೆಳಗ್ಗೆ ಎದೊಳ್ತಾರ ಗೊತ್ತಿಲ್ಲ, ಅರ್ಧ ಗಂಟೆ ಬೆದೊಳ್ತಾರ. ಈಗ ನೀವು ಓಡಾಡ್ತಾ ಇರ್ತೀರಾ, ಅಲ್ಲಿ ನಿಂತಿರ್ತೀರಾ, ಬಸ್ ಬಂದ್ ಗುದ್ಬಿಡ್ತಪ್ಪ, ನಿಮ್ ಸತ್ತೋಗ್ಬಿಡ್ತೀರಾ, ಏನ್ ಮಾಡ್ತೀರಾ ಸರ್ ಅವಾಗ? ಗುದ್ಲಿ ಏನಾಗ್ಲಿ ಅದು ನೀನ್ ಯಾಕೆ ಹೇಳ್ತೀಯ? ನಿನ್ ನೋಡ್ಕ ನಿಂದು ಗಂಡ ಸತ್ತ. ಅಲ್ಲ ಸರ್, ದಯವಿಟ್ಟು ನೀವು ತಪ್ಪಿಲ್ಕೊಂಬೇಡಿ. ನಮ್ ಯಜಮಾನು ಸತ್ತೋಗ್ಬಿಟ್ರಲ್ಲ ಸರ್, ಈಗ ಏನ್ ಮಾಡ್ಬೇಕು ನಾವು? ಯಜಮಾನ ಸತ್ತೋದ್ರೆ ಸಂಬಳ ಬರ್ತೈತೆ, ಇದು ಮಕ್ಕಳ ಮರಿ ಸಾಕೇನ್ ಚೆನ್ನಾಗಿರು ಸರ್. ಎಲ್ಲ ಸಾಕಂಡ್ ಚೆನ್ನಾಗಿದ್ದೀನಿ, ರಾತ್ರಿ ಹೊತ್ತು ಹೆಂಗ್ ಮನಿ ಕಂಡ್ಲಿ ಸರ್ ನಾನು? ಇದು ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನಿ ಕಳ್ರಿ ರಗ್ ಓದ್ಕೊಂಡು ಯಾವ್ದನ ದೇವ್ರ ಕತೆ ಹಾಕೊಂಡು ಟಿವಿಯಾಗ ನೋಡ್ರಿ, ಮಕ್ಕಳನ್ನೇ ಗಂಡ ಅಂತ ತಿಳ್ಕೊಂಡ್, ಮಕ್ಕಳು ಮರಿನೇ ಗಂಡ ಅಂತ ತಿಳ್ಕೊಂಡ್ ಬಾಳ್ವೆ ಮಾಡ್ಕೊಂಡ್ ಹೋಗ್ರಿ ಸರ್. ಆ ತರನೇ ಬಾಳ್ತಾ ಇದ್ದೀನಿ. ಈಗ ನಾವು ಕತೆ ಗುಬ್ರ ಹಾಕೊಂಡು ಗುಡ್ ನೈಟ್ ಎಲ್ಲ ಹಚ್ಕೊಂಡಿದೀವಿ. ನೀವು ಹಚ್ಕೊಂತೀರಲ್ವಾ ಸರ್ ಮನೆಯಲ್ಲಿ? ನಾವೇನು ಅಲ್ಲ, ಒಂದ್ ನಿಮಿಷ ಹೇಳೋದಿಲ್ಲ. ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ್ ಹಾಕೊಂಡ್ ಗೊಬ್ಬರ ಹಾಕೊಂಡ್ ಮನೆ ಕಂತಿರಲ್ವ ನೀವುನು? ಈಗ ಅವೆಲ್ಲ ಮಡಿಕೊಂಡು ನೀವು ಗೊಲ್ರ ಮುಂತಕ್ ಹೋಗಿದ್ರಿಲ್ವ ಸರ್ ಮನೆ ನೀವು? ಏನ್ ಮಾಡ ಗೊಲ್ರ ಮುಂತಕ್ ಹೋಗಿರ್ಲಿಲ್ವ ಸರ್ ನೀವು? ಇವ್ರ ಅಮ್ಮ ಅಣ್ಣ ಫುಲ್ ಪಾಲ್ಟಿ ಮಟನ್ ಚಿಕನ್ ಎಣ್ಣೆ ಎಲ್ಲ ಐತೆ, ಬರೋಣ. ನಂದು ಇಲ್ಲ ಸ್ವಾಮಿ, 5:30-6 ಗಂಟೆಗೆ ಹೋದು. ಯಾಕಣ್ಣ? ಕಣ್ಣು ಸ್ವಲ್ಪ ಡಿಎಲ್ ಆಗ್ಯಾವೆ. ಕಣ್ ಕಾಣಲ್ಲ, ಕಿವಿ ಕೇಳಲ್ಲ ಡಿಎಲ್ ಆಗ್ಯಾವೆ ಅಲ್ವಾ? ಹಲೋ ಹಲೋ, ಮನೇಲಿದ್ಯಣ್ಣ? ತಮ್ಮೆ ದೊಡ್ಡ ಹೆಂಡತಿ ಮನೆಗ ಚಿಕ್ಕ ಹೆಂಡತಿ ಮನೆಗ? ದೊಡ್ಡ ಹೆಂಡತಿ ಮನೆಗಿದ್ಯಾ ಚಿಕ್ಕ ಹೆಂಡತಿ ಮನೆಗಿದ್ಯಾ? ಹಲೋ ಅಣ್ಣ, ಯಾವ ಮನೆಗಿದ್ಯಾ? ನಮ್ ಮನೆಗಿದ್ದೀನಿ. ಅಲ್ಲ, ತಿಪ್ಟು ರತ್ನಮ್ಮನ್ ಮನೆಗ, ಗೊಲ್ರಮ್ಮನ್ ಮನೆಗ, ನಿಮ್ ಮನೆಗ? ಅಯ್ಯೋ ಅಂತ ಇದು ರಾಂಗ್ ನಂಬರಿಂಗ್ ಮಾಡಿದ್ರ ನೋಡಿ. ಇಲ್ಲ ಅಣ್ಣ, ಕರೆಕ್ಟ್ ನಂಬರು. ನೀನ್ ಯಾವ ಮನೆಗಿದ್ಯಾ ಹೇಳಣ್ಣ, ಅಲ್ಲಿಗೆ ಬರ್ತೀನಿ. ನಮ್ಮೂರು ಬಳ್ಳಾಪುರದಾಗ, ನೀನ್ ಎದುರು ಸಿಗ್ತೀನಿ. ನಾ ಬಳ್ಳಾಪುರ, ನಮ್ದು ಬಳ್ಳಾಪುರ. ಅಲ್ಲ, ತಿಪ್ಟು ರತ್ನಮ್ಮನ್ ಮನೆಗೆ ಹೋಗ್ತಿದ್ದಲ್ಲ ಅಲ್ಲಿ. ಹೊಸ ಸ್ಟಾರ್ಟ್ ಕಾಣ್ತೈತಿ.
ಆಯ್ತು ನಾಳೆ ಬರ್ತೀನಿ ಬಿಡ್ರಿ. ನಾಳೆ ಬರ್ತೀನಿ. ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ನಾಳೆ ಬರ್ತೀನಿ ಬಿಡ್ರಿ. ಅಲ್ಲ ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ಅದ್ ಪಂಚ ಇರಕ ಬಂದಿದ್ದಲ್ಲ. ತಿನ್ನಕ್ಕೂ ನೆಮ್ಮದಿ ಕೊಡಲ್ವ ಇದು? ಅಣ್ಣ 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 ಸುಮ್ಮಿರು, ನಾನ್ ಮಾತಾಡ್ತಿದ್ದೀನಲ್ಲ. ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಅಣ್ಣ. ಹಾ ಆಯ್ತು, ನೀನು ಹೇಳು. ಬೆಳಿಗ್ಗೆ ಮಾಡ್ತೀನಿ ಬಿಡಿ. ಇದು ಅಣ್ಣ ನೀನು ರತ್ನಮ್ಮನ್ ಮನೆಗಿದ್ಯಾ ಗೊಲ್ರಮ್ಮನ್ ಮನೆಗಿದ್ಯಾ? ಹಲೋ ಮನೆಗೆ ಗಲಾಟಿ. ಅಣ್ಣ ಆಯ್ತು ಆಯ್ತು ಅಣ್ಣ. ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು, ನೀನು ಹೇಳು. ಏನ್ ಹೇಳಿ? ನನ್ಗೆ ವಿಶ್ ಮಾಡು ಹ್ಯಾಪಿ ನ್ಯೂ ಇಯರ್ಗೆ. ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಇದು ನಾವು ಇನ್ನ ಬರ್ತಡೇ ಇನ್ನು ಲೇಟು. ಬರ್ತಡೇ ಎಷ್ಟ್ ಗಂಟೆಗೆ ನಿನ್ ಬರ್ತಡೇ? ಇದು 12ಗೆ. ಅಲ್ಲ ಹೊಸ ವರ್ಷ ಮಾಡ್ತಾರೆ ಇವತ್ತು 12 ಗಂಟೆಗೆ. ಯಾರು? ಇಲ್ಲಿ ಹುಡುಗರು ಮನೆಗೆ ಎಲ್ಲ ಮಾಡ್ತಾರೆ. ಇದು ಕೇಕ್ ತಂದವ್ರೆ, ಹೊಸ ವರ್ಷ ಮಾಡ್ತಾರೆ. ಅಲ್ಲೇಣ ನೀನು ರತ್ನಮ್ಮನ್ ಮನೆಗ್ ಮಾಡ್ತೀಯ, ಗೊಲ್ರಮ್ಮನ್ ಮನೆಗ್ ಮಾಡ್ತೀಯ, ಪಾರ್ವತಿ ಮನೆಗ್ ಮಾಡ್ತೀಯ, ಇಲ್ಲ ನಿಮ್ ಮನೆಗೆ ಬಳ್ಳಾಪುರದಾಗ ಮಾಡ್ತೀಯ? ಇದು ಹೆಂಗ್ ಸೌಂಡ್ ಕಮ್ಮಿ ಮಾಡೋದು? ಆಯ್ತು ಆಯ್ತು ಸರ್. ಹಲೋ ಅಣ್ಣ ಪಾರ್ವತಿ ಮನೆಗೆ ಹೋಗಿಲ್ವಾ? ಪರಮಾತ್ಮ. ಅಣ್ಣ ತಿಪ್ಟೂರ್ ರತ್ನಮ್ಮನ್ ಮನೆಗೆ ಹೋಗಿಲ್ವಾ? 17 ಫೀಟ್ ಹೋದ್ರು ತಪ್ಪಿಲ್ವಲ್ಲ. ಇದೇನೋ ಇದು ಉಪವಾಸ ಹೋದ್ನಲ್ಲ. ಅಣ್ಣ ತಿಪ್ಟೂರ್ ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ನಿಮ್ಮ ಅವ್ವ ಮನೆಗೆ ಹೋಗಿದ್ದೀನಿ. ಆಯ್ತು, ರಾಂಗ್ ನಂಬರ್. ಅಕ್ಕಂಗ್ ಕೊಡು. ಅಕ್ಕ ನಿಮ್ ಮನೆಯವ್ರ ಜೊತೆ ಮಾತಾಡ್ತೀನಿ, ನಾನು ಹೇಳ್ತೀನಿ ಎಲ್ಲ. ಅಣ್ಣನ್ ಕಳಿಸ್ಕೊಡ್ರಿ, ಚಿಕ್ಕಂಟಿ ಮನೆಗೆ, ಗೊಲ್ರಮ್ಮನ್ ಮನೆಗೆ ಎಲ್ಲ ಕಳಿಸ್ಕೊಡ್ರಿ ಅಂತ ಹೇಳ್ತೀನಿ. ಕೊಡೋಣ. ಯಾರು ಇವರು? ನಮಸ್ಕಾರ ಸರ್. ಆಯ್ತು ಅಣ್ಣ ಕೊಡು, ಫೋನ್ ಕೊಡು, ಫೋನ್ ಕೊಡು ಅಕ್ಕಂಗೆ, ನಿಮ್ ಮನೆಯವ್ರಿಗೆ ಅಕ್ಕಂಗ್ ಕೊಡು. ನಿಮ್ಮ ಅಪ್ಪ ಎಲ್ಲ ಹುಡುಗರು ಐತಲ್ಲ ಮಗ ಇವತ್ತು. ಇವರು ಯಾರು ನಮ್ಮವ್ರು ಆತ್ಮೀಯರು. ಹಲೋ ಹಲೋ ಅಣ್ಣ ಅಕ್ಕಂತ ಮೊಬೈಲ್ ತಗೊಂಡೋಗೋಣ, ನಾವ್ ಅಕ್ಕಂಗೆ ವಿಶ್ ಮಾಡ್ಬೇಕು ಹೊಸ ವರ್ಷಕ್ಕೆ. ಅಕ್ಕರು ಅಂದ್ರೆ ಯಾರು ಹೇಳು? ನಿಮ್ ಮನೆಯವರು. ಆಯ್ತು, ಮೊಬೈಲ್ ತಗೊಂಡು ಮಗ ನಾನ್ ವಿಷ ಐತೆ ಅಂತ. ವಿಷ ಐತೇನು? ಇಲ್ಲ ಅಣ್ಣ ನಾನೇ ಹೇಳ್ತೀನಿ. ವಿಷ ಐತೆ ಅಂತ ನೋಡು. ಹೊಸ ವರ್ಷ ನಿಮ್ ಮೈ ಮಾಡಿದ್ವಿ. ಹಲೋ ಅಕ್ಕ 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 ವಿಶ್ ಹ್ಯಾಪಿ ನ್ಯೂ ಇಯರ್ ಕಣಕ್ಕ. ನರಸಿಂಹಣ್ಣನ ತಿಪ್ಟೂರ್ ರತ್ನಮ್ಮನ್ ಮನೆ ಕಳ್ಸ್ರಿ. ರಾಂಗ್ ನಂಬರ್. ಅಯ್ಯೋ ಅಯ್ಯೋ, ಯಾರು ಹೇಳಿ ನೀವು? ಅಣ್ಣ ನಾನು ಉಸ್ ಹ್ಯಾಪಿ ನ್ಯೂ ಇಯರ್ ಕಣ. ಆಯ್ತು, ಅಕ್ಕಂಗ್ ಕೊಡೋಣ, ಮಾತಾಡ್ತಿರೋ ಕರೆಕ್ಟ್ ಆಗಾಯ್ತು. ನಮ್ಮ ಮನೆ ಬೆಂಕಿ ಕಾಕ್ ಮಾಡಿದ್ದೀನಿ. ನೀನು ಹೊಸ ವರ್ಷ ಶುಭಾಶಯಗಳು ಅಂತ ಮಾಡೋಣ ಅಂತ ಮಾಡಿದ್ವಿ ಇವತ್ತು 12 ಗಂಟೆಗೆ. ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಎಷ್ಟಲ್ಲ ಇವ್ರು ಹೇಳಿದ್ದು? ಯಾರು ನೀವು? ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾಯಣ ನೀನು. ಏನ ಸ್ವಾಮಿ, ನಾವ್ ಏನ್ ಮಾಡಕ್ಕಾಗುತ್ತೆ? ದೇವ್ರಿಗೆ ಯಾಕೆ ಹೋಲ್ತೀರ? ನಾವು ನರ್ಮಲ್. ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ ರತ್ನಮ್ಮ, ಈ ಕಡೆ ಗೊಲ್ರಮ್ಮ, ಈ ಕಡೆ ನೆಟ್ಕುಂಟೆ ಲಕ್ಷ್ಮಮ್ಮ. ಇವ್ರನ್ನೆಲ್ಲ ಹೆಂಗನ ಮೇಂಟೈನ್ ಮಾಡ್ತೀನಿ ನೀನು? ನೀನ್ಯಾರು? ನಾನಣ್ಣ ನಿನ್ನ ಅಭಿಮಾನಿ. ಅದಕ್ಕೆ ನೀನೆಲ್ಲನ ಫೋಟೋ ಹೊಡ್ಕೊಂಡಿದ್ಯಾ? ಫೋಟೋ ನಾನ್ ಯಾಕಣ ಹೊಡಿಲಿ, ನೀನ್ ಹೊಡ್ಕೊಳ್ಳೋಣ. ಕುಡ್ದ್ಬಿಟ್ಟು ಅಚ್ಚಕಟ್ಟಾಗಿ ಮಾತಾಡು. ಮನೆ ಬೆಂಕಿ ಮಾತಾಡ್ಬೇಡ ನೀನು. ನನ್ಗೆ ಬರೀ ಎಲ್ಲ ಹಿಂಗ್ ಮಾಡಿ ನನ್ನ ಊಟನಾಗ ಒಂದ್ ಪಂಚಲ್ದಾಗ ಮಾಡಿದ್ವಿ. ಯಾಕಣ ಅವತ್ತು ಪಂಚವತಾರ ಕಡೆ ಗೊಲ್ರಮ್ಮನ್ ಮಂದಕ್ ಹೋದಾಗ ಯಾರು ಏನಪ್ಪೋ ನಮ್ ಕರ್ಮ. ಎಲ್ಲೆಲ್ಲಿ ಹೋದ್ರು ಯಾವ ದೇವಸ್ಥಾನಕ್ಕೆ ಹೋದ್ರು ಇಲ್ವಲ್ಲ ನಮ್ ಕರ್ಮ. ಆ ಗೊಲ್ರಮ್ಮನ್ ಮನೆಗೆ ಅವತ್ತು ಹೋಗಿದ್ದೀಗ ಪಂಚರ್ ಹಾಕೊಂಡ್ 2 ಭಾಗ ಮಾಡ್ಕೊಂಡ್ ಬಂದ್ ಏಸ್ಗೆಲ್ಲ ತುಳು ಬಂದಂತಲ್ಲಣ್ಣ. ನನ್ ಕಟ್ಕೊಂಡ್ ನಿನ್ಗೇನ ಬೇಕಾಯ್ತು ಅಣ್ಣ? ನಿಮ್ಗೇನ ನಾನು ಒಯ್ದಿನ ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ, ನಿಮ್ ಆಸ್ತಿ ಬರ್ಸ್ಕೊಂಡಿದ್ದೀನ, ನಮ್ ಕಟ್ಕೊಂಡ್ ನಿಮ್ಗೆ ಏನ ಬೇಕಾಯ್ತು? ನಮ್ಮ ಮನೆಗೆ ನಮ್ಮ ಮನೆಗೆ ನೋಡಿ ಇನ್ನ ಕಲ ಹಾಕೊಂಡು ಹೋದ್ರೆ ಮುಗ್ದೋತು. ಅಣ್ಣ
ಅಲ್ಲಿಗೆ ಮಗು ಮಾಡಿ ಅವಳಿಗೆ ಮೋಸ ಮಾಡಿದ್ಯಲ್ಲಣ್ಣ ನೀನು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ನಮಸ್ಕಾರಗಳು. ಯಜಮಾನ್ರಿಗೆ ನರಸಿಂಹರಾಜು ಬಳ್ಳಾಪುರ ಮಾಡಕ್ಲ್ವಾ ಸಾರಿ ಇಲ್ಲ ಇಲ್ಲಿ ಸಾಯ್ತಾಯ್ತು. ನಮ್ಮ ಮಾವರು ನಿಮ್ಮ ಅಮ್ಮನ ಇಲ್ಲಿ ತಲೆನೋವು ಬಂದೈತಿಂತೆ. ನಿಮ್ಮ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ನಿಮ್ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ಇನ್ನೊಂದ್ಸಲ ಹೇಳು. ನಿಮ್ ಮಾವ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ? ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಯಾವ್ದನ್ನ ಬಸ್ ಲಾರಿಗ ಸಿಕ್ಕಿ ಹೊರಗೋಗ್ಬಿಡ್ರಿ. ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ. ಪ್ರಾಣ ಇಟ್ಕೊಂಡಿದ್ಯಾ? ನಾನು ತಲೆನೋವು ಮಾಡೋಣ. ಬೇಡ, ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ. ಇಲ್ಲಿ ನಮ್ಮ ಮಾವ ಐತಿ ಒಳಗೆ ಕೇವ್ರಿ ಅಂತ ನಾವು ಓಡಾಡ್ತಾ ಇದ್ರಿ. ಇಲ್ಲಿ ಪ್ರಾಣ ಮುದ್ದಾಡ್ಬೇಕ ಬಂದಿಲ್ಲಿ ಯಾರು ನಮ್ಗೆ ತಲೆನೋವು ಅಲ್ವಾ? ಇನ್ನ ಸತ್ತೋಗಿಲ್ವಾ ಅಂದ್ರೆ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು? ಅಯ್ಯೋ ಅಂತ ಇಲ್ಲಿ ಯಾರ ಕೇಳಿದ್ರು ನಾನು ಮೆಟ್ಟು ಹೊರದಂಗ ಇಲ್ಲಿ. ಯಾಕೋ ತುಂಬಾ ತಲೆನೋವು, ಗ್ಯಾಸ್ಟ್ರಿಕ್ ಬೇರೆ. ಯಾಕೋ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಆಗಿ ಊಸ್ ಸೌಂಡ್ ಕಳ್ಸಿವ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ? ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು. ಬಂದ ಅಮ್ಮಗೆ ಅಂತ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ಅದು ಮೊಬೈಲ್ ನನ್ ಕಿವಿ ಹೊರದಂಗ್ ಕೇಳಿಸ್ತದಲ್ಲ. ಆ ಮನ್ಯಾಗ ಯಾರು ಇದಿಲ್ಲ, ನಿನ್ನ ಯಾರು ಹೊರಗೋ ಇಲ್ವ ನೀವು? ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದ್ರಿ, ಏನ್ ಮಾಡದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ಉಯ್ಸಾ ಕೂಡ ಸತ್ತೋಗ್ಬಿಡು. ಯಾಕೆಂದ್ರೆ ಬರೀ ಸಾಯದೆ ಮಾತಾಡ್ತೀರ ನೀವು. ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋನೆ, ಎಷ್ಟ್ ಜನ ಹೆಂಗಸ್ರನ್ನ ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಅಯ್ಯೋ ಅಂತ ಇಲ್ಲಿ ಯಾರನ್ನ ಕೇಳಿಸ್ಕೊಡ್ರ ಮುಂದ್ ಮೆಟ್ಟೋರ್ದಂಗ ಮಿಂಟ್ರಿ ಗುಟ್ಟಿನ ಮುಂದೆ. ಯಾವ ಊರ್ ನಿಂದು? ಯಾಕೋ ಬೇದಿ ನೆನ್ನೆಲ್ಲ ಅವ್ರೆಕಾಳು ಮಾಡಿದ್ದೆ. ಆ ಬೇದಿ ಹೋದ್ರೆ ಅವ್ರೆಕಾಳೆಲ್ಲ ಏಳಲ್ಲಿ ಬಂದ್ಬಿಡೈತಿ, ಅಷ್ಟು ಇದಾಗ್ಬಿಡೈತೆ. ಅನ್ನ ತಿನ್ನ ಬಾಯಾಗಿ ಹೇಳ್ಸ್ಕೆ ಮಾತಾಡ್ತೀಯಲ್ಲ ನೀನ್ ತಾಯಿನಾಯ್ಕೆ. ನಿನ್ನ ಬದುಕಿದ್ಯಾ ನೀನು? ಅಲ್ಲ ನೀನ್ ನನ್ ಬೇದಿ ಆಯ್ತು ಅನ್ನಲ್ಲ ಮನಿ, ಏನು ಲೂಸ್ ಮೋಷನ್, ಗಟ್ಟಿಯಾಗಿ ಹೋಗಿದ್ದ ತೆಳುಗ್ ಹೋಗಿದ್ದ? ನಮ್ಮ ನೋಡ ಅದೆಲ್ಲ ಇಸಿಗ್ ನೋಡಕ್ ಆಗುತ್ತೆ ಅಲ್ಲ ಚಿನಾಲಿ. ಅದೆಲ್ಲ ಇಸಿ ಏಸ್ಗೆಲ್ಲ ಇಸಿಗ್ ನೋಡ್ತಾರೆ ಯಾರನ್ನ? ಅದೇನಿದು ಅದೇನಿದು ಏನೋ ರಾಗಿ ಭತ್ತ ಎಳೆದ ಬೋಲ್ತಾ ಇತ್ತು, ಮುಸ್ಕಿನ್ ಜೋಳ ಎಳೆದ ಬೋಲ್ತಾ ಇದೆ ಅಂತ ಕವರ್ ನೋಡಕ್ಕೆ. ನೀನು ಏನ್ ಮಾಡ್ತೀವಿ ಗೊತ್ತ, ಇನ್ನೊಂದ್ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡೆ ಒಳಗೆ ಹೋಗು. ಆ ನೀರೊಳಗೆ ತಗೊಂಡಾಗ ಹಾಕಿದಂಗೆ ಗಟ್ಟಿ ಜಲ್ಡೆ ಒಳಗೆ ನಿಂತ್ಕೊಂಡಿದೆ, ತೆಳ್ಳಾಗಿರೋ ತೂದ್ದಾಗ ಸಿಂದ ಎಲ್ಲ ಹೋಗುತ್ತೆ. ತಿರ್ಗಾ ಕಾಳೆಲ್ಲ ಹಾಕಿ ಸಾರು ಮಾಡ್ಬೋದ, ಮಿಕ್ಕಿರೋ ಇದಾಗ ಬಂದಿರೋದು. ನಿಮ್ಮ ಅಪ್ಪ ಅಮ್ಮ ಹುಟ್ಟಿದ್ದ ಏನೋ ನಾಯಿ ನರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು? ಅಲ್ಲ ಲೆಟ್ರಿನ್ ಜಲ್ಡಿ ಒಳಗೆ ಜಲ್ಡಿ ಇಟ್ಟಿದಾರ? ಜಲ್ಡಿ ಹಿಡಿದ್ರೆ ಕಾಳು ಪಾಳು ಅದು ಬಂದಿರ್ತದಲ್ಲ, ಅದು ಹಂಗೆ ಮಿಕ್ಕದ ತಿರ್ಗಾ ಸಾರ್ಗ ಹಾಕ್ಬೋದಾ ತೊಳೆದು? ಅಯ್ಯೋ ಇವ್ರ ತಾಯಿನಾಕಿ ಏಸ್ಕೆ ಬಂದಿದ್ದು ಸಾರ್ ಹಾಕಿ ತಿನ್ನ ಚಿನಾಲಿ ಮುಂಡೆ ನೀನು. ಎಷ್ಟು ಹಾಳು ಮಾಡಿದ್ ಮುಂಡೆ ನೀನು. ಯಾಕೋ ತುಂಬಾ ಹೊಟ್ಟೆ ನೋದಿದೆ, ಏನ್ ಮಾಡ್ಬೇಕು? ವಿಷ ಕುಡಿದು ಬಿಡು. ಹೋಗ, ಏನೋ ಒಂದು ಅರ್ಜೆಂಟ್ ಮಾಡೋ ಏನೋ ಹೇಳಿದ್ದು. ಟೈಮ್ ಇಲ್ಲ ನೋಡಿ, ಇಲ್ಲಿ ಕೂಗಾಡ್ತಾರ ಭಕ್ತಾದಿಗಳು. ಏನ್ರಿ ನೀವು ಮಾಡಲ್ಲ ಯಾವನೋ ಹಿಡ್ಕೊಂಡು ನೀವು ಬರೀ ಅವನ ಕಡೆ ಕೇಳ್ತೀರಾ. ಆಮೇಲೆ ನಾವು 100 ಜನ ಕೂತಿದೀವಿ ನೋಡ್ದ, ಕೇಳಿಸ್ಕೊಂಡ? ಮೊಟ್ಟೆ ಕೊಡೋಣ. ಹಾ ಸ್ವಾಮಿ
ಸಂಡೆ ಹೇಳು ಹೆಂಡತಿಗೆ ಹೇಳು, ಅಲ್ಲಿ ಹೇಳಿದ್ಯಾ ಮಟ್ಟೆ ಹೇಳ್ಬಿಡ್ತಾವ ಅಲ್ಲಿ ಅಂಗಡಿಗೆ. ಮೊಟ್ಟೆ ಅಂತೀನಿ ಮಗ. ಹಲೋ, ಏನ್ ಮುತ್ ಕೊಡ್ತಿದ್ದೀನಿ ನಿನ್ ಹೆಂಡತಿಗೆ? ನರಸಿಂಹರಾಜು ಕೈಯಲ್ಲಿ ಕಿತ್ಕೊಂಡು ಹೋದ್ರು ಸ್ವಾಮಿ. ಮತ್ತೀಗ ನನಗೆ ಗೊತ್ತಿಲ್ವಾ, ಅದಕ್ಕೆ ಹೇಳಿದ್ ನಾನು. ಹೋಗ್ ತಿರ್ಗಾ ತಗೊಂಬ, ಹೋಗು, ಬಿಡ್ಬೇಡ ತಿರ್ಗಾ ತಗೊಂಬ ಮೊಟ್ಟೆ. ಇವತ್ ಮೊಟ್ಟೆ ಇಲ್ಲ ಅಂತಂದ್ರೆ ನೀನ್ ಕೆಟ್ಟೆ. ಮೊಟ್ಟೆ ಇಲ್ಲ ಅಂದ್ರೆ ನೀನ್ ಕೆಟ್ಟೆ. ಇಲ್ಲ, ಇವತ್ತಂದ್ರೆ ಅದನ್ನ 2-3 ಪ್ಲೇಟ್ ತಗಿದ್ದೀನಿ. ನೀನ್ ಯಾವ ತರ ತಗೊಂಬ, ಒಂದ್ ಮೊಟ್ಟೆ ತಗೊಂಬ ಹೋಗಯ್ಯ. ನಾನು ಹೇಳ್ದಷ್ಟು ಮಾಡು. ಅಮಾವಾಸ್ಯೆ ಇವತ್ತು. ಮತ್ ಕೆಟ್ಟಾಗ ಅಂತೀರಾ? ಅಲ್ಲ, ನೀನ್ ಕೆಟ್ಟೋಗ್ತೀಯ ಅಂತಿರೋದು. ಇವತ್ ಮೊಟ್ಟೆ ತಗೊಂಬರ್ಲಿಲ್ಲ ಅಂದ್ರೆ ನಿಮ್ ಮನೆ ಎದುರುಗಡೆ ಮನೆ ಐತಲ್ಲ, ಅವ್ರು ಇವತ್ತು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ. ಇವತ್ತು ನಿನ್ನ ಹೆಸರು ಮೇಲೆ, ನಿಮ್ ಮನೆಯವ್ರ ಹೆಸರು ಮೇಲೆ ಒಂದು ಎಲ್ಲೋ ಪ್ರಯೋಗ ಆಗ್ತಾ ಇದೆ. ನಿಮ್ ಮನೆ ಎದುರುಗಡೆ ಮನೆ ಐತಲ್ವಾ, ಮನೆ ಮುಂದೆ ನಿಮ್ ಮನೆ ಎದುರುಗಡೆ ಬಾತ್ರೂಮ್ ಐತೆ, ಮುಂದೆ ಶೆಡ್ ತರ ಹಾಕೊಂಡಿದಾರಲ್ವಾ, ಸೀಟಿನ ಮನೆ ಅಲ್ವಾ, ಗಾರೆ ಕೆಲ್ಸಕ್ಕೆ ಹೋಗ್ತಾರಲ್ವಾ ಅವರು. ಮತ್ತೀಗ ನೀನ್ ಇವತ್ತು ಮೊಟ್ಟೆ ತಗೊಂಡ್ ನಾನು ಹೇಳ್ದಂಗ ಮಾಡ್ಲಿಲ್ಲ ಅಂದ್ರೆ ಇನ್ನು 6 ತಿಂಗಳಾಗಿ ನೀವೆಲ್ಲ ಸರ್ವನಾಶ. ನೀನು ಹೇಳ್ಬೇಕು ಸರ್ವನಾಶ ಆಗ್ತದೆ. ಮೊಬೈಲ್ ಕಿತ್ತೆ ಸ್ವಾಮಿ, ಮೊಬೈಲ್ ಕಿತ್ತೆ ಗೊತ್ತಾರೆ. ಪ್ರೀತಿಯಿಂದ ಮುತ್ತು ಕೊಡಪ್ಪ ನೀನ್ ಹೆಂಡತಿಗೆ. ಅಲ್ಲಪ್ಪ, ಮೊಟ್ಟೆ ತಗೊಂಬಂದ ನೀ ಹೆಂಡತಿನ ಚೆನ್ನಾಗಿ ನೋಡ್ಕೊಬೇಕು ನೀನು. ಆತರ ಸಿಟ್ಟಾಗಿ ಮಾಡ್ಕೊಳ್ಬಾರ್ದು. ನೀನ್ ಕ್ಲೀನಾಗಿ ನೋಡ್ಕೊಂಡ್ರೆ ಅವ್ರು ಸಿಟ್ ಮಾಡ್ಕೊಳಲ್ಲ. ನಿನ್ ಕ್ಲೀನಾಗಿ ಕೆಲ್ಸಕ್ಕೆ ಹೋಗಲ್ಲ ಅನ್ಸುತ್ತೆ. ನೀನು ಮನೆಗೆ ಇರೋದಷ್ಟೇ, ಒಂದ್ ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ಅವ್ರಿಗೆ ಅದಕ್ಕೆ ಹೆಣ್ಮಕ್ಳು ಬೇಜಾರಾಗಿದೆ. ಇವನೊಂಥರ ತಲೆಡ್ಕ್ ಸ್ವಾಮಿ ಇದ್ದಂಗೆ. ಕಾಯಿನ ಅಲ್ಲಿ ಒಂಥರ ಹೇಳ್ತಾನೆ, ಇಲ್ಲ ಒಳಗ್ ಬಂದಾಗ ಒಂಥರ ಹೇಳ್ತಾನೆ, ಆಚೆ ಹೋದಾಗ ಒಂಥರ. ಹಲೋ, ಅಲ್ಲ ಸ್ವಾಮಿ, ಇಲ್ಲಿ ಏನೋ ಅಂದೆ, ಏನು ಕೇಳಿಸ್ಲಿಲ್ಲ. ಅಲ್ಲಿ ಎಲ್ಲ ಒಂಥರ ಹೇಳ್ತೀರಾ, ಇಲ್ಲಿ ಬಂದಾಗ ಒಳಗ್ ಬಂದಾಗ ಅವ್ರು ಕೇಳ್ದಂಗೆ ಹೇಳ್ತೀರ. ಏನ ಕೆಟ್ಟ ಮಾತು ಮಾತಾಡ್ದ? ಇಲ್ಲ ಸ್ವಾಮಿ, ಕೆಟ್ಟದೇನಿಲ್ಲ. ಅದಕ್ಕೆ ಕಿವಿ ಕೊಡಲ್ವಲ್ಲ, ಸೌಂಡ್ ಜಾಸ್ತಿ ಐತಿ ಅಂತ ನಾನು ಅದಕ್ಕೆ. ಹೌದಾ, ಕೆಟ್ಟ ಮಾತೇನ್ ಮಾತಾಡಿಲ್ಲ? ಇಲ್ಲ ಸ್ವಾಮಿ, ಅದೇ ಹಿಂಗೆ ಈಗ ಹಂಗ ಆಡಿ ಆಟಿ ಕಡೆನೆ ಗಟ್ಟಿ ಆಗಂಗ್ ಕಾಣ್ತಾ ಇತ್ತು. ಈಗ ಹೌದಾ, ನಿನ್ ಹೆಂಡತಿ ಅವ್ರು ಅಲ್ಲಿ ಇದಾರ? ತಾಯಿ ಅಮ್ಮಂಗೆ ಹೇಳು, ಇವತ್ತು ಅಮಾವಾಸ್ಯೆ ಒಂದ್ ದಿವಸ ಅಲ್ಲೇ ಇದಾರ. ಏನ್ ಹೇಳಿ ಸ್ವಾಮಿ? ಲೌಡ್ ಸ್ಪೀಕರ್ ಆನ್ ಮಾಡಿದ್ಯಾ? ಹ್ಞೂ ಸ್ವಾಮಿ. ನೋಡವ್ವ ತಾಯಿ, ನಾನು ಎಲ್ಲ ಪೂಜೆ ಪುನಸ್ಕಾರ 12 ಗಂಟೆ ಮೇಲೆ ಮಾಡ್ತೀನಿ. ನಿನ್ ಗಂಡ ಮದುವೆಗಿಂತ ಮುಂಚೆ ರತ್ನಮ್ಮನ್ ಮಡಿಕೊಂಡಿದ್ದ, ಲಕ್ಷ್ಮಮ್ಮನ್ ಮಡಿಕೊಂಡಿದ್ದ, ಆಮೇಲೆ ಲಲಿತನ್ ಮಡಿಕೊಂಡಿದ್ದ. ಅವನ್ನೆಲ್ಲ ನಾನು ಓಡಿಸ್ತೀನಿ ಇವತ್ತು ರಾತ್ರಿಗೆ. ಅಂತದೆಲ್ಲ ಹೇಳ್ಬೇಕು ಅಂತ ನಾಟಿ ಕೊಡೋಗ್ತೀಯ. ಸ್ವಾಮಿ ಕಾಯಿನ. ಹಲೋ, ಅಣ್ಣಾರ್ ಹಾಕ್ಬೇಕು. ಅಣ್ಣಾರ್ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣಾರ್ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣವ್ರು ಯಾಕೋ ತೀರೋದ್ರು ಆಕ್ಸಿಡೆಂಟ್ ಆಗಿ. ನೀವು 73 ವರ್ಷದಾಗ ಹಿಂಗಿದ್ದೀರಲ್ಲ, 23 ವರ್ಷದಾಗ ಹೆಂಗಿದ್ರು? ಇಲ್ಲ 73 ವರ್ಷ ಅಲ್ರ ನಮ್ದು. 73ನೇ ಇಸ್ವಿ ಬಿಟ್ಟಿರೋದು. 73ನೇ ಇಸ್ವಿಯಲ್ಲಿ ವಯಸ್ಸು ನಿಮ್ಗೆ? ವಯಸ್ಸು ಲೆಕ್ಕ ಹಾಕಿ ಹೇಳ್ರಿ. 73 ಸಡನ್ ಆಗಿ ನಂಗೆ ಹೇಳಕ್ ಬರಲ್ಲ. ಇರ್ಲಿ, ಒಂದ್ 45 ಆಗಿರ್ಬೇಕಲ್ವಾ? 43. 43 ಆಗಿರ್ಬೇಕು. 43 ವಯಸ್ಸಾಗಿ ಹಿಂಗಿದ್ದೀರಲ್ಲ ನೀವು. 23 ವಯಸ್ಸಾಗಿ ಹೆಂಗಿರ್ಬೋದಾಗಿತ್ತು? ನೀವು ಹೆಂಗಿದ್ರಿ ನೀವು? ಅಕ್ಕ ಅವಾಗ ಎಲ್ಲ ಕುಡ್ದು ಎಲ್ಬೇಕಲ್ಲಿ ಬಿತ್ತಣಿ ಅಕ್ಕ. ಅವಾಗೇನು ಕುಡಿದ್ರಿ ಡ್ರಿಂಕ್ಸ್ ಹಾಕ ನಾವು. ಅಲ್ಲ, ನೀವು ಡ್ಯಾನ್ಸ್ ಆಡಿದ್ರಲ್ಲ, ಆ ಪ್ಯಾಂಟ್ ಒಳಗೆ ನಿಮ್ ಸಾಮಾನು ಅಷ್ಟಪ್ಪ ಇತ್ತು. ಇಷ್ಟು ಒಳ್ಳೆಯರು ಇವರು. ಆಯ್ತಕ್ಕ, ನಮಸ್ಕಾರ. ಅಕ್ಕ ಅನ್ಬೇಡ. ಹಲೋ ಹಲೋ, ಇವರು ಸುಮ್ಮನೆ ಇವರು ಯಾರನ್ನಾಗ್ಲಿ ಗಂಡ್ಸತ್ತ ಇವ್ರು ಸುಮ್ಮನೆ ಉಂಡು
ಯಾರನ್ನಾಗ್ಲಿ ಗಂಡ್ಸತ್ ಹೋಗ್ಯಾರ ತುಂಬೆ ಉಣ್ಬೇಕು, ಯಾರನ್ನಾಗ್ಲಿ ಗಂಡ್ಸತ್ ಹೋಗ್ಯಾರ ತುಂಬೆ ಉಣ್ಬೇಕು. ಸಾಯನಾಕ್ಯ ಇದು ನಾವು ಅವಶ್ಯಕತೆ ಇಲ್ಲಕ್ಕ. ಇದು ನಾವು ಐನಾರು ನಮ್ಗೆಲ್ಲ ಮಾತೆಲ್ಲ ಆಡ್ಬೇಡಿ. ಅಲ್ಲ ಅಲ್ಲ ನೀವ್ ಐನೋರ ಐನಾರ್ಕ ನಾವು ಅವೆಲ್ಲ ಕೆಟ್ಟ ಮಾತು ನಮ್ಗೆ ಆಡ್ಬೇಡಿ. ನಾವು ಐನಾರು ಸ್ವಾಮಿ ಪೂಜೆ ಮಾಡ್ತೀವಿ. ಯಾ ಸ್ವಾಮಿ ಪೂಜೆ ಮಾಡ್ತೀರಾ ಸ್ವಾಮಿ? ಮಾರಮ್ಮನ್ ಪೂಜೆ ಮಾಡ್ತೀವಿ ಸರ್. ಯಾವ ನಿಮ್ಮೂರಲ್ಲೇನಾ? ಮಾರ ಆ ಮಾರಮ್ಮನ್ ಮೇಲೆ ಒಂದ್ ಭಕ್ತಿ ಮಂತ್ರ ಬರ್ತಲ್ಲ, ಅದು ಮಂತ್ರ ಹೇಳಿ, ಅದು ಪ್ರಶ್ನೆ ಅದು. ಕದ್ರಿನಾಥ ಸ್ವಾಮಿ, ಮಂಜುನಾಥೇಶ್ವರ, ಚಿಕ್ಕಂದೇಶ್ವರಿ, ಚಾಮುಂಡೇಶ್ವರಿ. ರೇ ನಾನ್ ಹೇಳ್ತಿರೋದು ದೇವ್ರ ಹೆಸರಲ್ಲ, ಮಾರಮ್ಮನ್ ಮಂತ್ರ ಹೇಳ್ರಿ ನೋಡೋಣ. ಕೈ ಮುಗಿಯೋದು ಹಿಂಗೆ ನಾವು ಹಿಂಗೆ ಹೇಳದ್ ಮಂತ್ರ. ಅಲ್ಲಲ್ಲ ರೀ, ಮಂತ್ರ ಹೇಳ್ರಿ ನೀವು, ಏನೋ ನಂಬ್ಕೊಳ್ರಿ. ಸುಳ್ಳು ಹೇಳ್ಬಾರ್ದು. ಪೂಜಾರು ಅಂತ ನೀವ್ ನೋಡಿದ್ರೆ ಪೂಜಾರಂಗ್ ಕಾಣದೇ ಇಲ್ಲ, ಯಾವ್ದೋ ರಸಿಕ ಇದ್ದಂಗ ಇದ್ದೆ, ರಸಿಕರ ರಾಜ ನೀನು. ರಾಜ ಅಲ್ಲ, ನರಸಿಂಹರಾಜು. ಅದೇ ನರಸಿಂಹರಾಜು. ನೀನ್ ನೋಡಿದ್ರೆ ರಸಿಕ ಕಂಡಂಗ್ ಕಾಣ್ತಿ. ಹಂಗೆ ನನ್ನ ಮನ್ಸು ನಂಗೆ ಕದ್ದು ನಂಗ್ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ ನೀನ್ ಡ್ಯಾನ್ಸ್ ನೋಡಿದ್ಮೇಲೆ. ನನ್ಗೂ ನಿಮ್ಗೂ ಸರಿದಲ್ಲ. ಇವ್ರ ಮೂಡಿ ದುಡ್ಡು ಕೊಡ್ಬೇಕು. ರಾಜೇಶ್ ದುಡ್ಡು ಹಲೋ ನಿನ್ ಕೊಡ್ಬೇಕು ಅಂತ ಹುಡುಗಿ ಬಂದಿದ್ದ. ಹಲೋ ಹಲೋ ಮಾತಾಡು ಅಂದ್ರೆ ಇದು ನಮ್ಮ ಇಲ್ಲ ಪೂಜೆಗೆ ಟೈಮ್ ಆಯ್ತು, ಪೂಜೆಗೆ ಹೋಗ್ತಿದ್ರಿ ನಾವು. ಪೂಜೆಗೆ ಹೋಗ್ತಿದ್ದೀರಾ? ಅಲ್ಲ ನನ್ಗೇನ್ ಗೊತ್ತಾ, ಒಂದೇ ಒಂದ್ ಆಸೆ ಆಗಿದ್ದು, ಪ್ಯಾಂಟ್ ಒಳಗೆ ಅಷ್ಟು ದಪ್ಪ ಐತಲ್ಲ, ಇನ್ನು ಹಂಗೆ ಬುಳ್ಳಗ್ ನಿಂತ್ಕೊಂಡ್ರೆ ಹೆಂಗ್ ಕಾಣ್ಬೋದು ನೀವು ಅಂತ ಅಷ್ಟೇನೆ. ಈಗ ಇದು ಇದೆಂತದ್ದು, ನಾನು ಸೀತಾ ಮಾತೆ ಇದ್ದಂಗೆ. ಲೋಪರ್ ಸೋಳೆ ಮಗನೆ, ನಿನ್ ಮನೆ ಹಾಳಾಗೋಗ, ನೀನ್ ಹೋಗೋದಾರೆ ಅಕ್ಕಿ ಇಕ್ಕ ಲೋಪರ್ ಸೋಳೆ ಮಗನೆ. ಆ ಲಕ್ಷ್ಮಿ ಬಾಳ್ ಹಾಳು ಮಾಡಿರೋದು ಯಾರೋ ನೀನ್ ಎಲ್ವನೋ? ಆ ರತ್ನಿ ಬಾಳ್ ಮದುವೆಗಿಂತ ಮುಂಚೆ ಹಾಳು ಮಾಡಿರೋದು ನೀನ್ ಎಲ್ವನೋ? ಈ ಗೊಲ್ರಮ್ಮನ್ ಹಿಡ್ಕೊಂಡಿದ್ಯೇನೋ? ಮಾತಾಡೋ. ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಅನ್ನೋದು ರಿವರ್ಸ್ ಗೇರ್ಗೆ ಬರುತ್ತೆ. ನಮ್ಗೆ ಕೂಟ ಬರುತ್ತಲ್ಲ ರಿವರ್ಸ್ ಗೇರ್ ಆಗಿ. ಅಮ್ಮ ಗೊಜ್ಜಗ್ ನನ್ ಮಗನೆ, ವಂಜಾಕ್ಷಿ ಅಂತಂದ್ರೆ ಹೆಂಗ್ ಮಾತಾಡ್ಬಿಟ್ರ? ನಾನ್ ಕಣಲ್ಲಿ ಬಸ್ ಹುಡಿಕೆ. ಓಹೋ, ವಂಜಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಅಂತ ಹಾಡು ಹೇಳ್ತಿ. ಅವಳು ಹೊಸಬಳು ಸಿಕ್ಬಿಟ್ಟವಳೆ, ಅವಳ್ತ ದೋಚ್ಕೊಂಡ್ ಹೋಗ್ಬಿಡ. ನಾವು ನಮ್ಮನಕ್ಕೆ ಎಂಡ್ರಿಗೆ ಇನ್ನೊಂದ್ ಮನೆ ಕಟ್ಕೊಟ್ಬಿಡ, ಇನ್ನೊಂದ್ ಎರಡು ಕಿವಿ ವಾಲೆ ಮಾಡ್ಸಾಕೊಂಬಿಡೋಣ ಅಂತ ಅಲ್ವನೋ? ಗೊಜ್ಗ ನನ್ ಮಗನೇ, ಗೊಜ್ಗ ನನ್ ಮಗನೇ. ನಿಮ್ಮ ಅವ್ನ ಆಯ್ನಕ್ಕೆ ನಿಮ್ದೇನ್ ನನ್ಗೆ ಇವತ್ತು ಹೇಳ್ತೇನೆ. ನಿಮ್ಮ ಅಮ್ಮ ಮಿಂಟ್ರಿ ಗುಟ್ಟಿದ್ ಮುಂದೆ ಮೊನ್ನೆಲ್ಲ ಕುಡಿದು ಬಿದ್ದಿದ್ದಿಲ್ಲ. ಮೊನ್ನೆ ದಿನ ನಿಮ್ಮ ಅಮ್ಮ ಫೋನ್ ಮಾಡೋ ಹೊಸತಿ ಬಂದು 4-5 ಜನ ಬಂದು ನಿಂತಿದ್ರಲ್ಲ ಬಾತ್ರೂಮ್ ಮುಂದೆ, ನಿಮ್ ಬಾತ್ರೂಮ್ ಮುಂದೆ, ಮನೆ ಮುಂದೆ ಚಿನಾಲಿ. ನೀನ್ ಬಂದ್ ನೋಡ್ಕೊಂಡು ಹೋಗಿದ್ದಾನ? ಸಿಟಿದಾಗ ಕುಡಿದು ಬಿದ್ದಿದ್ದಲ್ಲಿ 10-11 ಗಂಟೆ ರಾತ್ರಿನಾಗ. ಗೊಜ್ಜಗ್ ನನ್ ಮಗ, ನೀನ್ ನೋಡಲ್ಲ ಗೊಜ್ಗ ಬಂದಿದ್ದೀನಿ, ನಿನ್ ಮಕ ನೋಡು. ಮುಚ್ಕಲೆ ಬಾಯಿ ಚಿನಾಲಿ. ಕೊನೆಗೆ ಏನಾಗ್ ಸಾಯ್ತಿ ನೋಡ್ಲಾ ನೀನು? ನನಗ್ ಗೊತ್ತಿದೆ, ಮುಚ್ಕೊಂಡೆ ಚಿನಾಲಿ. ನಿಮ್ಮ ಅಮ್ಮನ ನಾಡ ನೀನ್ ಎಷ್ಟು ಹಾಳು ಮಾಡಿದ್ ಬಂದಲ್ಲ. ಈಗ್ಲೇ ನಿಂದು ಹೊಟ್ಟೆ ಎಲ್ಲ ಊದ್ಕೊಂಡೆ, ಅದೆಲ್ಲ ಊದ್ಕೊಂಡೈತೆ. ಈಗ್ಲೇ ನಿಂಗೆ ಅಲ್ಲಿ ನೋವು ಇಲ್ಲಿ ನೋವು, ಇಷ್ಟಲ್ಲೇ ನಿಂಗೆ ಆಪರೇಷನ್ ಮಾಡ್ತಾರ ನೋಡು. ನಿಂಗೆ ಇಲ್ಲ ಲಕ್ಕೋ ಹೊಡಿತಿದ್ದೆ ರಾತ್ರಿ. ಅಮ್ಮ ನಿನ್ನಂತ 5 ಜನ ತೆಗೆದು ಆಚೆಗೆ. ಅಯ್ಯೋ, ನಿನ್ ಎಂಡ್ರು ಫಸ್ಟು ನೀನ್ ಎಂಡ್ರು ತೆಗ್ದು ಆಚೆಗೆ ಒಪ್ಪಾರಾಗ ಮನ್ಗುಸದ್ ಮರ್ತ್ಬಿಟ್ಟಿದ್ಯಾ? ಒಪ್ಪಾರಾಗೆ ಚೊಳೆಗೆ ಗೊಜ್ಜಗ್ ನನ್ ಮಗನೇ. ಮುಂದೆ ಗೊಜ್ಜಗ ಐತೆ ಎಂಡ್ರನ್ನ ಕ್ಲೀನ್ ಆಗಿ ಅದ್ಭುತವಾಗಿ ಇಟ್ಕೊಳಕ್ ಬರಲ್ಲ. ಅದಕ್ಕೆ ನಿಮ್ ಅಮ್ಮನ ಕಣ್ಕಂಡ್ರಿಗೆಲ್ಲ ಫೋನ್ ಮಾಡ್ಕೊಂಡು ನಿಮ್ ಅಮ್ಮನ್ ತಿರ್ಗೋದ್ ನಾಯಿ ತಿರ್ಗದಂಗ್ ದುಡ್ಡು ಕೊಟ್ಟಾರ, ಅರ್ಧ ಬರ್ದಾಗ ದುಡ್ಡು ಕೊಟ್ಟು ಹೋಗೋದು ನಿಮ್ಗೆ. ನೀನ್ ಗಂಡ್ಸತ್ ಮುಂಡ್ಯಾರ್, ನಿನ್ನಂತ ಗಂಡ್ಸತ್ ಮುಂಡ್ಯಾರ್ ಹುಡಿಕೊಂಡ್ ಹೋಗಲ್ಲ ಅವ್ರದ್ದು ದುಡ್ಡು ಕಿತ್ಕೊಂಬರಕ್ಕೆ. ಬಾಯ ನಿನ್ ನನ್ ಹುಚ್ಚ ಇದ್ದು ಬಿಡ್ತೀನಿ ಬಾಯೊಳಿಕೆ ಮಗನೇ, ಅಗ್ಲಿಸ್ಬಿಡ್ತೀನಿ ನಿನ್ಗೆ. ಉಚ್ಚೆ ಉಯ್ದ್ಬಿಟ್ಟು ಹಂಗೆ ಯೋಲು ಹಾಕಿ, ಹಂಗೆ ಎಲ್ಲ ಯೋಲ ಹಾಕಿ ಉಚ್ಚೆ ಉಯ್ದು ಮೂಗೊಳಿಕೆ ಬಾಯಳಿಕೆ ತಿನ್ಬಾರ್ದು. ಯೋಲು ಇವತ್ತು ಯೋಲ್ ತಿಂದಂಗೆ ಅನ್ನ ತಿಂದ್ರೆ ಇವತ್ತು. ಅನ್ನ ತಿನ್ನ ಮಾತಾಡೇ ಚಿರಾಲಿ. ಇವತ್ತು ಅನ್ನ ತಿನ್ನಲ್ಲ, ನನ್ ಗ್ಯಾಸ್ ಮುಸ್ಕೊಳ್ಳಲ್ಲ. ಇವತ್ತು ನಾನು ಯೋಲ್ ತಿಂದಂಗ್ ಕಳ್ಳ ಕಾಳು ಕಡ್ಡಿ. ಇವತ್ತು ಏನ್ ಮಾಡೋರೆಲ್ಲ ಮಾತ್ರ ನೀನೇ ತುಂಬ್ಕೊಂಡಿದ್ಯಾ ಚಿನ್ನು, ನೀನೇ ತುಂಬ್ಕೊಂಡಿದ್ಯಾ.
ಯಾವತ್ತು ನಾನ್ ಮರ್ಯಾದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರುನು ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೊತ್ತಿಗೆ ನನ್ ತುಂಬ ಉಣ್ಸಿ ಹಾಕ್ತಾರ ಮನೆಗೆ. ಅಷ್ಟೊತ್ತಿಗೆ ನನ್ನ ಇಲ್ಲಿ ಸುಮ್ಮನೆ ಉಂಟು ಹಾಕ್ತಾರೆ ಹೊಟ್ಟೆಯಿಂದ ಊಟ ಕೆಡದವ್ರು ನನ್ನ. ಯಾಕೆ ಚಿನ್ನು ಚಿನ್ನು ಅಲ್ಲ ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಣ್ಲಿಲ್ಲ ಅದೇನೋ ಸುಳ್ಳು ಬಂದ್ ಕಣ್ಗೊಡಿತು ಅನ್ನಂಗೆ ಮನೆಗೆ ನೀರು ನೀಡಿ ಕೊಡ್ದಂಗ ಆಗ್ತಾರೆ. ಒಂದ್ ಎಲೆ ಅಡಿಕೆ ಕೊಡಲ್ಲ ಎತ್ತಾಗ ಅಂತಾರೆ. ನಾವು ಅಲೆ ವಯಸ್ಸಾಯ್ತು ನನಗೆ. ನಿನಗೂ ವಯಸ್ಸಾಯ್ತು ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗಲೇ ಇರೋದು ನಿನ್ನ ಸುಖ. ನಿನ್ನ ಈಗ ನೋಡ್ ನಿನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ, ನನಗೂ ಮದ್ವೆ ಆಗೈತೆ ಮಕ್ಳಾಗೈತೆ. ಈಗಿಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗ್ ಒಳ್ಳೆ ಸುಖ ಕೊಡ್ತೀನಿ. ಒಳ್ಳೆ ಸುಖ ಬೇಕಾ? ನಾನ್ ನಿನಗ್ ಕೊಡ್ತೀನಿ. ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಒಂದ್ ವೈರ ಇದು ಕರೆಂಟ್ ಐತಲ್ಲ ಪ್ಲಸ್ ಒಂದ್ ವೈರ ತೂಕಿಟ್ಬಿಡು, ಇನ್ನೊಂದ್ ವೈರ್ ನೀನ್ ಇಟ್ಕೊಂಡ್ಬಿಡು, ಒಳ್ಳೆ ಸುಖ ಸಿಗುತ್ತಾಗ. ಚಿನ್ನು ನನ್ಗ ಆ ತೂತ ಬೇಡ, ಕರೆಂಟಿನ ತೂತ. ಒಂದ್ ವೈರ ಇಟ್ಟಿತ್ತು ನನಗೆ ಪ್ಲಗ್ಗಿಗೆ, ಒಂದ್ ವೈರ ಪ್ಲಗ್ಗಿಗಿತ್ತು, ಇನ್ನೊಂದ್ ವೈರು ನೀನ್ ಇಟ್ಕೊಂಡ್ಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನು ಒಂದ್ ವೈರು ಆ ತೂತಿಗೆ ಇಕ್ತೀನಿ, ಆದ್ರೂ ಅದ್ ನನಗ್ ಬೇಕು ಬೇಕು ಬೇಕು, ಅದ್ ನನ್ಗ್ ಬೇಕೇ ಬೇಕು ಚಿನ್ನು, ಅದ್ ನಂಗ್ ಬೇಕೇ ಬೇಕು. ಬೇರೆ ನೋಡ್ತು ನೋಡು, ಆತರ ಮಾತಾಡ್ಬೇಡ. ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಮುಸ್ತಕಣ ಬಿಡತ್ತ ಎಲ್ಲ ಚೆನ್ನಾಗಿತ್ತ ಬಾಡಿ ಅಂತ ಅಂದು. ಯಾಕಣ ಏನಾಗುತ್ತೆ? 10 ವರ್ಷ ಇನ್ನೂ 10 ವರ್ಷ ಆಗಿತ್ತು ಅಷ್ಟೇ ಕಣ. ಈ ಫೆಬ್ರವರಿ 5ನೇ ತಾರೀಕು ಬಂದಿದ್ರೆ ಆಗೋದು ಅಷ್ಟೇ ಕಣ. ಫೆಬ್ರವರಿ ಫೆಬ್ರವರಿನ ಇವತ್ತಿಗೆ ಕರೆಕ್ಟಾಗಿ 10 ವರ್ಷ ಆಯ್ತಣ್ಣ. ಇನ್ನೊಂದ್ 10 ವರ್ಷ ಮಡಿಗಳಾಗಿಲ್ವಾ ನಿಮ್ಮ ಒಂದು ಇದಕ್ಕೆ? ನನ್ಯಾಗಂತೀಯ ಮತ್ತೀಗ ಸತ್ತೋಗ್ ಮುಚ್ಚಿರೋ ತಿರ್ಗಾ ತೆಗಿಯಕ್ಕಾಗುತ್ತ ಅಣ್ಣ? ಮತ್ತೀಗ ಅಲ್ಲ 10 ವರ್ಷ ಯಾರನ್ನ ಮಡಿಕಂತಾರ ಅಂತ ಕೇಳಿದ್ ನಾನು. ಅಲ್ಲಣ್ಣ, ನೆಂಟ್ರುಗಳು ಬರೋದ್ ಲೇಟ್ ಆಗೋಯ್ತಣ್ಣ. ಬೆಂಗಳೂರಿಂದ ಧಾರವಾಡ ಈ ಕಡೆ ಶಿವಮೊಗ್ಗದಿಂದ ಬರೋದೆಲ್ಲ ಲೇಟ್ ಆಗ್ಬಿಡ್ತು. ನೀನ್ ಹೇಳ್ತಾ ಧಾರವಾಡ ತಲೆ ಕೆಡ್ಸಿಕ್ತೇನೆ ಸುಮ್ಮಿರಮ್ಮ, ನಾವೇನ ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ಅಣ್ಣ ನೀವೇಳ ಮಾತು ಇವ್ರೆ ಧಾರವಾಡ ಅಂದ್ರಲ್ಲ, ಶಿವಮೊಗ್ಗ, ಅಲ್ಲಿಂದ 10 ವರ್ಷ ತಗಾರ ಹೇಳಿ ಡೇಟ್ಗೆ ಇರುವೆ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು. ಹೌದಾ? ಇರುವೆ ಧಾರವಾಡದಿಂದ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು 10 ವರ್ಷ ತಗಾರ. ಇದು ಶಿವಮೊಗ್ಗದಿಂದನ ಇರುವೆ ಬಂದು ನೀವ್ರ ಜಾಗ ಬಂದು ಮಣ್ಣು ಮಾಡಿ ಹೋಗೋದು. ಅಲ್ಲಣ್ಣ, ಮಣ್ಣು ಮಾಡಕ್ ನಿಮ್ಮ ಅಪ್ಪ ಅವ್ರು ಬಂದಿದ್ರು, ನೀವು ಬಂದಿರ್ಲಿಲ್ವಲ್ಲಣ್ಣ, ಅದೇ ಬೇಜಾರು. ಅಲ್ಲ ನಮ್ಮ ಅಪ್ಪ ಬಂದಿತ್ತು ಮಣ್ಣು ಮಾಡಕ್ಕೆ. ಹಲೋ, ಇನ್ನು ರವಟ್ ಹಾಕ್ಬಿಟ್ಟು ನಿಮ್ಮ ಅಪ್ಪನ ಬಂದಿತ್ತು ಅಂತಾರೆ ನೋಡ ನಿಮ್ಮ ಅಪ್ಪನ. ಹಲೋ ಹಲೋ ಅಣ್ಣ, ನಿಮ್ಮಪ್ಪ ಬಂದು ಸಮಾಧಾನ ಮಾಡಿ ಪಾಪ ಆರ ತಂದಿತ್ತು ಹಾಕ್ಬಿಟ್ಟಿ ಹಂಗೆ ಹೋಯ್ತಣ್ಣ. ನಾನ್ ಹಂಗ ಕೇಳ್ದೆ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತೆ. ನಮ್ಮ ಸಾಯ್ಲಿ ಅಂತ ಶಾಪ ಆಗ್ತಿದ್ಯಾ? ಕಂಡೋರ್ ಮನೆ ಬಡ್ಡಿ ಕೊಟ್ಟು ಕಂಡೋರ್ ಮನೆ ಹಾಳ್ ಮಾಡ ನಾವ್ ಸಾಯ್ತೀವನೋ? ಕಷ್ಟಪಟ್ಟು ದುಡ್ಕೊಂಡ್ ತಿಂತಿರೋದ್ಲೇ ಬಗನೆ. ಆಯ್ತು ಸ್ವಾಮಿ, ಆಯ್ತಾಯ್ತು. ಯಾಕೆ ಆತರ ಮಾತಾಡ್ತಿದ್ಯಾ? ದೊಡ್ಡವ್ರು ಚಿಕ್ಕವ್ರನ್ನ ಬೆಲೆ ಕೊಡ್ತಾನೆ. ಬಗ್ಕೊಂಡು ಮಾಡ್ರೆ ಮೂಗಕ್ ಬಾಯಿಗೆ ಬಂದ್ಬಿಡ್ತಾವೆ, ಅವಾಗ ಮ್ಯಾಗಡಿ ತಲೆ ಎತ್ತಬೇಕು ಅಂತ ಹೇಳಿದ್ರು. ಅದು ಸರಿ, ಹೊರ್ಗೋಗ್ತೀರಾ ಅಂತ ಕೇಳ್ತೀಯ ಬೋಳಿ ಮಗನಿ ನಿನ್ನಂಗೆ. ಅವ್ರು ಇರ್ತಾವ ಎಂತದ ಟ್ಯೂಬ್ ಆಗಿ ಬಿಟ್ಟಾರಲ್ಲ, ನಾವು ಕೇಳಿದೀವಿ. ಗಂಡ್ಸತ್ ಮುಂಡಿ ಇರ್ತಾವ, ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗಲ್ಲ ಇಲ್ಲಿ.
ಯಾಕೆ ಆತರ ಮಾತಾಡ್ತಿದ್ಯಾ? ಬತ್ತಿಯ ಊರಿಗೆ ಖಾಲಿ ಇಕ್ತಿ ಹಂಗಾರ ನೀನು? ಹಂಗಂತ ಇದು ಅವ್ರ ಅಚ್ಚುಕಟ್ಟಾಗಿದ್ರು, ಎಡೆ ಮುಂದಿಕ್ಕಿದ್ರಲ್ಲ ಇದು ಎಣ್ಣೆ. ಏಯ್ ನೀನು ಅದನ್ ಬಿಡ, ನಾವೇನ್ ಕುಡುಕ್ ನನ್ ಮಕ್ಕಳ್ರನ್ನ ಇಷ್ಟು ವರ್ಷದಿಂದ ನೋಡಿದ್ಯಲ್ಲನಾ? ಇವಾಗ ನಾವ್ ಹಂಗಂದ್ವ ಸ್ವಾಮಿ? ಮತ್ತೆ ಹೊರ್ಗೋ ಅಂತ ಇವ್ನ್ ಮಾಡುವಂತ ಯಾರ ನನ್ನ ಮಗ ಹೇಳಿದ್ದ ಫೋನ್ ಅಮ್ಮ ಸೊಳ್ಳಿಗ್ನ ಸುಮ್ನೆ ಅವ್ರ ಬಡ್ಡಿ ಕೊಟ್ಟು ನಮ್ಮನ್ನ ಅವ್ರ ಮನೆಗೆ ಗೀಸ್ಕೊಂಡು ತಿನ್ಕೊಂಡು ಬೋಳಿ ಮಾ ಕೆಲ್ಸಕ್ಕೆ ಹೋಗ್ದಂತ ತಿರ್ಗ. ಇವ್ರೆ ಯಜಮಾನ್ರೆ, ಒಂದು 50,000 ರೂಪಾಯಿ ದುಡ್ಡು ಬೇಕು, ಕೊಡ್ತೀರಾ? 50,000 ರೂಪಾಯಿ ದುಡ್ಡು ಬೇಕು. ಬಾರಲೆ ಕೊಡ್ತೀನಿಲೇ. ಏನಾಯ್ತ ನಿಂದು? ನಂದೇನು ಇಲ್ಲ, ಇದು ಮಾತೇ ನಂದು ಗ್ಯಾರಂಟಿ. ಇದಲ್ಲ, ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದೀವಲ್ಲ, ಬರೀ ಅವ್ರ 50 ರೂಪಾಯಿ ಕೊಡಕ್ಕೆ ಹಿಂದು ಮುಂದೆ ನೋಡಂತ ನೀವು ಹುಚ್ಚೆ ಕರ್ಮಿ ಹಿಡಿಯರು ಅಂತದ್ರಾಗ ನಾನು ಮನೆಗೆ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ಕಷ್ಟಗಳಿಗೆ. ತಡಿಯಲ್ಲೇ, ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿರೋರಿಗೆ ಕೊಟ್ಟಿರೋದು. ನಾನು ಇನ್ನೇನು ಕದ್ದು ಇಸ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಅವ್ರಿಗೆ ಕೂಡ ತಡಿಯಲ್ಲ. ನಾನು ಫೋನ್ ಮಾಡು ಅಂತ ಹೇಳಿದ್ದವನು. ನಾವು ಮನೆಗೆ ಹೋದ್ ಒಡವೆ ಅಡ ಇಕ್ಕಿ ಕೊಟ್ಟಿರೋದು, ಮಿಂಟಿ ಕೊಟ್ಟಿದ್ದಿಲ್ಲ. ಅಣ್ಣ ಅಲ್ಲ ಕಣ, ನಾನ್ ಹೇಳೋದ್ ಕೇಳಿಸ್ಕೊ ನರಸಿಂಹಣ್ಣ. ನೀನ್ ಹೇಳ್ತಿದ್ದೀಯಲ್ಲ, ಕೊಟ್ಟಿದ್ಯಲ್ಲ ದುಡ್ಡು, ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಪಲ್ಸಕ್ಕೆ ಹೋಗೋರಿಗೆ ಕೊಟ್ಟಿರೋದಲ್ವಾ? ನಾನು 50,000 ಕೊಡ್ತೀನಿ, ನೀನೇನು ಕೆಲ್ಸಕ್ಕೆ ಹೋಗಲ್ವಲ್ಲ. ಅದಕ್ಕೆ ಅಕ್ಕನ್ ನಾನು ಹೆಂಡ್ತಿನ ಹೇಳ್ಸು, ಅಕ್ಕನ ಕೈಲಿ, ವಿಶಾಲ ಅಕ್ಕನ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಅಕ್ಕನ ಕೈಲಿ ಹೇಳ್ಸು. ನಾವ್ ಇವಾಗ ಅಂತದೇನು ನಂಗ್ ಬಂದಾಗ ಬಂದಾಗ ಕೇಳ್ತೀವಿ ಸ್ವಾಮಿ, ಈ ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ. ಈಗೇನ್ ಅಂತದಿಲ್ಲ, ಮದ್ವೆ ಇಲ್ಲ, ಮನೆ ಕಟ್ಟಿಸ್ತಾ ಇಲ್ಲ, ಮದ್ವೆ ಮಾಡ್ತಾ ಇಲ್ಲ. ಆಮೇಲೆ 5 ಲಕ್ಷ ಬೇಕಾದ್ರೆ ಕೊಡೋಣ, ಆ ಅಕ್ಕ ಹೇಳ್ಬೇಕು, ನೀನ್ ಹೆಂಡ್ತಿ ಹೇಳಿದ್ರೆ ಕೊಡ್ತೀವಿ. ನೀನು ನಮಸ್ತೆ ಸರ್. ನಮಸ್ಕಾರ. ಯಾರು ಸರ್? ನಿಮ್ಮಂತವ್ರಿಗೆಲ್ಲ ದೇವ್ರು ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್. ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್. ಏನು ಬೇಡ ಸರ್, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ಬೇಕು. ಖಂಡಿತ ಸರ್. ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಹಂಗೆಲ್ಲ ಅತಿ ಆಸೆ ಗತಿಗೆ ಹೇಳು ಅಂತಾರೆ. ಅಲ್ಲ ಸರ್, ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ಸರ್, ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು. ಏನ ದೇವ್ರ ಕಡೆ ಮಾತ್ಬಿಡಿ, ನಮ್ದೇನೈತು? ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸಿದ್ರೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾರು ಹೇಳಿ? ಯಾರು ಸರ್? ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಾರಲ್ವ ನೀವು? ಓಹೋ, ವಿಧಾನಸೌಧ ಅರ್ಧ ಹೊತ್ತು 3 ಗಂಟೆ ಬೆಳಕರ್ದೈತಿ. ಹಲೋ ಅಣ್ಣ. ಇಲ್ಲ, ನಾವು ಆಂಬುಲೆನ್ಸ್ ನೋಡ್ತಾರಲ್ಲ, ಇದನ್ನ ನೋಡ್ತಾರೆ ನಾವು. ಏನ್ ಹೇಳಿ? ರಾಕೆಟ್ ಮಾತ್ರ ನಾವು ಓಡಿಸೋದು. ಸಾರ್ ಖಂಡಿತ ಹೇಳೋದಲ್ಲ ಸರ್, ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ ನಿಜವಾಗ್ಲು ಸರ್, ನೀವೇನ ಆಕ್ಸಿಡೆಂಟ್ ನೀವೇ ಉಳಿಯಲ್ಲ ಸರ್. ಆ ಫಾಸ್ಟ್ ಆಗಿ ಓಡಿಸಿದೀರಾ. ನೀವೇನ ಲಾರಿಗ ಪರಿ ಗುದ್ದು ನಿಮ್ ತಲೆಯೆಲ್ಲ ಚಿದ್ರ ಆಗಿ ಕಳ್ಳು ಪಚ್ಚಿಯೆಲ್ಲ ಈಚಿಗೆ ಬಂದು ನಿಮ್ದು ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೇನ ನಾವು ಕುಯ್ದಿ ಮೂಟೆ ಕಟ್ಟಿ ನಮ್ಮನ್ನಕ್ಕೆ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಅದು ಅಲ್ಲಣ್ಣ. ಅಷ್ಟು ಫಾಸ್ಟ್ ಗಾಡಿ ಓಡಿಸಿದಿರಲ್ಲ, ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವ ಸರ್ ನಿಮ್ಗೆ? ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದೀನಿ ನಾನು. ನಿಮ್ಮನ್ನೆಲ್ಲ ಬಸ್ ಸ್ಟ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿದ್ರಿ ಅಂತ ನಿಮ್ ಮನೆ ಮಠ ಎಲ್ಲ ನಿಮ್ ಮನೆ ಹಾಳು ಮಾಡ್ಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧದಾಗೆ 10 ಫ್ಲೋರ್ ಮನೆ ಕಟ್ಟಿದ್ದೀನಿ. ನಿಮ್ ಮನೆ ಎಲ್ಲ ಹಾಳು ಮಾಡಿ ನಿಮ್ ಮನೆ ಮನೆ ಬೆಂಕಿ ಇಕ್ಕಿ ನಾನ್ ಕಳ್ಳು ಪಚ್ಚಿ ಬರ್ಬೇಕು, ನಿಮ್ ಅಮ್ಮನ್ ಬೆಂಗಿಸೋದು ಅದೇ ನನಗೇನ ತಲೆಗೆಚ್ಬಿಟ್ರೆ. ಕಾಫಿ ಕೊಡ್ರಿ, ಅಲ್ಲೇ 6:30 ಹಾಲ್ ಕರಿಬೇಕು. ಏನಿಲ್ಲ ಸುಮ್ಮನೆ ಯಾಲೆ ಮನೆ ಕಂಡಿರಂಗಿದ್ಯಾ? ಇಲ್ಲ. ಏನ್ ಮಾಡ್ತಿದ್ಯಾ? ನಿದ್ದೆ ಬರಲ್ಲ. ಯಾಕಪ್ಪ? ಊಟ ಅಣ್ಣ? ಊಟ ಇಲ್ಲ. ಯಾಕಣ್ಣ? ಗಂಜಿ ಅವರೇ ಕೈ ಕಟ್ಟಿ ಕಳ್ಸಿದ್ರು ಅಲ್ಲಿ ನಮ್ಮ ಅವರೂರಿಂದ. ಎಲ್ಲ ಊಟ ಮಾಡಿ ಎಚ್ಚರಿಕೆ ಮನೆಗಿದ್ದಾರೆ. ನೀನ್ ಯಾಕಡೆ ಮಾಡ್ಲಿಲ್ಲ?
ಊಟ ತಿನ್ನಲ್ಲ ಸ್ವಾಮಿ. ಅವರೆಕಾಯಿ ಇದು ಜರಡೆ ಸ್ವಾಮಿ ಅಂತ ಯಾರೋ ಸ್ವಾಮಿಗಳು ನಮ್ಗೆ ಇದು ಶಾಪ ಹಾಕ್ತಂಗ್ ಹಾಕ್ಬೋದು. ಅವತ್ತಿಂದ ಉಂಡೆ ಅಲ್ವಾ? ಇಲ್ಲ, ಅದೇ ಜರಡೆ ಸ್ವಾಮಿ ಅಂತ ಅಂದು ಮುಚ್ಕೊಂಡಿರ್ಬೇಕು ನೀನು. ಮೊನ್ನೆ ಇವ್ರ ತಿಥಿಯಲ್ಲಿ ಉಂಡೆ? ಇಲ್ಲ ಸ್ವಾಮಿ, ಖಂಡಿತ ಊಟ ಮಾಡ್ಲಿಲ್ಲ. ಏನಣ್ಣೆ ನೆನ್ನೆಲ್ಲ ಮೊನ್ನೆ? ಖಂಡಿತ ಊಟ ಮಾಡ್ಲಿಲ್ಲ ಸ್ವಾಮಿ. ಮತ್ತೀಗ ಅಲ್ಲಿ ಬಂದಿದ್ದೆ ನೀನು? ಇಲ್ಲ, ನೀವು ಅಲ್ಲಿದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಕೇಳಿ. ತಿನ್ಲಿಲ್ವಾ? ತಿನ್ನೋದು ಅಂತ ಅಂದ್ರೆ ನಾನು ಪಕ್ಕದ ಪಂತೆಗೆ ಕುಂತಿದ್ರಲ್ಲ ಅವರು, ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿರುಗಡ ಪೈಕಿ ಯಾವಾಗ ಸಕ್ಕತ್ತ ಕುಡ್ದ್ಬಿಟ್ಟು ಅಲ್ಲೇ ನನ್ ಮಗ್ಳಾಗ ಕಕ್ಕೆಂಬಿಟ. ಎಲ್ಲ ಇದು ಪೂರ್ತಿ ಎಲ್ಲ ಜ್ಞಾಪನಕ್ ಬಂತು. ಆಮೇಲೆ ಎಲ್ಲ ಒಂಥರ ಉಳುಗರ್ದಂಗ ಆತು. ಯಾಕೆ ಸ್ವಾಮಿ? ಏನೇ ಊಟ ಮಾಡೋ ಟೈಮಾಗ ನರಸಿಂಹಣ್ಣ ನೀನು? ಇಲ್ಲಪ್ಪ, ನಾನೇನ್ ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ. ಒಂದು ತಲೆ ಮ್ಯಾಕ್ ಎತ್ತಿ ಸ್ವಾಮಿ, ಆಮೇಲೆ ಹೊರಗಿರ್ಬೋದಿರ ನೀವು ಹೊತ್ತು. ಇದು ತಲೆ ಮ್ಯಾಕ್ ಎತ್ರಿ, ನಿಮ್ಗೆ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ. ಹೋದ್ರು ಕಣಪ್ಪ. ನೀವಿನ್ನ ಬದುಕಿದ್ದೀರಾ? ಏನು ದೇವ್ರು ಇನ್ನ ಕರ್ಕೊಂಡಿಲ್ವಲ್ಲಪ್ಪ ಅವ್ರ ಪಾದಕ್ಕೆ. ಅಲ್ಲ, ಈ ತರ ಸೌಂಡ್ ಯಾಕಿದಾದ್ರೆ ವಯಸ್ಸಾದ ಜೀವಗಳು ಹೆಂಗೆ ಬದುಕಿರ್ತಾವ ಮನೆಗೆ ಅಂತ. ಏನ್ ಸೌಂಡು ನೋಡ್ದಾಗಿಂದ ಇದು ಗ್ಯಾಸ್ಟ್ರಿಕ್ ಅಂತ ಏನೋ ಇದು ಮಾಡಿದ್ದು. ಅವೆಲ್ಲ ಮಾಮೂಲಿ ಅಲ್ವನಪ್ಪ ಮನುಷ್ಯರಿಗೆ. ನಿಮ್ಮನೆ ತಾತಯ್ಯರು ಎಷ್ಟು ದಿನಕ್ಕೆ ದೇವ್ರ ಪಾದ ಸೇರ್ಕೊಂಡ್ರಪ್ಪ ಅವ್ವ? ಅವ್ರೇ ಕಣಪ್ಪ. ಇನ್ನ ಏನೋ ಪುಣ್ಯ ಮಾಡಿದ್ರು ಬಿಡಿ. ಸ್ವಲ್ಪ ಹೇಳಿ ಅವ್ರಿಗೆ, ನಿಮ್ ಮಗಳಿಗೆ. ಏನಂತಾನಪ್ಪ? ಅಲ್ಲ, ಈ ಟೈಪ್ ಹಿಂಗೆಲ್ಲ ಬ್ಯಾಡ್ರಮ್ಮ, ಮಕ್ಳು ಮರಿ ದೊಡ್ಡವಾದ್ಮೇಲೆ ಇವೆಲ್ಲ ಬಿಟ್ಬಿಡು. ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ್ ಮಾಡಿ, ನಿನಗ್ ಪಿಂಚನ್ ಬರಂಗ್ ಮಾಡಿ, ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಎಲ್ಲ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟು ಹೋಗ್ಯವ್ರೆ. ನೀನ್ ಇದೆಲ್ಲ ಬಿಟ್ಬಿಡಮ್ಮ, ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು. ಹೌದಾ? ನಾನು ಬಂದೆ 2 ವರ್ಷದಿಂದ ಮಡಿಕೊಂಡಿದ್ದೆ ಅಂತ ಮಡಿಕೊಂಡಿದ್ದೆ ಅಂತ ಹೇಳ್ತಾವಲ್ಲ. ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತೇಳಿ 8 ಲಕ್ಷ ದುಡ್ಡು ಇಸ್ಕೊಂಡ್ ಹೋಗಿದ್ದೀರಂತೆ. ಅವ್ರ ಹತ್ರ, ನನ್ ಮಗಳ ಹತ್ರ, ಪಾರು ಹತ್ರ. ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ತಾಯಿ ತಂದೆ ಸತ್ಕುಟುಂಬದಲ್ಲಿ ನೀವು ಆರೋಗ್ಯ ಅದೇನೇ ಹೇಳ್ತಾರೆ, ಸತ್ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರನ್ನೂ ಕರ್ಕೊಂಬನ್ನಿ. ನಾನು ಅವ್ರ ಮಕ ನೋಡಿದ್ರೆ ನಾನು ಇದಕ್ ಬರ್ರಿ ಅಂತ ಅಂದ್ರೆ ಬರ್ತೀನಿ. ನೀವು ಎಲೆ ಅಡಿಕೆ, ಬಾಳೆಹಣ್ಣು, ಅಕ್ಕಿ, ದಕ್ಷಿಣೆ ನೀವು ಇರ್ತೀವಿ. ನಾನು ಎಲೆ ಅಡಿಕೆ, ಬಾಳೆಹಣ್ಣು, ದಕ್ಷಿಣೆ ಎಲ್ಲ ಇರ್ತೀನಿ. ಈ ತುಮಕೂರಿಗೆ ಬರ್ರಿ ನೀವು ನಿಮ್ಮೂರಿಂದ. ಇಲ್ಲಿ ಅಗ್ರಾರದಾಗ ಶನಿಮಾತ್ಮ ದೇವಸ್ಥಾನ ಇದೆ. ಅಲ್ಲಿ 3 ಸಲ ಪ್ರಮಾಣ ಮಾಡಿ ನಾನು ಮಾಡ್ತೀನಿ. ನಿನ್ ಬಾಯಿಗ್ ಮಣ್ಣಾಕ ನನ್ ಬಗ್ಲು ಹಾಳ್ ಮಾಡಿ ಅವಳು ದುಡ್ಡು ಇಸ್ಕೊಂಡ್ ಹೋಗಿ ಅಲ್ಲಿ ಪ್ರಮಾಣ ಮಾಡೋದಂತೆಲ್ಲ ನಿನ್ ಕಣ್ಗ ಅಕ್ಕಿ ಇಕ್ಕ. ಅಲ್ಲ, ನಾವು ಏನು ಇಲ್ಲಪ್ಪ. ಈ ಮೊಬೈಲ್ ನಿಂದ ಸ್ವಾಮಿ ಒಳ್ಳೇದ್ ಹೋಯ್ತಿ ನೋಡಿ. ಇವಾಗ ಯಾರು ಆಕ್ಸಿಡೆಂಟ್ ಇನ್ನೊಂದು ಮತ್ತೊಂದು ಸಡನ್ ಆಗಿ ಗೊತ್ತಾಗುತ್ತೆ. ಅವಾಗ ಬಸ್ಸಾಗಿ ಹೋಗ್ಬೇಕಾಯ್ತು, ತಿಳಿಸ್ಬೇಕಾಯ್ತು, ಲೆಟರ್ ಬರಿಬೇಕಾಯ್ತು. ಹೌದಾ? ನಿಮ್ ಕಾಲದಾಗ ಯಾವಾಗ ನೋಡಿ ಏನೋ ಮಾಡ್ಕೊಂಡ್ಬಿಟ್ಟಿದ್ವಿ, ಎಲ್ಲ ಬಂದು ನಾವ್ ಕರ್ಕೊಂಡ್ ಬಂದಿದ್ದೀನಿ. ಬಿಡಿ, ಟೆನ್ಷನ್ ತಗೊಬಿಡಿ, ಹೆಚ್ಚಿಗೆ ಟೈಮ್ ಮಾತಾಡಿ ಸ್ವಾಮಿ. ಅಯ್ಯೋ, ನನ್ ಮೊಮ್ಮಗಳು ಮಕ ನೋಡಿ ಎಷ್ಟ್ ದಿವಸ ಆಗಿತ್ತು, ಎಲ್ಲ ಇಲ್ಲೇ ಪಕ್ಕದಾಗ ಕುಂತಿದ್ದಾಳೆ. ಜಾಸ್ತಿ ಟೆನ್ಷನ್ ತಗೊಬೇಡಿ ಯಜಮಾನ ಅಯ್ಯಾರೆ. ನೀವು ಟೈಮ್ ಇದು ರಾಗಿ ರೊಟ್ಟಿ ರೂಢಿ ಮಾಡ್ಕೊಳ್ಳಿ ಸ್ವಾಮಿ. ರಾಗಿ ರೊಟ್ಟಿ ರೂಢಿ ಮಾಡ್ಕೊಂತೀನಿ, ಅದಕ್ಕೇನೆ ಓಡ್ಬೇಡಿ ಸ್ವಾಮಿ, ನಮ್ಗೆ ನೋಡಿ ಬೇಜಾರಾಗುತ್ತೆ. ನಾನು ಅದೇ ಹೆಸರು ಸಂಕ್ರಾಂತಿ ಹಬ್ಬಕ್ಕೆ ನಾನೇನ ಬದುಕಿದ್ರೆ ಅಲ್ಲಿವರೆಗೂ ಬೇಡ. ಸಂಕ್ರಾಂತಿ ಹಬ್ಬಕ್ಕೆ ಅವಳಿಗೆ ಏನ್ ತಲುಪ್ಬೇಕು ಅವಳಿಗೆ ಭಾಗ,
ಇವ್ರಿಗೇನ್ ತಲುಪೇಕ ಮಗನ್ಗೆ ಭಾಗ ಮಾಡ್ಯಾನ ಅಂತ ಇದ್ದೀನಪ್ಪ. ಸ್ವಾಮಿ ನಮ್ಮ ಮಾತು ಅಂದ್ರು ಅಂತ ಬೇಜಾರ್ ಮಾಡ್ಕೋಬೇಡಿ. ಅವ್ರಿಗೆ ಭಾಗ ಕೊಡೋದ್ಕಿಂತ ಆಮೇಲೆ ಮಾರ್ಕೆಂಡ್ ಹತ್ಲನೆ ಎತ್ಬಿಟ್ಟವ್ರು ಅಲ್ಲ ನಮ್ಮ ಅನುಭವ. ಅವ್ರ ಮಗಳು ಅಂತ ಅಂದ್ರಲ್ಲ ಆ ಮೊಮ್ಮಗಳ ಹೆಸರಿಗೆ ಮಾಡ್ಬಿಡಿ ಸ್ವಾಮಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಕರೆಕ್ಟ್, ಒಳ್ಳೆ ಹೇಳ್ದೆ ಕಣಪ್ಪ. ನಾನು ಬಿಡಿ ಗೋಳಾಡ್ಬೇಡಿ, ನಮಗೆ ಒಟ್ಟು ಇದೆ ಸ್ವಾಮಿ. ನೀವ್ ನೋಡಿ ಹೆಂಗ ಆಗತ್ತೆ ಸ್ವಾಮಿ. ಇನ್ನೊಂದ್ 5 ನಿಮಿಷ ಬಿಟ್ಟು ಮಾಡಿ, ಆಮೇಲೆ ಹೊಲ್ಟಿಗಿಟ್ರ ಇನ್ನೊಂದ್ 5 ನಿಮಿಷ ಬಿಟ್ಟು ಮಾಡಿ ಸ್ವಾಮಿ. ನೋಡಿ ಟೆನ್ಷನ್ ಆಗಬೇಡಿ. ಇಲ್ಲ ನಾನು 2 ನಿಮಿಷ ಮಾತಾಡ್ತೀನಿ. ಮಾತ್ರ ನುಂಗಿದ್ರಾ? ಮಾತ್ರ ಎಲ್ಲ ನುಂಗಿದ್ದೀನಿ. ಅಲ್ಲ ಇದು ಉಪ್ಸ ಕಸೆ ಜಾಸ್ತಿ ಆಗ್ಬಿಟ್ಟು ಒಂದ್ ಗಂಟ್ಲಿಗೆ ಅಡ್ಡಗಂಡಂಗ್ ಆಗ್ಬಿಡ್ತೈತೆ. ಆಮೇಲೆ ತಂಡಿ ಅಲ್ವನಪ್ಪ, ತಂಡಿ ಅಲ್ವಾ ಈಗ. ಅಲ್ಲ ಇದು ಈ ನೋಡಿ ಹೆಂಗಂತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಒಂದ್ ಹೇಳ್ತೀನಿ ಸ್ವಾಮಿ, ಇನ್ನ ಎಲ್ಲ ವಯಸ್ಸು ಕಳೆದಿದ್ರ ಒಂದಿಷ್ಟ ತಂಡಿ ಅಂದ್ರಲ್ಲ, ಈ ಮಕ್ಳಿಗೆ ಅದು ಕುಡಿಸ್ತಾರಲ್ಲ, ಇದು ಲೋಕಲ್ ಆಗಿ ಬಾರಂಗಡಿಗೆ ತಗಬೇಡಿ. ಇದು MSL MRP ಒಳಗೆ ಸೌರನ್ ಬ್ರಾಂಚ್ ಅಂತ ಬರುತ್ತೆ ಸ್ವಾಮಿ. ಆಗ ಅದನ್ನ ನೋಡಿ ಒಂದೊಂಚೂರು ಬಿಸಿ ರಾಸ್ಬಿಟ್ಟು ಅದ್ರೊಳಗೆ ಹಾಕಿ ಕುಡಿದ್ರೆ ಈಗ ಕೆಮ್ಮು ಹೋಗಿದೆ ಅಂತ ಯಾರೋ ಹಿರೀಕರು ನಿಮ್ಮಂತ ಹೇಳಿದ ಸ್ವಾಮಿ. ಆಯ್ತು, ನಂದೇನಿಲ್ಲ. ಏನಕ್ಕೆ ಫೋನ್ ಮಾಡಿಸ್ದೆ ಗೊತ್ತಾ ನಮ್ ಪ್ರತಾಪ್ ಕೇಳಿ? ನಾನ್ ನಿನ್ನ ನೋಡ್ಬೇಕು ಅನ್ನೋ ತುಂಬಾ ಆಸೆ ಆಗಿದೆಪ್ಪ ನರಸಿಂಹರಾಜು ಅಪ್ಪ. ಇಂಥ ಟೈಮ್ ಆಗಿ, ವಯಸ್ಸು ಟೈಮ್ ಆಗಿ, ಮಳೆಗಾಲ ಟೈಮು, ನೀವೆಲ್ಲ ಯಾಕೆ ಬರಕ್ ಹೋಗ್ತೀರಾ ಈ ಕಡೆಗೆ? ಈ ಕಡೆಗೆ ಯಾಕೆ ಅಂಟ್ರಿದಾರ? ಒಂದ್ ನಿಮಿಷ ತಡಿಯಪ್ಪ. ನೀನು ತುಮಕೂರಿಂದ ಹೊಸದುರ್ಗಕ್ಕೆ ಬಸ್ ಇದೆ, ನೀನು ಹೊಸದುರ್ಗಕ್ಕೆ ಬಂದ್ಬಿಡು. ನಾಳೆ ನಮ್ ಕಾರ್ ಕಳಿಸ್ಕೊಡ್ತೀನಿ. ಆ ಕಾರಲ್ಲಿ ನಮ್ಮ ಮನೇಲಿ ಬಂದು ಒಂದ್ ದಿವಸ ನಮ್ಮದ್ ಬೇಡ. ಆಮೇಲೆ ಅವರು ನಿಮ್ಮ ಮಗಳು ಬೇರೆ ಅಲ್ಲೇ ಐತಿ. ಆಮೇಲೆ ಯಾವನು ಇದು ಏನ್ ಅಪಾರ್ಥ ತಿಳ್ಕೊಂಡವ್ರು ಏನು ಬೇಡ ಸ್ವಾಮಿ ಈಗ್ಲೇ. ನಾನ್ ಅಲ್ಗಲ್ಲ, ಮನೆಗೆಲ್ಲ ಕರೀತಾ ಇರೋದು. ನಮ್ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡ್ ಬರ್ತಾನೆ ಡ್ರೈವರು. ನನ್ನ ಮನ್ಸಿಗೆ ನೆಮ್ಮದಿಗೋಸ್ಕರ ನಾನು ಹಿಂಗೊಂದಿಷ್ಟು ಏನೋ ಉಡುಗೊರೆ ಕೊಡೋಣ ಅಂತ ಇದ್ದೀನಿ ಸ್ವಾಮಿ. ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಶುಗರ್ ಐತೆ, ಆಮೇಲೆ ಕೆಮ್ಮು ಬೇರೆ ಉಪ್ಸ ನೋಡಿ ಹಂಗ್ ಬಂದ್ಬಿಡ್ತು ಅಂದ್ರೆ ಒಂದೇ ಸಲ ಗಂಟ್ಲಿಗೆ ಅಡ್ಡಿ ಬಿಡ್ತೈತೆ. ಅದಕ್ಕೆ ಅಪ್ಪ ನನ್ ಬಾಗುದ್ ದೇವ್ರು ನೀನು. ನಾನು ಏನು ನಿನ್ನ ಒಂದ್ಸರಿ ಕಣ್ಣಾರೆ ನೋಡೋಣ ಅಂತ ಹೇಳ್ಬಿಟ್ಟು ನೀನು ಬೆಳಗ್ಗೆ ಒಂದ ಹೊಸದುರ್ಗಕ್ಕೆ ಬಸ್ ಇದೆ. ಹೊಸದುರ್ಗ ಈ ಬೆಳಿಗ್ಗೆ ಆಗಲ್ಲ ಸ್ವಾಮಿ. ದಯವಿಟ್ಟು ನಿನ್ ಕೈ ಮುಗಿದು ಕೇಳ್ಕೊಂತೀನಿ. ಅಲ್ಲ ಬೆಳಿಗ್ಗೆ ನಮ್ಮ ಆತ್ಮೀಯರು ನಮ್ಮ ಜಮೀನ್ ಗೊಲ್ಗೌಡ್ರದ್ದು ಒಂದು ಮಗಂದು ಮದುವೆ ಮಗಳದು. ದಯವಿಟ್ಟು ನಾನು ನೋಡಪ್ಪ, ನೀನು ಮದುವೆ ಇವತ್ತು ಇರುತ್ತೆ, ಅವ್ರು ಇರ್ತಾರೆ, ನಾನ್ ಇರ್ತೀನೋ ಇಲ್ವ ಅಂತ ಗೊತ್ತಿಲ್ಲ. ಅದಕ್ಕೆ ನೀನು ಬೆಳಿಗ್ಗೆ ಡೈರೆಕ್ಟ್ ಬಸ್ ಇದೆ ಹೊಸದುರ್ಗಕ್ಕೆ, ನೀನು ಎಲ್ಲೂ ಇಳಿಯಂಗಿಲ್ಲ ಏನಿಲ್ಲ. ನೀನ್ ಬಸ್ ಬಂದ್ ಇಳಿದ್ಬಿಟ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ನನ್ ಡ್ರೈವರ್ ಕಳಿಸ್ಕೊಡ್ತೀನಿ. ಒಂದ್ 10:30-11 ಗಂಟೆಗೆಲ್ಲ ಕಳಿಸ್ಕೊಡ್ತೀನಿ. ಅವ್ನ್ ಕರ್ಕೊಂಡ್ ಸೀದಾ ಫ್ಯಾಕ್ಟ್ರಿ ಹತ್ರ ಬರ್ತಾನೆ. ನಮ್ ಫ್ಯಾಕ್ಟ್ರಿ ಹತ್ರ ನನ್ ಕೈ ಇರೋದಿಷ್ಟು ಧನ ಸಹಾಯ ಮಾಡ್ಬೇಕು ಅಂತ ಇದ್ದೀನಿ ನಿನ್ಗೆ. ಅದು ನನ್ನ ನೆನಪಿಗೋಸ್ಕರ ಒಂದ್ ಉಂಗ್ರ ಮಾಡ್ಸಿಕ್ಕಿದೀನಿ. ಅವೆರಡು ಬಂದು ತಗೊಂಡು ತೋಟದಲ್ಲಿ ಕಾಯಿ ಪಾಯಿ ಎಲ್ಲ ಐತೆ. ನಿನ್ ಕಾರ್ ತುಂಬಾ ಲೋಡ್ ಮಾಡಿಸ್ಕೊಂಡು ನಿಂಗೆ ಏನ್ ಬೇಕಾ ತಗೊಂಡು ನಿಮ್ ಊರ್ಗೆ ಹೊಡ್ಸ್ಕೊ ಕಾರು. ನಮ್ ಡ್ರೈವರ್ ಅಲ್ಲಿಂದ ಬರ್ತಾನೆ. ದಯವಿಟ್ಟು ನೀ ಕೈ ಮುಗಿದು ಕೇಳ್ಕೊಂತೀನಿ. ಇಲ್ಲ ಅನ್ಬೇಡಪ್ಪ ದಯವಿಟ್ಟು. ನೀವು ಹಂಗೆಲ್ಲ ಇದು ಮಾತಾಡ್ಬೇಡಿ. ಇವ್ರ ಅಣ್ಣ ಅಯ್ಯಾರೆ ಮಾತಾಡ್ಬೇಡಿ. ನೋಡಿ ನಮ್ಗೆ ಖಂಡಿತ ಬೆಳಿಗ್ಗೆನ 8-9 ಗಂಟೆಗೆ ಒಂದು ಫೋನ್ ಹಾಕೊಂಡು ನಿಮ್ ಮಗರ್ನ ಒಂದು ಅಷ್ಟೇ ಮುಹೂರ್ತ ಮುಗಿಸ್ಕೊಂಡು ಹಂಗೆ ಬಸ್ ಹತ್ಬಿಡ್ತೀನಿ ಸ್ವಾಮಿ ಹೊಸದುರ್ಗಿ. ಯಾಕೊತ್ತಾ? ಬಿಡಿ ಇದು ಮಾತಾಡ್ಬೇಡಿ, ಉಸು ಕಟ್ಬೇಡಿ. ಅಲ್ಲ ಇಲ್ಲಿ ನಾನು ಫ್ಯಾಕ್ಟ್ರಿ ಹತ್ರ ಏನ್ ಕರ್ಸ್ಕೊಂತ ಇದ್ದೀನಿ ಗೊತ್ತಾ? ನನ್ನ ಹೆಂಡತಿ ಆಗ್ಲಿ ನನ್ನ ಸೊಸೆಗಾಗ್ಲಿ ಇವೆಲ್ಲ ಕೊಡೋದ್ಕು ಒಂದು ಅವಳು ಅಷ್ಟು ಹಾಳು ಮಾಡಿ ಬಂದ್ಲು, ಈಗ ಹೋಗಿ ಇದು ಬೇರೆ ಕೊಡ್ತಿದ್ದೀರಾ ಅಂತ ಅದಕ್ಕೆ ಬೇರೆ. ಅದಕ್ಕೆ ನನ್ನ ಮಗ ನಾನು ಮಾತಾಡ್ಕೊಂಡು ನಿನ್ಗೇನೋ ಒಂದಿಷ್ಟು ಕೈಲಾಗಿ ಧನ ಸಹಾಯ ನಿನ್ ಮನೆಗೆ ಕಟ್ತಿದ್ಯ ಅಂತಲ್ಲ, ನನ್ ಕೈಲಿಂದ ಒಂದಿಷ್ಟು ಧನ ಸಹಾಯ ಏನಿಲ್ಲ. ನೋಡಿ ನಾವು ನಿಮ್ಮ ಫಲಾಂತರಕ್ಕೂ ಇದು ಒಂಥರ ಅಭಿಮಾನಕ್ಕೋಸ್ಕರ ನಾನು ವಯಸ್ಸಾಯ್ತೀವಿ ಅವ್ರಿಗೆ ಸುಳ್ಳು ಹೇಳ್ಬಾರ್ದು ಅಂತ ಬರ್ತೀನಿ ಅಷ್ಟೇ. ಇಲ್ಲ ನೀ ಖಂಡಿತ ಬರ್ಬೇಕಪ್ಪ. ನಿಮ್ ತಂದೆ ಅಂತ ತಿಳ್ಕೊ. ಸ್ಟೀಲ್ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್? ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ ಅರ್ಧ ಗಂಟೆಗೂ ಒಂದೊಂದು ಬಸ್ ಇದೆ ಹೊಸದುರ್ಗಕ್ಕೆ ಡೈರೆಕ್ಟ್.
ಒಂದು 100 ರೂಪಾಯಿನೇನೋ ಚಾರ್ಜ್ ತಗೊಬೋದು, 70-80 ರೂಪಾಯಿನೇನೋ. ನಾನು ಬಸ್ಸಾಗ ಓಡಾಡೋದಿಲ್ಲಪ್ಪ, ನನಗೆ ಗೊತ್ತಿಲ್ಲ ಒಟ್ಟಿನಾಗೆ. ಶಿಸ್ತಾಗಿ ನೀನು ಬಂದು ಇದಕ್ಕೆ ಹೊಸದುರ್ಗದಲ್ಲಿ ಇಳಿದ್ರೆ ನಮ್ದು ಯಾವ 3 ಕಾರಲ್ಲಿ ಯಾರನ್ನ ಒಬ್ರು ಡ್ರೈವರ್ ಕಳಿಸ್ಕೊಡ್ತೀನಿ, ಅವ್ನು ಬಂದು ಸೀದಾ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೊಂಡು ನಾ ಕೊಟ್ಟಿದ್ದು ಒಂಚೂರು ಒಂಚೇನ ಹೇಳುದ್ನಲ್ಲ ಅದನ್ನ ಇದಕ್ಕೋಸ್ಕರ ಗೊತ್ತಾಯ್ತೀನಿ ಸ್ವಾಮಿ, ನಿಮ್ಮ ಇದಕ್ಕೋಸ್ಕರ ಮಾತಿ ಕಟ್ಟಬಿದ್ದು. ಆಮೇಲೆ ಇದು ನಾನು ನೀವು ಕೊಡ್ತೀರಾ ಬಿಡ್ತೀರಾ ಹಂಗೆ ಹಿಂಗೆ ಅನ್ನೋದು, ನಾನು ನಮ್ಮ ಜಮೀನು ತೋಟದಾಗೆ ಒಂದ್ ಕಾಯಿ ಒಂದ್ ಎಳ್ನೀರ್ ಕೊಡ್ತಾನಲ್ಲ ನಾನು, ನಿಮ್ಮ ಅಭಿಮಾನಕ್ಕೋಸ್ಕರ ಬರ್ತಾ ಇರೋದು. ನರಸಿಂಹರಾಜು, ನಿನ್ನ ಆಲ್ಟು ಎಷ್ಟು ದೊಡ್ಡದು ವಿಶಾಲ ಅಂತ ನನ್ ಮಗಳು ಫೋನ್ ಮಾಡಿದಾಗನೆ ನೀನ್ ಅವಳನ್ನ ಒಂದ್ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ವಲ್ಲ, ಆವಾಗ್ಲೇ ನೀನ್ ಎಷ್ಟು ದೊಡ್ಡ ಮನುಷ್ಯ ಅಂತ ಗೊತ್ತಾಗಿಲ್ಲ. ವಿಶಾಲ ಅಲ್ಲ ಸ್ವಾಮಿ, ನಾವು ನಿಮ್ಮ ಮಗಳ ಹೆಸರು, ನಮ್ಮನೆಯ ಹೆಸರು ವಿಶಾಲ ಅಮ್ಮ ಅಂತ ಸ್ವಾಮಿ. ಅಲ್ಲಪ್ಪ, ಲಲಿತಾ ಇದೇನಪ್ಪ ಅಲ್ಲ, ನೀನು ಅಕಸ್ಮಾತು ಇವ್ರು ಮಾಡಿದ್ರು ನನ್ ಮಗಳು ಮಾಡಿದ್ರು ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಾನೆ ಯಾರೇನೋ ಅಷ್ಟೆಲ್ಲ ಮಾಡಿದ್ಯಲ್ಲ, ಬೇರೆ ಆಗಿದ್ರೆ ಎಷ್ಟು ಎಲ್ಲ ಆಗೋಗೋದು. ನೀನ್ ಎಂತ ಯಾವ ಎತ್ತು ತಾಯಿ ಮಗನ ನೀನು. ಬಿಡಿ ಸ್ವಾಮಿ, ನಿಮ್ಮಂತರ ಆಶೀರ್ವಾದ. ಅದಕ್ಕೇನೆ ಬೆಳಗ್ಗೆ ನಾನು ಒಂದೊಂದು 8:30-9 ಗಂಟೆ ಹಾಕಿ ನಮ್ಮ ಹುಡುಗನ ಕೈಲಿ ಮಾಡಿಸ್ತೀನಿ. ನೀವು ಆದಷ್ಟು ಬೇಗ ಬೆಳಗ್ಗೆ ಒಂದ್ ಸ್ವಲ್ಪ ಬಂದ್ರೆ, ಯಾಕೆ ಗೊತ್ತಾ, ನನಗೆ ಜಾಸ್ತಿ ಹೊತ್ತು ಫ್ಯಾಕ್ಟ್ರಿಲಿ ಇರಕ್ಕಾಗಲ್ಲ. ಸಾಯಂಕಾಲ ಆಗ್ತಾ ನಮ್ಮ ಮನೆಗೆ ಹೊರಟೋಗ್ಬಿಡ್ತೀನಿ. ಅಲ್ಲಿ ನೋಡಿದಿರಲ್ಲ ಕಂಡೋರ್ ಮನೆ ಹೆಣ್ಮಕ್ಳು, ಅವ್ರು ಹೊಟ್ಟೆ ಹುರ್ಕಂತಾರೆ, ಅವ್ರಿಗೆಲ್ಲ ಇಷ್ಟೊಂದು ದುಡ್ಡು ಕೊಡ್ತೀರಾ. ಅದಕ್ಕೆ ನೀವು ಫ್ಯಾಕ್ಟ್ರಿಲಿ ನಾನು ನನ್ನ ಮಗ ಇರ್ತೀವಿ, ಬಂದ್ರೆ ಖಂಡಿತ ಬರ್ತೀವಿ ಸ್ವಾಮಿ. ಇಸ್ಕೊಂಡು ಅದೇನೋ ಕಾರು ಏನೋ ಕೆಟ್ಟೋಗಿದೆ ಅಂತ ಹೇಳ್ಕೊಂಬೋದಿಲ್ಲ, ರಿಪೇರಿ ಕಳ್ಸಿದ. ನಮ್ ಕಾರಲ್ಲಿ ನಿಮ್ಗೆ ಏನ್ ಬೇಕೋ ಕಾಯಿ ಒಂದಿಷ್ಟು ಎಲ್ಲ ಅಕ್ಕಿ ಮೂಟೆ ಇದಾವೆ, ಅಕ್ಕಿ ಮೂಟೆ, ಕಾಯಿ, ಅಡಿಕೆ ಬೇಕಾದ್ರೆ ಅಡಿಕೆ. ನಿಮ್ದು ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಿಮ್ದು ಏನೈತಿ ಮನೆಗಿರೋದು ಒಂದು 10 ಕಾಯಿ ಅಷ್ಟೇ. ಅದನ್ನ ಕಾರಲ್ಲೇ ಲೋಡ್ ಮಾಡಿ ಕಳಿಸ್ತೀನಿ. ನಿಮ್ ಮನೆಗೆ ಡೈರೆಕ್ಟ್ ಹೋಗಿ ಬೇಕಾದ್ರೆ ವಾಪಸ್ ಕಾರ್ ಕಳ್ಸಿವ್ರಂತೆ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ಬೆಳಿಗ್ಗೆ ಬಾರಪ್ಪ. ನಿನ್ಗೋಸ್ಕರ ನಾನು ಫ್ಯಾಕ್ಟ್ರಿಗೆ ಬರ್ತಾನೆ. ನಾನು ಫ್ಯಾಕ್ಟ್ರಿಗೆ ಹೋಗೋದ್ ಬಿಟ್ಟು ಅಲ್ಲಿ 16 ವರ್ಷ ಆಯ್ತು ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ. ನಿನ್ ಕರ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ನಾಳೆಗ್ ಬರ್ತಾ ಇರೋದು ಅಷ್ಟೇ, ನೀನ್ ನೋಡ್ಬೇಕು ಅಂತ. ಒಳ್ಳೆ ದೊಡ್ಡ ಮಾತು ಸ್ವಾಮಿ, ದೊಡ್ಡ ಮಾತು. ಇನ್ನ 100 ವರ್ಷ ಚೆನ್ನಾಗಿರಿ ಸ್ವಾಮಿ. ಆಯ್ತಪ್ಪ, ಆಯ್ತು ಸ್ವಾಮಿ, 100 ವರ್ಷ ಚೆನ್ನಾಗಿರಿ. ಟೈಮಿಗೆ ಸರಿಯಾಗಿ ಇದು ಮಾತ್ರೆ ತಾಳಿ, ಆಮೇಲೆ ಇದು ರೊಟ್ಟಿ, ರಾಗಿ ರೊಟ್ಟಿ ತಾಳಿ, ಆಮೇಲೆ ಇದು ಒಂದ್ ಸ್ವಲ್ಪ ಮುದ್ದೆ ಊಟ ಮಾಡಿ. ಆಯ್ತಣ್ಣ, ಆಯ್ತು ಸ್ವಾಮಿ. ಖಂಡಿತ ಭೇಟಿ ಮಾಡಿದ್ರೆ ಮಾತಾಡೋಣ ಬಾ ನಿನ್ ಜೊತೆ. ಆಯ್ತು ಸ್ವಾಮಿ, ಒಳ್ಳೇದಾಯ್ತಣ್ಣ. ಅಯ್ಯಾರೆ ಅಣ್ಣ, ನರಸಿಂಹಣ್ಣ. ಓ ಅಣ್ಣ, ಅದೇ ಅಪ್ಪ ಮಾತಾಡಿದ್ರ ಅಪ್ಪಾಜಿ. ನೀವು ಯಾಕೆ ಅವೆಲ್ಲ ಅವ್ರಿಗೆ ಟೆನ್ಷನ್ ಕೊಡಕ್ ಹೋಗ್ತೀರ? ಕೆಮ್ಮು ಬೇರೆ ಐತೆ, ಇದು ಉಪ್ತಾವ್ ನೋಡಿ. ನೀವು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ. ಹೇಳಣ್ಣ. ಇದು ಸೌರನ್ ಭ್ರಾಂತಿ ಬರುತ್ತಲ್ಲ ಮಕ್ಳಿಗೆ, ಬಾಣ್ತಿದ್ರಿಗೆ ಅದು ಎಲ್ಲ ಕೊಡ್ತಲ್ಲ ಸ್ವಾಮಿ, ಸೌರನ್ ಭ್ರಾಂತಿ. ಏನ ಡ್ರಿಂಕ್ಸ್ ಬಗ್ಗೆ ಗೊತ್ತಿಲ್ಲ ಅಣ್ಣ ನಮ್ಗೆ. ಸೌರನ್ ಭ್ರಾಂತಿ ಅಂತ ಬರ್ತೈತೆ. ಅದನ್ನ ಬಿಸಿನೀರ್ ಕಾಯಿಸ್ಬಿಡೋದು. ಬಿಸಿನೀರ್ ಕಾಯಿಸ್ಬಿಟ್ಟು ಒಂದೊಂದಿಷ್ಟ ಸೌರನ್ ಭ್ರಾಂತಿ ನೋಡ್ರಿ, ಗಸೆ ಕೆಮ್ಮು ಎಲ್ಲ ಕಮ್ಮಿ ಆಗುತ್ತೆ. ಯಾರನ್ನ ನಮ್ಗಿನ್ನ ಹಿರಿಕರನ್ನ ಕೇಳಿ ನೋಡಿ. ಹೌದಾ? ಏನ ಇಲ್ಲ ಅಣ್ಣ, ಬಿಡಿ ಅದ್ರ ಬಗ್ಗೆ ಏನೋ ನಮ್ದು ಎಲ್ಲ ಉಪ್ಪಾಯ್ತು ಅವ್ರಿಗೆ. ಗೊತ್ತಾಯ್ತು, ನಾವು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದೀವಣ್ಣ. ಕೆಮ್ಮು ನೋಡ್ರಿ ಹೆಂಗ್ ಕೆಮ್ಮಿರು. ಆಯ್ತು, ಬೆಳಿಗ್ಗೆ ಅಣ್ಣ ಅದೇ ಒಂದು 8:30 ಫೋನ್ ಮಾಡ್ಲ ಅಣ್ಣ. 8:30 ಫೋನ್ ಮಾಡ್ಲಾ? ಕಲ್ ಬ್ಯಾಕ್ ಯು ಕ್ಯಾನ್ ಕಮ್ ಟೈಮ್ 8:30 ಕಾಲಿಂಗ್ ಯು. ಇಲ್ಲ ಗೊತ್ತಾಗಲ್ಲ ಸರ್, ಹಂಗಂದ್ರೆ ನಮ್ಗೆ. ಅಲ್ಲ 8:30 ನಾನು ಫೋನ್ ಮಾಡಲ್ಲ ನಿಮ್ಗೆ? ಅಣ್ಣ ಅಯ್ಯರು ಹೇಳಿರಲ್ಲ 8:30 ಫೋನ್ ಹಾಕಿ. 8:30 ಫೋನ್ ಹಾಕ್ತೀನಿ ಅಣ್ಣ. ನೀವು ಒಂದ್ ಕಾಲ್ ಗಂಟೆ 20 ನಿಮಿಷಕ್ಕೆಲ್ಲ ಹೊಸದುರ್ಗ ಕಡೆಗೆ ಬಸ್ ಇದೆ. ನೀವು ಹೊಸದುರ್ಗ ಬಂದ್ರೆ ಇಲ್ಲ ಡ್ರೈವರ್ ಇಲ್ಲ ನಾನೇ ಆಯ್ತಣ್ಣ, ನಾನೇ ಬಂದು ಬೇಕಾದ್ರೆ ನಿಮ್ ಪಿಕಪ್ ಮಾಡ್ಕೊಂಡು ಫ್ಯಾಕ್ಟ್ರಿ ಹತ್ರ ಇದ್ದು ಒಂದ್ ಅರ್ಧ ಗಂಟೆ ಇದ್ಬಿಟ್ಟು ಹಂಗೆ ಹೋಗಿರಂತೆ ಅಣ್ಣ. ಅಪ್ಪಾಜಿ ಹೇಳಿದ್ರಲ್ಲ ಆಗೋತ್ತಾ, ಅವ್ರ ಸಾಯ ಅವ್ರಿಗೆ ನೋಯಿಸಬಾರ್ದು ಅಂತ ಹೇಳಿ ನಿಮ್ಗೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ. ದಯವಿಟ್ಟು ಬನ್ನಿ ಅಣ್ಣ ನಾಳೆ. ಆಯ್ತು ಅಣ್ಣ, ಖಂಡಿತ ಬರ್ತೀವಿ. 11 ಗಂಟೆ ಹೊತ್ತಿಗೆ ಅಲ್ಲಿ ಇರ್ತೀವಿ ಸ್ವಾಮಿ. 11 ಗಂಟೆ ನೀವು ಬಂದ್ರೆ ಮರ ಎಲ್ಲ ತೋಡ್ಸ್ ಹೋಗ್ಬಿಟ್ರೆ ಬೇಕಾರಣ್ಣ, ನಾನು ಕೂರಿಸ್ಬಿಟ್ಟು ನಿಮ್ ಅಡ್ರೆಸ್ ನಮ್ ಡ್ರೈವರ್ ನೋಡ್ಕೊಂಡ್ ಬಂದಿರ್ತಾನಲ್ಲ ನಿಮ್ ಅಡ್ರೆಸ್ ಮನೆ, ಅದೇ ಅಲ್ಲಿಂದ ಅಣ್ಣ. ಅದು ಅರ್ಕಿಲೇಸು ಎಷ್ಟು, ಒಂದ್ ಸೆಲೆನೆ ಎಷ್ಟು ಅಂತ ನಿಮ್ಗೆ ಗೊತ್ತಿಲ್ಲ. ನಾನು ನಿಮ್ಗೆ
ಕೊಡ್ತಿರೋದು ನಾನ್ ನಮ್ಮ ಅಣ್ಣ ತಮ್ಮನಾಗಿ ಅಣ್ಣಂಗೆ ಗಿಫ್ಟ್. ಆಯ್ತು ಆಯ್ತು ಆಯ್ತು, ಖಂಡಿತ ಬನ್ನಿ ಅಣ್ಣ, ವಂದನೆಗಳು. ಒಂದನೇ ಅಣ್ಣ, ಒಂದೇ ನಮಸ್ಕಾರ ಅಣ್ಣ. ನಿಮ್ಮ ಮಂಜಣ್ಣರೇ, ಅಲೋ, ನಾಳಿಕೆ ಪೂಜೆ ಮಾಡಿಕೊಂಡಿದ್ದೀನಿ ಆಂಜನೇಯ ದೇವಸ್ಥಾನದಲ್ಲಿ. ಆಂಜನೇಯ ದೇವಸ್ಥಾನದಲ್ಲಿ ಮಟನ್ ಊಟ ಮಾಡಿಕೊಂಡಿದೀವಿ, ಮರಿ ಎಲ್ಲ ತಗೊಂಬಂದಿದೀವಿ. ಅಂದ್ರೆ ಅಲ್ಲಿಗೆ ಬಂದ್ಬಿಡ್ರಿ. ನಿಮ್ ಫ್ರೆಂಡ್ಸು ಯಾರ್ಯಾರು, ನಿಮ್ ಫ್ರೆಂಡ್ಸು ಎಲ್ಲ ಇದ್ರೆ ಕರ್ಕೊಂಡ್ ಬನ್ರಿ. ಯಾವ ಆಂಜನೇಯ ದೇವಸ್ಥಾನ? ಇಲ್ಲಿ ಇದ್ರ ಹತ್ರ, ಯಾವ್ದಾವ ಕುದೂರ್ ಹತ್ರ. ಆಯ್ತು, ನಮ್ದು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನಾವ್ ಯಾರ ನಮ್ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ವಿ, ಕಟ್ ಮಾಡಿ. ನೋಡ್ರಿ ಅವೆಲ್ಲ ಬಿಟ್ಬಿಡ್ರಿ ನರಸಿಂಹರಾಜು. ಏನು ಅಂದ್ರೆ ನಾನು ಪ್ರೀತಿಯಿಂದ ನಿನ್ಗೆ ಇಷ್ಟ ಇರೋದಕ್ಕೆ ನಾನು ಫೋನ್ ಮಾಡಿ ಹೇಳಿರೋದು, ಅಲ್ಲಿಗ್ ಬಾ, ಇಬ್ರು ಜೊತೆಗೆ ಕೂತ್ಕೊಂಡು ಅಭಿಷೇಕ ಮಾಡ್ಸೋಣ. ಅಭಿಷೇಕ ಎಲ್ಲ ಮಾಡಿಸಿ ನಿನಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ, ಅಲ್ಲೇ ಒಂದ್ ತಾಳಿ ಕಟ್ಬಿಡಿವಂತೆ ನನಗೆ ನಾಳೆ. ಆಮೇಲೆ ಇಬ್ರು ಸಂಸಾರ ಮಾಡ್ಕೊಂಡು ಹೋಗೋಣ. ಈಗ ಮಕ್ಳು ಮರಿ ಅವರು ಲಾರಿ ಡ್ರೈವರ್ ಎಲ್ಲ ನಿಮ್ಮಮ್ಮ ದಿಂಸಿದ್ದವ್ರು. ಲಾರಿ ಡ್ರೈವರ್ ಹಾಳಾಗೋದ್ರು ತಾನೆ, ಅವ್ನು ಎಲ್ಲ ಆಕ್ಸಿಡೆಂಟ್ ಆಗಿ ಸತ್ತೋಗ್ಲಿ. ಮಗ ಇರೋದಕ್ಕೆ ಒಂದು ನೋಡ್ಕೊಂಡು ನಾವಿಬ್ರು ಸಂಸಾರ ಮಾಡ್ಕೊಂಡು ಕೂಡ್ ಬಾಳ್ಕೊಂಡು ಹೋಗೋಣ. ನಾನು ವಿಶಾಲಕ್ಕ ಎಲ್ಲ ಕೂಡಿ. ಅಳಿಯಕ್ಕ ಈಗ ಯಾರನ್ನ ಫ್ರೆಂಡ್ ಮಾಡವ್ರೆ ನಿಮ್ ಮನೆ ನಮ್ ಫ್ರೆಂಡ್ ಮಾಡಿ ತಲೆ ಕೆಡ್ಸಿಕ್ತೀರ ನಿಮ್ಮ ಅಮ್ಮನ. ಆ ಹುಡುಗ ನಮ್ ಹುಡುಗ ಮಾಡೈತೆ. ಯಾವ ಹುಡುಗ? ಎತ್ತೋಗ್ರಿ ಬೆಕ್ ಮಾಡ್ದಾಗ ಮಾಡ್ತೀರ ನಿಮ್ಮ. ಅದೆಂತದ ಬೇರೆ ನಾಟ್ ಮಾಡಿದ್ರು ನಮ್ಮ ಹುಡುಗರು. ಅಲ್ಲ ಅಂದ್ರೆ ಈಗ ನಾನು ಈಗ ನಿಮ್ ಮನೆಯವರು, ನಿಮ್ ಹೆಂಡತಿ ವಿಶಾಲಕ್ಕನು ನಾವು ಇಬ್ರು ಸೇರಿ ಸಂಸಾರ ಮಾಡ್ಕೊಂಡು ಹೋಗ್ತೀವಿ. ಇಬ್ರಿಗೂ ಒಂದೇ ಮನೆ ಮಡಿಕಳ್ರಿ. ಅವ್ರ ಯಾರ ನಮ್ ಹುಡುಗ ಮಾಡೇ ಹಾಕಿ ಸಾಕು. ನೀನು ಹೇಳು, ನಾಳೆ ಹಬ್ಬಕ್ ಬತ್ತೇ ಇಲ್ವಾ ಅಲ್ಲಿಗೆ ಊಟಕ್ಕೆ? ನಾವೇನಕ್ಕೆ ಬರೋಣ? ನಾವು ಅದನ್ನ ಮಾಗಡಿ ನಮ್ಗೇನಕ್ಕೆ ಬರೋಣ? ನಮ್ಮ ಮಂದಿಯವರಲ್ಲಿ ಶೂಲಧನ್ವಂತರಾಯ ದೇವಸ್ಥಾನ ಐತೆ. ಈಗ ಶೂಲಧನ್ವಂತರಾಯ ದೇವಸ್ಥಾನದಿಂದ ಒಂದ್ 3 ಕಿಲೋಮೀಟರ್ ಮುಂದಕ್ಕೆ ಬಾ, ಅಲ್ಲೆಲ್ಲ ಮಾಡ್ಕೊಂಡು ನೋಡು. ಗಂಡ ಹೆಂಡತಿ ಇಬ್ರು ಪೂಜೆ ಕೂತ್ಕೊಂಡ್ರೆ ಅದು ಶ್ರೇಯಸ್ಸು. ಹುಡುಗ ತೋರ್ಗಪ್ಪ ಫೋನ್ ಮಾಡಿ ಮಂಜಣ್ಣ, ಇದೇನ್ ಈ ಕರ್ಮ ಕಾಯಿನ ಇದನ್ನ ಅದ್ ಹೆಂಗೆ ಮಾಡೋದ್ ನಾಟ್ ರಿಸರ್ವ್ ಮಾಡ್ಬೇಕು. ಅಲೋ, ಐ ಲವ್ ಯು ಅಂದ್ರೆ ಏನೋ ಮಾತಾಡಕ್ ಹೋದೆ, ಅದನ್ನು ಹಾಳು ಮಾಡಿದ್ರು. ಪಾಪ ಅವ್ರ ಗಂಡ ಹೆಂಡತಿ ಜಟಿಲ್ ಅವ್ರೇನು ಅಂತ ಕೇಳೋಣ ಅಂತ ಮಾಡಿದ್ರು. ಹಲೋ ಹಲೋ, ಇದನ್ನು ಇದು ಮಾಡ್ಕೊಡ್ರಿ ನೀವು. ಐ ಲವ್ ಯು ಅಂದ್ರೆ ಅಯ್ಯ ಒಂದ್ ಕಾಯಿನ ಹಾಕಿ ಐ ಲವ್ ಯು. ನಂಗ್ ಇದು ಹಲೋ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಹಲೋ, ಅಕ್ಕನ ಬಂದಿರೋದು, ಅಕ್ಕನ ಮಾತಾಡ್ತಾ ಇರೋದು. ಅಕ್ಕಂಗ್ ಕೊಡಿ ಅಂದ್ರೆ ಮಾತಾಡ್ತೀನಿ. ನನ್ ಡ್ರಾಯರ್ ಐತೆ ಅಂದ್ರೆ ನಿಮ್ದು ಡ್ರಾಯರ್ ಐತೆ ನಂದು. ನಂದು ಡ್ರಾಯರ್ ಐತೆ ನೋಡ್ರಿ. ಇಂಥ ಸುಖ ಎಲ್ಲಿ ಬರುತ್ತೆ? ಆ ಕಡೆ ಅಕ್ಕ, ಈ ಕಡೆ ತಂಗಿ, ಮಧ್ಯದಲ್ಲಿ ನೀನು ಆರಾಮಾಗಿರ್ಬೋದಾ? ಅಮ್ಮನ್ ಕರ್ಮ ಹುಡುಗ ಮಾಡಿತ್ತಲ್ಲ ಎತ್ತೋರು. ಕಟ್ ಮಾಡಿ ಅಕ್ಕ, ನೀವು ದೇವ್ರು ಮಾಡ್ರಿ ನೀವು. ಇಲ್ಲ, ಇಲ್ಲಿ ಕೇಳಿಲ್ಲಿ ಅಕ್ಕಂಗ್ ಕೊಡು, ನಾನು ಅಕ್ಕಂಗು ಹಬ್ಬ ಕರಿತೀನಿ ನಾಳಿಕೆ. ಚಡ್ಡಿ ಐತಿ ನಮ್ದು ಎಲ್ಲ, ಇದು ಡ್ರಾಯರ್ ನೀವು ಕಟ್ ಮಾಡಿ. ಇಲ್ಲ, ಹಂಗೆಲ್ಲ ಮಾತಾಡ್ಬಾರ್ದು. ಅಕ್ಕಂಗ್ ಕೊಡು, ಪೂಜೆ ಕರಿತೀನಿ ನಾಳೆಯಿಂದ. ಅಕ್ಕ ಬರ್ಲಿ. ಸಣ್ಣ ಮಳೆ ಏನಿತಾ ಇದ್ರಿ? ಏನನ್ನ ಬರ್ಲಿ, ನಿಮ್ ಮನೆ ಹಾಳಾಗೋಗ ಕೊಡು. ಅಕ್ಕಂಗಿಲ್ಲ ಮಾತಾಡು. ನಿಂಗೇನ್ ಬಂದಿದ್ ದೊಡ್ಡರಾಗ? ಏನ್ ಕರ್ಮ ಮಾಡಿದ್ವು ನಮ್ಮನ್ನ ಹಾಕಿ ಮುಂಚೆ ಗುಟ್ಟಿ. ನಿಮ್ಮ ಆಸ್ಪತ್ರೆಗೆ ಹೊರಟೋದ್ರು ನಿಮ್ಮ ಹೂವಣಿ ಮಣ್ಣಿ ನಿಮ್ಮ ಹೂವ ಕೊಡ್ಲಾ ಫೋನು? ಅಯ್ಯ, ನಿಮ್ಮ ಮನ್ನ ಬೇರೆ ಯಾರನ್ನ ಇದ್ರೆ ನಿಮ್ಮ ಅಂತ ಹೂವ ಅಪ್ಪ ಬೆಂಕಿ ಕೂಡರು ನೀವು. ಅಮ್ಮಂಗ್ ಕೊಡ್ತೀನಿ. ಹೇಳಪ್ಪ ನರಸಿಂಹಪ್ಪ. ಹಲೋ, ಇದು ನಿಮ್ದು ಯಾವ ಗ್ರೂಪ್ ರಕ್ತ? ನಾನು ಕಣಪ್ಪ, ಶಾರದಮ್ಮ. ಅಲ್ಲ, ಯಾವ ರಕ್ತ ನಿಮ್ದು ರಕ್ತ ಗುಂಪು? ಯಾವ್ದನಾಗ್ಲಿ, ನಾಳಿಕೆ ಪೂಜೆ ಮಾಡಿಕೊಂಡಿದೀವಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಗಂಡ ಹೆಂಡತಿ ಇಬ್ರು ಬರ್ರಪ್ಪ. ಬಂದ್ಬಿಟ್ಟು ಪೂಜೆ ಕುಂತ್ಕೊಂಡು ಪೂಜೆ ಯಶಸ್ವಿಯಾಗಿ ನಡೆಸ್ರಿ. ಮರಿಗೆಲ್ಲ ಕಡಿಯುವಂತ ನೀನೇ ಬಾ.
ಈಗ ಅವ್ರಿಗೆ ಇವ್ರಿಗೆ ನಿಮ್ಮ ಮಗಳಿಗೆ ಹೇಳ್ಬಿಡಕ್ಕ ನೀನು ಹಿಂಗಾದ್ರೆ ಹಿಂಗೆ ಒಂದ್ ಸ್ವಲ್ಪ ನಾವು ಇಲ್ಲಿ ಅಕ್ಕಪಕ್ಕವಾಗಿ ಎಲ್ಲಾ ಮನೆಗಳಿದ್ದಾರೆ ಹನ್ನೊಂದೊತ್ತು ಎಲ್ಲಾ ಕೇಳಿಸ್ತೈತಿ ನಾವ್ ಮಾತಾಡೋದು. ಈಗ ಒಂದ್ ಕೆಲ್ಸ ಮಾಡು, ನಿನ್ ಬಾ ಬೆಳಿಗ್ಗೆ ಅಷ್ಟೊತ್ಕೇನೆ ಸ್ನಾನ ಮಾಡ್ಕೊಂಡು ಇಲ್ಲೇನೆ ಬಿಳಿ ಪಂಚೆ ಬಿಳಿ ಶರ್ಟ್ ಎಲ್ಲ ತಂದಿರ್ತೀವಿ, ಇಕ್ಕೊಂಡು ಪೂಜೆ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೇಕಾರೆ ಸಾಯಂಕಾಲಕ್ಕೆ ಹೋಗಿವಂತೆ. ಬೇಕಾರೆ ನೋಡಪ್ಪ ನರಸಿಂಹಪ್ಪ, ಬೇಕಾರೆ ನಿಮ್ ಮನೆಯವ್ರನ್ನು ಕರ್ಕೊಂಬ, ಊಟ ಮಾಡ್ಕೊಂಡು ಹೋದ್ರು ಹೋಗ್ಲಿ, ಬೇಕಾರೆ ಒಂಚೂರು ಕವರ್ಗೆ ತುಂಬ್ಕೊಂಡು ಹೋದ್ರು ಹೋಗ್ತಾರ್ರಿ. ಅಮ್ಮ ನಿಮ್ದು ಕಸದ್ ಬಿಟ್ಟು ನೀವೇ 3 ದಿನ ಬೇಕಾದ್ರೆ ಊಟ ಮಾಡಿ. ನಮ್ಗೆ ದೇವ್ರು ಕವರ್ ತುಂಬ್ಕೊಂಡು ಹೋಗಂತದ್ ಏನ್ ಆಗಿಲ್ಲ ನಮ್ಗೆ. 3 ದಿನ ಅಂದ್ರೆ 4 ದಿನ ಊಟ ಮಾಡಿ ನಾನ್ ಬರೋದು ಇಲ್ಲ, ನೀವು ಬಾ ಅಂತ ನಾನೇನಕ್ ಬರ್ಲಿ ಅಲ್ಲಿಗೆ. ನೀವ್ ಯಾಕೆ ಅಂದ್ರೆ ನನ್ ಮಗಳನ್ನ ಕಟ್ಕೊಂಡಿದ್ಯಲ್ಲ, ನನ್ ಮಗಳು ಜೀವನ ಹಾಳಾಗ್ ಹೋಗ್ಬಿಡ್ತೈತಲ್ಲ, ನಾವ್ ನಿನ್ಗೊಳ್ಳೇದಾಗ್ಲಿ ಅಂತ ತಾನೇ ಮಾಡಿಸ್ತಿರೋದು. ಈಗ ಇದು ದುಡಿಮೆ ಎಷ್ಟ್ ಕೊಟ್ಟವ್ರು ನಿನ್ಗಾಲೆ ತಂದು? ಎಷ್ಟನ್ನ ಕೊಡ್ಲಿ, ನೀನು ಅಳಿ ಅಂದ್ರು ನಿನ್ನ ಅತ್ತೆಗೆ ಮರ್ಯಾದೆ ಹಿಂಗಲ್ಲ ಕೊಟ್ಟು ಮಾತಾಡೋದು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ನೀನು ನಾನೇ ಮಾತಾಡ್ದೆ, ಏನ್ ಮಾತಾಡ್ದೆ? ಸರಿ ದೊಡ್ಡವರು ಚಿಕ್ಕವರು ಅಂತ ಸರಿ ಮಾತಾಡೋದ್ ಕಲ್ತ್ಕೊ. ನೀನು ಯಾಕೆ ಆತರ ಮಾತಾಡ್ತಿದ್ಯಾ? ಅಮ್ಮ ನೀನು ಮಕ್ಳಿಗೆ ಅಚ್ಚುಕಟ್ಟಾದ ಬುದ್ಧಿ ಕಲ್ಸು. ನಾವು ನನ್ನ ಮಗಳು ಅಂತದ್ ಹೇಳ್ಸ್ಕೊಳಂತದ್ ಏನು ಕೆಟ್ಟದ್ ಮಾಡಿಲ್ಲ, ಏನ್ ಮಾಡಲ್ಲ. ನೀನ್ ಲವ್ ಮಾಡೋಳ ಹೇಳು ಅಷ್ಟೇನೆ, ಪ್ರಪಂಚದಾಗ ಯಾರು ಮಾಡಿಲ್ದ್ ಮಾಡೋಳ ನನ್ ಮಗಳು. ನಾವು ಅವ್ರನ್ನ ಇದುವರೆಗೂ ಕಣ್ಣೆತ್ತಿ ನೋಡಿಲ್ಲ ನಾನು. ಯಾರನ್ನ ನಿಮ್ ಮಗಳನ್ನ ಹಿಂಗ್ ಕಣ್ಣೆತ್ತಿ ನಾನು ನೋಡಿ ಇದುವರೆಗಾಗಿ ಅವ್ರು ಯಾರು ಅನ್ನೋದೇ ನೋಡಿಲ್ಲ ನಾನು. ನಮ್ಮನ್ನ ಯಾಕೆ ಇದು ಮಾಡಿ ಈಗ ಡ್ರಾಯರಿಕೆ ಅಂತ ಇರೋದು ನಾನು. ಯಾಕೆ ಏನಾಗಿದ್ ಡ್ರೈಯರ್ ತಾಂಡ್ ನಿಕ್ಕಂಬೇಕಾಯ್ತು, ನಿಂಗೆ ನಿಕ್ಕಂಬೇಡ ಅಂತ ಹೇಳಿದ್ಲ ನನ್ ಮಗಳು. ಅಲ್ಲ ಹೇಳಿದ್ದು, ಒಬ್ಬೊಬ್ರು ಮನೆ ತೆಗೆದು ಬಿಡ್ತಾರ ಅವ್ರು, ಅಂತವ್ರಿಗೆ ನೀವು ಇದು ಮಾಡಿ ನಾನು ನಿಮ್ ಮನೆ ತಗ ಊಟಕ್ಕೆ ಬರೋಣ ದೇವ್ರಿಗೆ. ಬಾ ನೀನು ನನ್ ಮಗಳನ್ನ ನೋಡಿಲ್ಲ, ನನ್ ಮಗಳನ್ನ ಮುಟ್ಟಿಲ್ಲ ಅಂತ ಪ್ರಮಾಣ ಮಾಡ ಬಾ ಬೆಳಿಗ್ಗೆ. ಎಲ್ಲಿ ಬರ್ಬೇಕು ಹೇಳಿ? ಯಾವ ದೇವಸ್ಥಾನ ಬರ್ಬೇಕು? ಬಾ ಇಲ್ಲಿ ಕದ್ರಿ ನರಸಿಂಹಸ್ವಾಮಿ ತಗ ಬಾ. ಬರ್ರಿ ನಡ್ರಿ, ನಾನು ತಿರ್ಗಾ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ಬೇಕು? ಇಲ್ಲ ತುಮಕೂರಿಂದ ಒಟ್ಟಿಗೆ ಹೋಗನ್ ಬಾ. ಅದಕ್ಕೆ ತಿರ್ಗಾ ನೀವು ಹೋಗೋ ದಾರಿಗೆಲ್ಲ